ಬೆಂಗಳೂರಿನ 1000 ಕೆರೆಗಳ ನಾಡು ಅಂತ ನಾವು ಕರಿತಾ ಇದ್ವಿ. 1000 ಕೆರೆ ಇತ್ತು. ಹಾಗಾದ್ರೆ ಬೆಂಗಳೂರು ಎಷ್ಟು ದೊಡ್ಡದಿತ್ತು ಸರ್? 1538ರಲ್ಲಿ ಬೆಂಗಳೂರು ಕಟ್ಟಿದ್ದು. ಜನವರಿ 14, 1538 ನಮ್ಮ ಕೆಂಪೇಗೌಡರು ಬೆಂಗಳೂರಿಗೆ ಗುದ್ಲಿ ಪೂಜೆ ಮಾಡ್ತಾರೆ ರಾಜ ಮಾರ್ಕೆಟ್ ಸರ್ಕಲ್. ಅವತ್ತಿನ ಕೆರೆ ನೀರು, ಕೆಂಪಂಬುದಿ ಕೆರೆ ನೀರು, ನೀವು ಇವಾಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಿರಲ್ಲ, ಇಂಡೋನೇಷ್ಯಾದಲ್ಲಿ, ಜಪಾನಲ್ಲಿ ಕೆರೆ ನೀರು ಕೆಳಗಡೆವರೆಗೆ ಕಾಣುತ್ತೆ ಅಂತೆಲ್ಲ, ಆ ಥರ ಇತ್ತು. ಫ್ಲೇವರ್ಡ್ ವಾಟರು. ಕೆಂಪಂಬುದಿ ಕೆರೆ ನೀರಂದರೆ ಗಮ್ಮನು. ಈ ಸಿದ್ದಿಕಟ್ಟೆ ಕೆರೆ ಕಟ್ಟಿಸಿದವ್ರು ಕೆಂಪೇಗೌಡರೇನೆ. ಆ ಸಿದ್ದಿಕಟ್ಟೆ ಕೆರೆಗೆ ಆ ವಾರಲ್ಲಿ ಒಂದು 3,000-4,000 ಜನ ಮೈಸೂರು ಸೋಲ್ಜರ್ಸ್ ಹೋಗ್ತಾರೆ. ಇನ್ನದು ಹಾಗೆ ಬಿಟ್ಟರೆ ರೋಗಗಳು ಬಂದ್ಬಿಡುತ್ತೆ ಮತ್ತು ಹರಡ್ಬಿಡುತ್ತೆ ಅಂಥೇಳಿ ಆ ಕೆರೆಗೆ ಆ ಬಾಡಿ ಹಾಕಿ ಮುಚ್ಚಿಬಿಡ್ತಾರೆ ಕೆರೆನ. ಸೊ ಆ ಸಿದ್ದಿಕಟ್ಟೆ ಕೆರೆ ಒಳಗಡೆ ಇವಾಗ ನಾವು ಓಡಾಡ್ತೀವಲ್ಲ ಕೇರ್ ಮಾರ್ಕೆಟ್ ಸಿಗ್ನಲ್ಲು, ಅದ್ರ ಒಳಗಡೆ 4,000 ಸೋಲ್ಜರ್ಸ್ ಬಾಡಿ. ಬ್ಯಾಂಗ್ಳೂರ್ ನೋ ಮೋರ್ ಕನ್ನಡ ಸ್ಪೀಕಿಂಗ್ ಸಿಟಿ. ಈಗ ನಾವು ಒಳ್ಳೆಯವರು ಅಂತ ನೀವು ನಮ್ಮ ಮಿಸ್ಯೂಸ್ ಮಾಡಿಬಿಟ್ರೆ ಹಂಗಾರೆ ಅದು ಲೋಕದ ಕಾನೂನು. ಅದು ಸ್ವಲ್ಪ ಗೊತ್ತಿಲ್ಲದಿರೋ ವಿಷಯ ಪ್ಲಸ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇಲ್ಲ ಹಿಸ್ಟ್ರಿಯಲ್ಲೇ ಸ್ವಲ್ಪ ಮೇಲೆ ಕೆಳಗಡೆ ಆಗಿರುವಂಥ ವಿಷಯ. 1881ನಲ್ಲಿ ಭಾರತದ ಮೊದಲ ಚುನಾವಣೆ ಮಾಡಿದ್ದು ಮೈಸೂರು. ಜನ ಉದ್ಧಾರ ಆಗಲಿ ಅಂತ ಕಟ್ಟಿದೂರು ಬೆಂಗಳೂರು. ಅದಕ್ಕೆ ಇಲ್ಲಿ ಬಂದವರೆಲ್ಲ ಉದ್ಧಾರ ಆಗೋದು. ಎಲ್ಲ ಕಡೆ ಸೋತಿರ್ತಾನಲ್ಲ ಅವ್ನು, ಬೆಂಗಳೂರು ಬಂದರು ಉದ್ಧಾರ ಆಗ್ತಾರೆ. ಸರ್ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಅಕ್ಸೆಪ್ಟಿಂಗ್ ಅವರ್ ಇನ್ವಿಟೇಷನ್. ನಾನು ಆಲ್ಮೋಸ್ಟ್ ಒಂದು 3-4 ತಿಂಗಳಿಂದ ಹುಡುಕ್ತಿದ್ದೀನಿ ಸರ್ ನಿಮ್ಮನ್ನು, ಹೇಗೆ ಕರಿಬೇಕು ಅಂತ. ವೆಬ್ಸೈಟಲ್ಲಿ ನೋಡಿದೆ, ಅಲ್ಲಿ ಇಲ್ಲಿ ನೋಡಿದೆ ಹೇಗೆ ಕರೆಯೋದು ಅಂತ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ಏನು ಸರ್, ಹೀಗೆ ಬೀದಿಯಲ್ಲಿ ಹೋಗ್ತಿರುವಾಗ ಪ್ರತಿಯೊಂದು ಬೀದಿಗೂ ಒಂದು ಇತಿಹಾಸ ಇದೆ ಅಂತ ಗೊತ್ತೇ ಆಗಲ್ಲ ಒಂದ್ಸಲ. ಆಮೇಲೆ ನಿಮ್ಮ ಬಗ್ಗೆ ಸ್ವಲ್ಪ ನನಗೆ ತಿಳಿದಿರೋದು ಮಸ್ಟಿಗೆ ಏನಂದರೆ, you've done ಸಿವಿಲ್ ಇಂಜಿನಿಯರಿಂಗ್. ಹಾಗೆ ಮುಗಿದ ಮೇಲೆ ನೀವು ಯು ಮೂವ್ ಆನ್ ಟು UAE ಆ್ಯಂಡ್ ಸೌದಿಯಲ್ಲಿ ಸ್ವಲ್ಪ ಅಲ್ಲಿ ಒಂದು 10-15 ವರ್ಷ ಕೆಲಸ ಮಾಡಿ ವಾಪಸ್ ಬರ್ತೀರಾ. ಬಂದು ಇಲ್ಲೂ ಅದೇ ಕೆಲಸ ಮಾಡ್ತಿದ್ದೀರಾ. ಪ್ಲಸ್ ನನಗೆ ಕ್ಯೂರಿಯಸ್ ಏನಂದರೆ, ನಿಮಗೆ ಇಂಟ್ರೆಸ್ಟ್ ಹೇಗೆ ಬಂತು ಹಿಸ್ಟ್ರಿ ಬಗ್ಗೆ, ರಾಜರ ಬಗ್ಗೆ, ಆಮೇಲೆ ಈ ಥರ ಬೀದಿಗೆ ಒಂದು ಇತಿಹಾಸ ಇದೆ ಅನ್ನೋದು ತಿಳಿಸೋದು ಇಂಟ್ರೆಸ್ಟ್ ಹೇಗೆ ಬಂತು ಅಂತ ಸರ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಈ ಚಾನಲ್ ನೋಡ್ತಿರೋರಿಗೆ ನಿಮಗೆ ಭಾಳ ಖುಷಿ ಆಯಿತು ನನ್ನನ್ನು ಕರೆಸಿದ್ದಕ್ಕೆ. ನಾನು ಪ್ರತಿ ವೇದಿಕೆಯೂ ಈ ಥರ ಯಾತಕ್ಕೆ ಉಪಯೋಗಿಸ್ಕೊತೀನಿ ಅಂತ ಮುಂದಿನ ಮಾತುಗಳಲ್ಲಿ ನಾನು ಹೇಳ್ತೀನಿ. ಮೊದಲನೇದಾಗಿ ಈಗ ನನಗೆ ಈ ಆಸಕ್ತಿ ಯಾಕೆ ಬಂತು ಅಂದರೆ, ನನ್ನ ವಯಸ್ಸಿನವರು 50-60ಸಲ್ಲಿ ಹುಟ್ಟಿದಂಥ ಮೈಸೂರು ಬೆಂಗಳೂರಿನವ್ರಿಗೆ ನಮಗೆ ನೇರವಾದಂಥ ಕಾಂಟ್ಯಾಕ್ಟ್ಸ್ ಇರುತ್ತೆ ಅರಮನೆ ಜೊತೆಗೆ, ಮಹಾರಾಜರ ಜೊತೆಗೆ, ಅವತ್ತಿನ ಅಧಿಕಾರಿಗಳ ಜೊತೆಗೆ. ಇವ್ರನ್ನೆಲ್ಲ ನಾವು ನೋಡಿರ್ತೀವಿ. ಮಹಾರಾಜರನ್ನ ನಾನು ನೋಡಿದ್ದೀನಿ. ಕೊನೆ ಮಹಾರಾಜರಾದಂಥ ಜಯಚಾಮರಾಜ ಒಡೆಯರ್ನ ನಾವು ನೋಡಿದ್ದೀವಿ. ಅದು ಪರ್ಸ್ನಲ್ ಆಗಿ ನೋಡಿದ್ದೀವಿ. ಹೌದು, ನಾವೆಲ್ಲ ನೋಡಿದ್ದೀವಿ. ನನ್ನ ವಯಸ್ಸಿನವ್ರು ಎಲ್ಲರೂ ನೋಡಿದ್ದೀವಿ. ನಾನು ಒಬ್ಬನೇ ಅಂತಲ್ಲ, ಎಲ್ಲರೂ ನಾವು ನೋಡಿದ್ದೀವಿ. ಅವರು ದರ್ಬಾರ್ ಮಾಡೋದು ನೋಡಿದ್ದೀವಿ ಅರಮನೆಯಲ್ಲಿ. ದಸರಾ ಟೈಮಲ್ಲಿ ಅಂಬಾರಿ, ಜಂಬೂ ಸವಾರಿ, ಇವಾಗ ಚಾಮುಂಡೇಶ್ವರಿ ಆಗ ಮಹಾರಾಜರು ಇತ್ತು, ಅದನ್ನು ನೋಡಿದ್ದೀವಿ. ಸೊ ಇದೆಲ್ಲ ನೋಡಿದಾಗ ನಮಗೆ ಗೊತ್ತಿಲ್ಲದಂಗೆ ನಮಗೊಂದು ಭಾವನಾತ್ಮಕವಾದಂಥ ಸಂಬಂಧ ನಮಗೆ ಅರಮನೆಗಿರುತ್ತೆ. ಸೊ ಇದು ಎಲ್ಲರಿಗೂ ಇರುತ್ತೆ, ನನಗೊಬ್ಬನಿಗೆ ಅಂತಲ್ಲ, ಎಲ್ಲರಿಗೂ ಇರುತ್ತಿದ್ದು. ಅದಾದಮೇಲೆ ನಮಗೆ ಬೈ ಡಿಫಾಲ್ಟ್ ಮೈಸೂರು ಬೆಂಗಳೂರು ಜನಕ್ಕೆ ಮತ್ತು ಎಲ್ಲ ಕನ್ನಡ ನಾಡಿನ ಎಲ್ಲ ಊರಿನ ಜನಕ್ಕೆ ಅವ್ರ ಊರದು ಒಂದಷ್ಟು ಇತಿಹಾಸ ಅವ್ರಿಗೆ ಗೊತ್ತಿರುತ್ತೆ. ಅವ್ರ ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸ್ ಹೇಳಿರ್ತಾರೆ, ಅಜ್ಜಿ ತಾತ ಹೇಳಿರ್ತಾರೆ, ಅಪ್ಪ ಅಮ್ಮ ಹೇಳಿರ್ತಾರೆ, ಸುತ್ತಮುತ್ತಲವ್ರು ಹೇಳಿರ್ತಾರೆ, ಪೇಪರಲ್ಲಿ ಅಲ್ಲಿ ಇಲ್ಲಿ ರೇಡಿಯೋದಲ್ಲಿ ಬರ್ತಿರುತ್ತೆ. ಸೊ ಅದು ಓದಿರ್ತೀವಿ, ಕೇಳಿರ್ತೀವಿ, ನೋಡಿರ್ತೀವಿ. ಅದು ಎದೆ ಒಳಗಿರುತ್ತೆ. ನನಗೂ ಇತ್ತು, ನಮ್ಗೆ ಸ್ವಲ್ಪ ಜಾಸ್ತಿನೇ ಇತ್ತು. ಯಾಕೆಂತಂದರೆ ನಮ್ಮ ಒಡನಾಟ ಜಾಸ್ತಿ ಇತ್ತು. ಸೊ ನಾನು ಯಾವುದೇ ಪ್ರೊಫೆಷನಲ್ಲಿ ಇಂಜಿನಿಯರ್ ಇರ್ಬೋದು, ಅಡ್ವೊಕೇಟ್ ಇರ್ಬೋದು, ಅವರು ಒಬ್ಬ ಕೃಷಿಕ ಇರ್ಬೋದು, ಎಲ್ಲ ಪ್ರೊಫೆಷನ್, ಎಲ್ಲ ಮನುಷ್ಯನಿಗೆ ಅನ್ಸ್ಕೊಂಡವನಿಗೆ ಅದು ಎದೆ ಒಳಗಿರುತ್ತೆ. ಸೊ ಇದನ್ನೆಲ್ಲ ನಾನು ಇಂಜಿನಿಯರಿಂಗ್ ಮುಗಿಸಿ ನಾನು ಗಲ್ಫ್ಗೆ ಹೋಗೆಲ್ಲ ವಾಪಸ್ ಬಂದು ನೋಡುವಾಗ ನನಗೆ ಇದು ಏನಾಯ್ತಂದರೆ, ಇಲ್ಲಿ ನೋಡುವಾಗ ಇವತ್ತಿನ ಜನ್ರೇಷನ್ನು, ಈಗ ನಿಮ್ಮಂಥ ಹುಡುಗರಿಗೆ ಇದರದ್ದು ಪ್ರಜ್ಞೆ ಕಡಿಮೆ, ಇತಿಹಾಸ ಪ್ರಜ್ಞೆ ಕಡಿಮೆ. ಆಮೇಲೆ ಈಗ ಏನು ಬೇಕೋ ಅದು ಮಾತ್ರ ಓದ್ತೀರ ನೀವು. ಕರೆಕ್ಟ್. ಈಗ ಕಾಲ ಆ ಥರ ಬದಲಾಗಿದೆ. ನಮ್ಮ ಕಾಲದಲ್ಲಿ ಟೆಕ್ಸ್ಟ್ ಬುಕ್ಕಲ್ಲೂ ಕಲಿಯೋಕ್ಕಷ್ಟಿಲ್ಲ. ಆಮೇಲೆ ಈಗಿನ ಕಲಿಸೋ ಆಸಕ್ತಿ ಮತ್ತು ಈಗಿನ ಮಕ್ಕಳಲ್ಲಿ ಅದು ಕಲಿಯೋ ಆಸಕ್ತಿನೂ ಇಲ್ಲ. ಈಗ ಎಷ್ಟು ಬೇಕೋ ಅಷ್ಟೇ ಓದ್ತೀರ. ಈಗ ನಮ್ಮ ಕಾಲದಲ್ಲಿ ನಾವು ಲೂನ ಇಟ್ಕೊಂಡಿದ್ವು, ನಾವೇ ಅರ್ಧ ಲೂನ ಬಿಚ್ಚಿಬಿಡ್ತಾ ಇದ್ವು, ನಾವೇ ಜೋಡಿಸ್ಕೊತಾ ಇದ್ವು. ಸಣ್ಣ ಪುಟ್ಟ ರಿಪೇರಿ ನಾವೇ ಮಾಡ್ಕೊತಾ ಇದ್ವು. ಈಗ ಯಾರು ಮಾಡಲ್ಲ. ಈಗ ಒಂಚೂರು ಆದರೆ ನೀವು ಫೋನ್ ಮಾಡ್ತೀರಾ, ಪೋರ್ಟ್ರಿಗೆ ಬಂದು ತೊಗೊಂಡೋಗಪ್ಪ ಅಂತೀರಾ. ಆ ಥರ ಇದೆ ಈಗ ಸಿಸ್ಟಮ್. ನಮ್ಮ ಕಾಲದಲ್ಲಿ ಆ ಥರ ಇರಲಿಲ್ಲ. ಅದು ಬೇಕೋ ಬೇಡವೋ ನಾವು ಹಾಫ್ ಮೆಕ್ಯಾನಿಕ್ ಆಗಿರ್ತಾಯಿದ್ವು. ಇದು ಎಲ್ಲ ವಿಚಾರಕ್ಕೂ ಅನ್ವಯಿಸುತ್ತೆ. ನಾವೆಲ್ಲ ಒಂದೊಂದು ಚೂರು ತಿಳ್ಕೊಂಡಿರ್ತಾಯಿದ್ವು, ಯಾವುದೋ ಒಂದರಲ್ಲಿ ಕೆಲಸ ಮಾಡ್ತಾಯಿದ್ವು. ಹಾಗಾಗಿ ಇತಿಹಾಸದಲ್ಲೂ ನಮಗೊಂದು ಚೂರು ತಿಳುವಳಿಕೆ ಇತ್ತು. ಅಪ್ಪ ಅಮ್ಮ ಅಜ್ಜಿ ತಾತ ಹೇಳ್ದಂಥ ಕಥೆ ಹೇಳ್ದಂಥ ಬ್ಯಾಕ್ಗ್ರೌಂಡ್ ಇತ್ತು. ಅದನ್ನು ನಾನೇನು ಮಾಡಿದೆ, ಇದೆಲ್ಲ ಸೇರಿಸಿ ಒಂದು ಪುಸ್ತಕ ಬರೆದೆ. ನಾನು ವೀಡಿಯೋ ಮಾಡಬೇಕು, ಯೂಟ್ಯೂಬ್ ಮಾಡಬೇಕು, ಇದೆಲ್ಲ ಮಾಡಿ ಹೇಳಬೇಕು ಅನ್ನೋ ಐಡಿಯಾ ನನಗಿರಲಿಲ್ಲ. ಯಾಕೆಂದರೆ ನಾನು ನನ್ನ ಕಾಲದವನು, ಹಳೆ ಕಾಲದವನು, ನೀವು ಈಗಿನ ಕಾಲದವ್ರು.
ನಾನೊಂದು ಪುಸ್ತಕ ಬರೆದೆ, ಮರೆತು ಹೋದ ಮೈಸೂರಿನ ಪುಟಗಳು ಅಂತ, ಒಂದು 50 ಚಿಕ್ಕ ಚಿಕ್ಕ ಕಥೆಗಳು ಮಹಾರಾಜರದ್ದು, ನಾವು ಕಂಡಿದ್ದು, ನಾವು ಕೇಳಿದ್ದು. ಇದು ಅದು ಒಂದು ಕಥೆ ರೂಪದಲ್ಲಿ ಎಂಥ ಮಗುಗೂ ಅರ್ಥ ಆಗಬೇಕು ಹಾಗೆ ಬರೆದೆ. ಅದನ್ನ ಪಬ್ಲಿಷ್ ಇದೆ ಇವಾಗ ಅದು 5th ಎಡಿಷನ್ ಅನಿಸುತ್ತೆ, ಇನ್ನೂ 5 ಮುದ್ರಣ ಕಂಡುಬಿಟ್ಟಿದೆ, ಈಗ ಹೋಗ್ತಾ ಇದೆ. ಸೊ ಆದರೆ ನಂಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು, ಇದನ್ನು ಎಷ್ಟು ಜನ ಓದ್ತಾರೆ? ಈಗಿನ ಮಕ್ಕಳು ತಮ್ಮ ಸಿಲೆಬಸ್ ಓದೋದೇ ಕಷ್ಟ. ಈಗ ಕರೆಕ್ಟ್, ಸಿಲೆಬಸ್ಸೇ ಭಾಳ ಕಷ್ಟದಲ್ಲಿ ಓದ್ತಾರೆ. ಇನ್ನು ಇದೆಲ್ಲ ಓದೋದು ಓದೋಕ್ಕಾಗಲ್ಲ. ಇನ್ನು ನಮ್ಮ ಸೀನಿಯರ್ಸ್ ಅಥವಾ ನಮ್ಮ ಸಮಕಾಲೀನರು ಓದ್ತಾರೆ, ನನ್ನ ವಯಸ್ಸಿನವ್ರೆ ಅಂದರೆ, ಅವ್ರು ಓದಿದ್ರೇನು ಅವ್ರಿಗೆ ಅದು ಆಲ್ರೆಡಿ ಗೊತ್ತಿರೋ ಅಂಥದ್ದು. ನಾನು ಏಮಿದ್ದಿದ್ದು ನಿಮ್ಮಂಥ ಹುಡುಗರು, ಇನ್ನೂ ನನ್ನ ಮುಂದಿನ ಜನ್ರೇಷನ್ನವರು, ನನ್ನ ಮಕ್ಕಳು ಮೊಮ್ಮಕ್ಕಳು ಕರಲ್ಲವರು. ಸೊ ನಾನು ಅವ್ರನ್ನ ರೀಚ್ ಆಗಬೇಕಾಯಿತು. ಈ ಪುಸ್ತಕದಿಂದ ರೀಚ್ ಆಗೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಆಗ ಇದನ್ನು ಒಂದು ವಿಡಿಯೋ ಥರ ಮಾಡಿ ಹೇಳಿಬಿಡೋಣ ಸೋಷಿಯಲ್ ಮೀಡಿಯಾದಲ್ಲಿ, ಸೊ ಜನಕ್ಕೆ ಗೊತ್ತಾಗ್ಬಿಡಲಿ ಅವ್ರಿಗೆ. ಅದು ಯಾಕಂದರೆ ಎಲ್ಲರ ಕೈಲೂ ಇವಾಗ ಮೊಬೈಲ್ ಇರುತ್ತೆ, ಸೊ ಅಲ್ಲೇ ನೋಡ್ಕೊಂಬಿಡಲಿ ಅವ್ರ ಪುಸ್ತಕ ಓದೋದು ಯಾಕೆ ಅಂತ ಅನ್ನಿಸ್ತು. ಆವಾಗ ಇದು ಶುರು ಮಾಡಿದೆ. ಮೊದಲು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದೆ. ಫಸ್ಟು ಬೆಂಗಳೂರು ವಾರ್ 1790 ಬೆಂಗಳೂರು ವಾರ್ ಲಾರ್ಡ್ ಕಾರ್ನ್ವಾಲಿಸ್ ವರ್ಸಸ್ ಟಿಪ್ಪು ಸುಲ್ತಾನ್, ಅದೇ ನನ್ನ ಫಸ್ಟ್ ವಿಡಿಯೋ. ಸೆಪ್ಟೆಂಬರ್ 20 ಮೊದಲನೇ ವಿಡಿಯೋ. 26 ವರ್ಷ ಆಯಿತು. ಸೊ ಅದಾದಮೇಲೆ ನಾನು ಹಿಂತಿರುಗಿ ನೋಡಲಿಲ್ಲ. ಟರ್ನ್ ಬ್ಯಾಕ್, ಐ ಡಿಡ್ಂಟ್ ಟರ್ನ್ ಬ್ಯಾಕ್. ಮುಂದೆ ಹೋಗಿ ಸರ್, ಇವಾಗ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಒಂದು ಸುಮಾರು ಫಾಲೋವರ್ಸ್ ಇದ್ದಾರೆ, ಯೂಟ್ಯೂಬಲ್ಲೂ ಮಾಡ್ತಿದ್ದೀರಾ, ಸ್ವಲ್ಪ ಫಾಲೋವರ್ಸ್ ಗೇನ್ ಮಾಡ್ಕೊಂಡಿದ್ದೀರಲ್ವ ಇನ್ಸ್ಟಾಗ್ರಾಮಲ್ಲಿ. ಡು ಯು ಕಾಲ್ ಯುವರ್ ಸೆಲ್ಫ್ ಇನ್ಫ್ಲೂಯೆನ್ಸರ್ ಕ್ಯಾಟಗರಿಗೆ ನೀವು ಬರ್ತೀರಾ? ಸರ್, ಅದು ನನಗೆ ಗೊತ್ತಿಲ್ಲ, ನಾನು ಇನ್ಫ್ಲೂಯೆನ್ಸರೋ ಏನೋ ಅನ್ನೋದು ನನಗೆ ನಾನು ಏನು ಹೇಳ್ಕೊಳ್ಳಲ್ಲ. ಏನಾದರೂ ವಿಡಿಯೋ ಹಾಕಿದಾಗ ಇಷ್ಟು ಲೈಕ್ಸ್ ಬರಬೇಕು, ಇಷ್ಟು ವ್ಯೂಸ್ ಬರಬೇಕು, ಇಷ್ಟು ಜನ ಕಾಮೆಂಟ್ ಮಾಡ್ತಾರೆ ಅಂತ ಏನಾದರೂ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ? ಎಕ್ಸ್ಪೆಕ್ಟ್ ಏನು ಮಾಡಲ್ಲ. ಈಗ ಇದಕ್ಕೆ ಮುಂಚೆ ನಂದು ಈವನ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಸೇರಿ 3 ಲೆಕ್ಕ ಹಾಕಿದ್ರೆ 1 ಮಿಲಿಯನ್ ಜನ ಇದ್ದಾರೆ ಈಗ. 3ರಿಂದ ಅಂದರೆ ಒಂದು ರೀತಿ ಇನ್ಫ್ಲೂಯೆನ್ಸರ್ ಆದಂಗೆ ನೀವು. ನಾನು ಇದನ್ನು ಯಾತಕ್ಕೆ ಚಿಕ್ಕದು ಹಾಕ್ತೀನಿ ಅಂತಂದರೆ, ಈಗ ನಾನು ಯೂಟ್ಯೂಬಲ್ಲಿ ಎವ್ರಿ ಮಂಡೇ ಲೆಂತಿ ವೀಡಿಯೋಸ್ ಹಾಕ್ತೀನಿ. ಇವಾಗ ನಾನು ಮಂಡ್ಯ ಜಿಲ್ಲೆದ ವೀಡಿಯೋ ಮಾಡ್ತಾಯಿದ್ದೀನಿ. ಒಂದೊಂದು ವೀಡಿಯೋ ಬಂದು ಒಂದು 15 ನಿಮಿಷ 20 ನಿಮಿಷ ಇರುತ್ತೆ. ಅದು ಕಂಪ್ಲೀಟ್ ಡೀಟೇಲ್ ಅಬೌಟ್ ಆ ಊರಿನ ಸಂಪೂರ್ಣ ಮಾಹಿತಿ ಇರುತ್ತೆ, ಎಲ್ಲಿಂದ ಶುರುವಾಗಿ ಎಲ್ಲಿವರೆಗೆ ಬಂದಿದೆ ಅನ್ನೋದು. ಸೊ ಅದನ್ನು ನೋಡೋ ಕ್ಯಾಟಗರಿ ಬೇರೆ ಇರ್ತಾರೆ, ಯೂಟ್ಯೂಬ್ ನೋಡೋ ಕ್ಯಾಟಗರಿ ಬೇರೆ ಇರ್ತಾರೆ, ಫೇಸ್ಬುಕ್ ನೋಡೋ ಕ್ಯಾಟಗರಿ ಬೇರೆ ಇರ್ತಾರೆ, ಇನ್ಸ್ಟಾಗ್ರಾಮ್ ನೋಡೋ ಕ್ಯಾಟಗರಿ. ಇವರೆಲ್ಲ ಇನ್ಸ್ಟಾಗ್ರಾಮ್ನವರು 50 ಸೆಕೆಂಡ್ ಜಾಸ್ತಿ ಅಂದರೆ ಅದ್ರ ಮೇಲೆ ಸ್ಕ್ರೋಲ್. ಸೊ ಅವ್ರಿಗೆ ಅಷ್ಟರಲ್ಲೇ ಏನಾದರೂ ಹೇಳಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಹಾಗಾಗಿ ನಾನು ಈ ಇನ್ಸ್ಟಾಗ್ರಾಮ್ ಆಯ್ಕೆ ಮಾಡಿಕೊಂಡೆ. ಸರ್, ಆ್ಯಕ್ಚುಯಲ್ ಟಾಪಿಕಿಗೆ ಬರೋದಂದರೆ, ಇವಾಗ ಆಲ್ಮೋಸ್ಟ್ 21st ಸೆಂಚುರಿಯಲ್ಲಿ ಇದ್ದೀವಿ ನಾವು. ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಹಿಂದೆ ಹೋಗ್ಬೇಕಂದ್ರೆ, ಕರ್ನಾಟಕ ಒಂದು ಅರಸರ ಸಾಮ್ರಾಜ್ಯನೇ ಅಲ್ವಾ? ಸೊ ಸ್ಟಾರ್ಟ್ ಆಗಿದ್ದರಿಂದ ನನಗೆ ಅಟ್ಲೀಸ್ಟ್ ಪರ್ಸನಲಿ ತಿಳಿದ ಮಟ್ಟಿಗೆ ಹೊಯ್ಸಲಾಸ್ ಇದ್ರು, ಆಮೇಲೆ ಚಾಲುಕ್ಯಾಸ್, ಆಮೇಲೆ ವಿಜಯನಗರ ಸಾಮ್ರಾಜ್ಯ ಬಂತು, ಆಮೇಲೆ ರೀಸೆಂಟ್ ಜನರೇಷನ್ ಗೊತ್ತಿರೋದು ಒಡೆಯರ್ಸ್. ಆದರೆ ಚಾಲುಕ್ಯಾಸ್ ಆಮೇಲೆ ಹೊಯ್ಸಲಾಸ್ ಮುಂಚೆ ಯಾರಿದ್ರು, ಆಮೇಲೆ ಈಚ್ ಡೈನಾಸ್ಟಿಗೆ ಎಷ್ಟು ಟೈಮ್ ಇದ್ರು ಸರ್ ಅವರೆಲ್ಲ, ಆಮೇಲೆ ಲಿಂಕ್ ಹೇಗೆ, ಇವ್ರಾದ್ಮೇಲೆ ಇವ್ರು ಹೇಗೆ ಬಂದರು? ತುಂಬ ದೊಡ್ಡ ಪ್ರಶ್ನೆ ಆ್ಯಕ್ಚುಲಿ. ಇದು 2000 ವರ್ಷದ ಇತಿಹಾಸನ ತುಂಬ ಕಂಪ್ರೆಸ್ ಮಾಡಿ ಹೇಳೋದಾದರೆ, 2000 ವರ್ಷದ ಇತಿಹಾಸನ ನಮ್ಮನ್ನು ಮೊದಲು ಆಳ್ತಿದ್ದವರು ಶಾತವಾಹನರು, ಮೌರ್ಯರ ಕಾಲದಿಂದ. ಮೌರ್ಯರ ಕಾಲ ಅನ್ನೋದೇ ನಮಗೆ ಗೊತ್ತಿರುವಂಥ ಇತಿಹಾಸದ ಕಾಲ, BC 500. ಆವಾಗಲೇ ನಮ್ಮ ಮೌರ್ಯರ ಕಾಲ. ಅಲ್ಲಿಂದ ಹಿಂದಕ್ಕೆ ನಮಗಿನ್ನೂ ಏನು ಸಿಕ್ಕಿಲ್ಲ. ಸೊ 500 ಅಂತ ನಾವು ಇಟ್ಕೊಂಡಿದ್ದೀವಿ. ಸೊ ಮೌರ್ಯರ ಕಾಲದಲ್ಲಿ ಚಂದ್ರಗುಪ್ತ ಮೌರ್ಯ, ಅವನ ಮಗ ಬಿಂದುಸಾರ, ಅವನ ಮಗ ಅಶೋಕ, BC 128 ಎಲ್ಲ ಬಂದಾಗ ಅವನ ಸಾಮಂತರಾಗಿ ನಮ್ಮನ್ನು ಆಳ್ತಿದ್ದವರು ಕನ್ನಡ ನಾಡನ್ನು ಶಾತವಾಹನರು ಇಲ್ಲಿ ಆಳ್ತಾಯಿದ್ರು. ಈ ಕಡೆ ಶಾತವಾಹನರು ಆದಮೇಲೆ ಶಾತವಾಹನರು BC 128ರಿಂದ AD 1ನೇ ಶತಮಾನ ಅಲ್ಲಿವರೆಗೆ ಬಂದರು. 2ನೇ ಶತಮಾನ. ಆಮೇಲೆ 3ನೇ 4ನೇ ಶತಮಾನದಿಂದ ಕದಂಬರು, ಕನ್ನಡ ನಾಡಿನ ಮೊದಲ ಸ್ವತಂತ್ರ ರಾಜ್ಯ ಸಂಸ್ಥಾಪಕ ಮಯೂರವರ್ಮ, ಅವನು ಮೊದಲು ಶುರು ಮಾಡ್ದ. ಅವನೊಂದು 200-300 ವರ್ಷ ಕದಂಬ ವಂಶ ಬಂತು. ಆಮೇಲೆ ಚಾಲುಕ್ಯರು ಅವ್ರನ್ನ ಓವರ್ಟೇಕ್ ಮಾಡ್ತಾರೆ. ಬಾದಾಮಿ ಚಾಲುಕ್ಯರು, 3 ಟೈಪ್ ಚಾಲುಕ್ಯರಿದ್ದಾರೆ. ಬಾದಾಮಿ ಚಾಲುಕ್ಯರು, ವೆಂಗಿ ಚಾಲುಕ್ಯರು ಅಂತೀವಿ, ಅವ್ರ ಆಂಧ್ರ ವೆಂಗಿ ಚಾಲುಕ್ಯರು. ಇನ್ನೊಬ್ಬರು ಕಲ್ಯಾಣಿ ಚಾಲುಕ್ಯರು, ಕಲ್ಯಾಣದಲ್ಲಿ ಬಂದು ಶುರು ಮಾಡಿದ್ರು ಅಂತ. ಸೊ ಅವ್ರದ್ದು 1000 ವರ್ಷ ಬರುತ್ತೆ. ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ವೆಂಗಿ ಚಾಲುಕ್ಯರು. ಆದರೆ ಬಾದಾಮಿ ಚಾಲುಕ್ಯರನ್ನು ರಾಷ್ಟ್ರಕೂಟರು ಮಣಿಸ್ತಾರೆ. ಅದಾದಮೇಲೆ ಬಂದಂಥ 7-8ನೇ ಶತಮಾನದಲ್ಲಿ ರಾಷ್ಟ್ರಕೂಟರು. ಈ ರಾಷ್ಟ್ರಕೂಟರು ತುಂಬ ವರ್ಷ ಆಡಳಿತ ಮಾಡಿದ್ಮೇಲೆ ಹೊಯ್ಸಳರು ಬಂದು ಇವ್ರನ್ನ ಮಣಿಸ್ತಾರೆ.
ಹೊಯ್ಸಳರು ಒಂದು 300 ವರ್ಷ ಆಡಳಿತ ಮಾಡಿದ್ಮೇಲೆ ಅವರು ಡಿಮಿನಿಷ್ ಆದಾಗ ವಿಜಯನಗರದ ಅರಸರ ಮೇಲೆ ಈಗ ಟೇಕ್ ಓವರ್ ಆಗಿರೋದು ಒಂದು ಡೈನಾಸ್ಟಿಯಿಂದ ಇನ್ನೊಂದು ಡೈನಾಸ್ಟಿ ವಾರ್ ಆಗಿ ಹೌದೌದು ಲಕ್ಷಾಂತರ ಯುದ್ಧಗಳಾಗ್ಬಿಟ್ಟಿದೆ. 2000 ವರ್ಷದ ಇತಿಹಾಸದಲ್ಲಿ ನೂರಾರು ಸಾವಿರಾರು ಯುದ್ಧಗಳಾಗ್ತವೆ. ಯುದ್ಧಗಳು ಮಾಡೇ ಸತ್ರು ಇವರೆಲ್ಲ. ಯುದ್ಧವಿಲ್ಲದ ವರ್ಷವೇ ಇಲ್ಲ ಅಂತ ಹೇಳ್ಬೋದು ನಾವು 2000 ವರ್ಷದ ಇತಿಹಾಸದ ಭಾರತದ ಇತಿಹಾಸದಲ್ಲಿ. ನಾವೇನು ನಮ್ಮ ಕರ್ನಾಟಕದ್ದೊಂದು ತೊಗೋಬೇಕಾಗಿಲ್ಲ, ಭಾರತದೆಲ್ಲೆಡೆ ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವ್ನು ಕಂಡ್ರೆ ಅವ್ನಿಗಾಗಲ್ಲ. ಇದೇ ಯುದ್ಧಗಳೇ 2000 ವರ್ಷದ ನಮ್ಮ ಇತಿಹಾಸ. ಈ ಭೂಮಿ ಬಹುಶಃ ಕುಡಿದಿರೋ ಅಷ್ಟು ರಕ್ತನ ಇನ್ಯಾರೂ ಕುಡಿದಿರಲಿಕ್ಕಿಲ್ಲ, ಅಷ್ಟು ರಕ್ತ ಈ ಭೂಮಿ ಕುಡಿದಿದೆ. ಸೊ ಕೊನೆಯಲ್ಲಿ ವಿಜಯನಗರದ ಹೆಸರು ಬಂದು ಒಂದು 300 ವರ್ಷ ಮಾಡಿದ್ರು. 1565 ಆದಮೇಲೆ ಅವರು ಡಿಮಿನಿಷ್ ಆಗಿ ಆಮೇಲೆ ಅಲ್ಲಿ ಅಷ್ಟರಲ್ಲಿ ಮೈಸೂರು ಅರಸರು ಬಂದಿದ್ದರು, ಅವ್ರು ಸಾಮಂತರಾಗೇ ಇದ್ದರು 1399ರಿಂದ. ಸೊ 1565 ಆದಮೇಲೆ ಎಲ್ಲ ಸ್ವತಂತ್ರರಾದಮೇಲೆ ಮೈಸೂರು ಸಂಸ್ಥಾನ ಸ್ವಲ್ಪ ಮೇಲ್ಮಟ್ಟಕ್ಕೆ ಬಂತು, ಸ್ವತಂತ್ರ ಸಂಸ್ಥಾನ ಆಯಿತು. ಅದು ಸ್ವತಂತ್ರ ಬರೋವರೆಗೂ ಭಾರತಕ್ಕೆ 1947ವರೆಗೂ ಬಂತು. ಸೊ ಇಷ್ಟು ಒಂದು ಚಿಕ್ಕದಾಗಿ 2000 ವರ್ಷದ ಇತಿಹಾಸ ಹೇಳ್ಬೋದು ನಾನು. ಇಲ್ಲಿ ಇಷ್ಟರಲ್ಲಿ ರೀಸೆಂಟ್ ಆಗಿರೋದು ವಿಜಯನಗರ ಮತ್ತು ಮೈಸೂರು ಅವ್ರದ್ದು ಮತ್ತೆ ಒಡೆಯರ್ ಅವ್ರದ್ದು. ಇದರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಅವ್ರದ್ದು ಏನು ಮೊದಲು ಈಸ್ಟ್ ಇಂಡಿಯಾ ಕಂಪ್ನಿ ಅಂದರೆ ಅದು 3 ಈಸ್ಟ್ ಇಂಡಿಯಾ ಕಂಪ್ನಿ. ಒಂದು ಫಸ್ಟು ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ, ಡಚ್ ಬಂದರು ಮೊದಲು. ಫಸ್ಟು ಪೋರ್ಚುಗೀಸ್ ಬಂದರು, ಆಮೇಲೆ ಡಚ್ ಬಂದರು, ಅವರೊಂದು ಈಸ್ಟ್ ಇಂಡಿಯಾ ಕಂಪ್ನಿ ಇತ್ತು. ಆಮೇಲೆ ಫ್ರೆಂಚ್ ಬಂದರು, ಅವ್ರದ್ದು ಈಸ್ಟ್ ಇಂಡಿಯಾ ಕಂಪ್ನಿ ಇತ್ತು. ಆಮೇಲೆ ಬ್ರಿಟಿಷ್ ಬಂದರು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಇತ್ತು. ಈ ಪೋರ್ಚುಗೀಸ್ ಆ್ಯಂಡ್ ಡಚ್ಚನ್ನ ಇವ್ರು ನಮ್ಮವರು ಸೋಲಿಸಿ ಮತ್ತು ಕೇರಳದವನ್ನ ಮಹೇಂದ್ರ ವರ್ಮ ಅವನ ಹೆಸರು ಬಹುಶಃ, ಆ ರಾಜ ಅವನನ್ನು ಸೋಲಿಸಿ ಓಡಿಸ್ತಾನೆ. ಸೊ ಡಚ್ಚರು ಜಾಸ್ತಿ ದಿನ ಇಲ್ಲಿ ಬೇರು ಬಿಡೋಕ್ಕಾಗದೇ ಇದ್ದಂಗೆ ಹೊರಟೋಗ್ತಾರೆ. ಫ್ರೆಂಚರು ಬಂದರು, ಫ್ರೆಂಚರು ಎಲ್ಲರ ಜೊತೆಗೂ ಒಂಥರ ಸ್ನೇಹ ಇಟ್ಕೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲಿ ಯುದ್ಧ ಮಾಡಿಕೊಂಡು ಎಲ್ಲ ಆಗಲ್ಲ ಅಲ್ಲಿ ಸ್ನೇಹ ಇಟ್ಕೊಂಡು ಅವ್ರು ಸ್ವಲ್ಪ ದಿನ ಇರ್ತಾರೆ. ಈ ಬ್ರಿಟಿಷರು ಬಂದಮೇಲೆ ನಮಗೆ ನಿಜವಾದ ಲೂಟಿ ಶುರುವಾಗೋದೇ ಬ್ರಿಟಿಷರಿಂದ. ಪೋರ್ಚುಗೀಸರಿಂದ ಸ್ವಲ್ಪ ಮಟ್ಟಿಗಿನ ಹಾನಿ ಆದರೂ ಬ್ರಿಟಿಷರು ಮಾಡೋದ ಹಾನಿ ಬಹಳ ದೊಡ್ಡ ಮಟ್ಟದ್ದು. ಯಾಕೆಂದರೆ ಅವ್ರು ಬಂದು 1600ರಲ್ಲಿ ಇಲ್ಲಿ ಉಳ್ಕೊಂಬಿಟ್ಟು ಅವ್ರು 1947 ತನಕನೂ ಅವರು 1700ರಿಂದ 1704 ಔರಂಗಜೇಬನ ಸಾವಿನೊಂದಿಗೆ ಅವ್ರ ಮೇಲೆ ಬಂದುಬಿಡ್ತಾರೆ ಜಾಸ್ತಿ. 1600ಕ್ಕೆ ಬಂದು ಅವರು ಡೆಲ್ಲಿನಲ್ಲಿ ಬಂದು ಮುಘಲ್ ದೊರೆಯನ್ನು ನಾನೊಂದು ಅಂಗಡಿ ಹಾಕ್ತೀನಿ ಅಂತ, ಒಂದು ಕಂಪ್ನಿ ತೆಗಿತೀನಿ ಅಂತ ಒಂದು ಪರ್ಮಿಷನ್ ಕೇಳುವುದರೊಂದಿಗೆ ಅಲ್ಲಿ ಪ್ಲಾಸ್ಟಿಕ್ ಅದನ್ನು ಶುರುವಾಗೋದರೊಂದಿಗೆ ಇವರು ರಾಬರ್ಟ್ ಕ್ಲೇವ್ ಬಂದು ಆ ಸಿರಾಜುದ್ದೌಲನ ಸೋಲಿಸೋದರೊಂದಿಗೆ ಇವರು ಆಟ ಶುರುವಾಗಿ ಇಡೀ ಭಾರತವನ್ನು ಅವ್ರ ಕೈಗೆ ತಗೊಳ್ಳೋದು. ಕೊನೆಯ ಟಿಪ್ಪು ಸುಲ್ತಾನನ ಸಾವಿನೊಂದಿಗೆ ಇಡೀ ಭಾರತ ಕೈಗೆ ತಗೊಳ್ತಾರೆ 1799ನಲ್ಲಿ. ಆಮೇಲೆ 1800ರಿಂದ 1947ವರೆಗೂ ಅವ್ರದ್ದು ನಿರಂಕುಶ ಆಡಳಿತ, ಅವರು ಮೊನೊಪೊಲಿ, ಅವ್ರು ಆಡಿದ್ದೇ ಆಟ ಆಗೋಗುತ್ತೆ. ಸೊ ಅದು ನಮ್ಗೆ ತುಂಬ ಲಾಸ್ ಆಗುತ್ತೆ. ಪರ್ಟಿಕ್ಯುಲರ್ ಇಡೀ ದೇಶಕ್ಕೆ ಕಂಪೇರ್ ಮಾಡೋಕ್ಕಿಂತ ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯಾ ಹಾಗೂ ಕರ್ನಾಟಕ, ಮೈಸೂರು, ಬ್ಯಾಂಗ್ಳೂರ್ ಅವ್ರದ್ದು ಸಾಮಾಜಿಕ ಹಾಗೂ ಆರ್ಥಿಕದಲ್ಲಿ ಅವ್ರದ್ದು ಎಷ್ಟು ಇಂಪ್ಯಾಕ್ಟ್ ಇದೆ ಸರ್? ತುಂಬ. ಯಾಕೆ ಅಂತಂದರೆ ನೋಡಿ, ನಮ್ಮ ಕರ್ನಾಟಕಕ್ಕೆ ಹೇಳೋದಾದರೆ ಕರ್ನಾಟಕಕ್ಕೆ ಕಾಫಿ ನಮ್ಮದಲ್ಲ, ಇವ್ರು ತಂದಿದ್ದು, ಈ ಬ್ರಿಟಿಷ್ ತಂದಿದ್ದು ಕಾಫಿ ನಮ್ಮದಲ್ಲ. ಕಾಫಿ ಬೆಳೆಯೋ ವಾತಾವರಣವೂ ಇಲ್ಲಿಲ್ಲ. ಇವ್ರು ಏನು ಮಾಡಿದ್ರು, ಇಲ್ಲಿ ಚಿಕ್ಕಮಗಳೂರಲ್ಲಿ ಇದ್ದಂಥ ಖಾಲಿ ಬೆಟ್ಟಗುಡ್ಡಗಳನ್ನು ನೋಡಿದ್ರು ಇವರು. ಈ ನಮ್ಮ ಕರಾವಳಿಯಲ್ಲಿ ನಮ್ಮ ಮಲೆನಾಡಲ್ಲಿದ್ದಂಥ ಖಾಲಿ ಬೆಟ್ಟಗುಡ್ಡಗಳನ್ನು ನೋಡಿದ್ರು. ಎಲ್ಲ ಕಡೆಯೂ ಕಾಡಿರಲಿಲ್ಲ, ಕೆಲವು ಕಡೆ ಪೂರ್ತಿ ಖಾಲಿನೇ ಇತ್ತು, ಕೆಲವು ಕಡೆ ಮಾತ್ರ ಕಾಡಿತ್ತು. ಇದರಲ್ಲಿ ಇವರು ಕಾಫಿ ತಂದು ಬೆಳೆಸಬೇಕು ಅನ್ನೋದಿತ್ತು ಇವ್ರಿಗೆ. ಇವ್ರನ್ನ ಯಾರು ಕೇಳೋರು ಇರಲಿಲ್ಲ. ನಮ್ಮಲ್ಲಿ ಒಂದು ಕುಮ್ರಿ ಕೃಷಿ ಅಂತ ಒಂದು ಮಾಡ್ತಾಯಿದ್ರು, ಬೆಟ್ಟಗುಡ್ಡಗಳಲ್ಲಿ ಕೃಷಿ ಮಾಡ್ತಾಯಿದ್ರು. ಏನಪ್ಪ ಅದು ಕುಮ್ರಿ ಕೃಷಿ ಅಂತಂದರೆ, ಬೆಟ್ಟಗಳಲ್ಲಿರತಕ್ಕಂಥ ಕಾಡಿಗೆ ಬೆಂಕಿ ಹಾಕೋರು. ಒಂದು ಪಾರ್ಟ್ಗೆ ಒಂದು ಮಾರ್ಕ್ ಮಾಡಿ ಆ ಪಾರ್ಟಿಗೆ ಮಾತ್ರ ಬೆಂಕಿ ಹಾಕೋರು. ಅದರಿಂದ ಆಚೆ ಆ ಬೆಂಕಿ ಹೋಗದಿದ್ದಂಗೆ ನೋಡ್ಕೊಳ್ಳೋರು ನಮ್ಮ ರೈತರು. ಅದಕ್ಕೆ ಬೆಂಕಿ ಬಿದ್ದದ್ದೆಲ್ಲ ಉರಿದ ಮೇಲೆ ಒಂದೊಂದೂವರೆ ಅಡಿ ಬೂದಿ ಬೀಳೋದು. ಆ ಬೂದಿಯನ್ನು ತೆಗೆದು ಅದನ್ನೇ ಉಪಯೋಗಿಸ್ಕೊಂಡು ಅಲ್ಲೊಂದು ಕೃಷಿ ಮಾಡೋರು. ಅದು ಬೆಳೆ ತೆಗೆದ್ಮೇಲೆ ಇನ್ನೊಂದು ಪಾರ್ಟಿಗೆ ಬೆಂಕಿ ಹಾಕೋರು. ಇದು ಕಾಡು ಬೆಳೆಸೋರು. ಇದನ್ನು ಯಾವ ಥರ ಬೆಳೆ? ಅದು ಕುಮ್ರಿ ಕೃಷಿ ಅಂತ. ಅದು ಇದರಲ್ಲಿ ಬೆಳೆಯೋವಂಥ ಬೆಳೆ, ಅಕ್ಕಿನೂ ಬೆಳೀತಾ ಇದ್ದಾರೆ ಅದರಲ್ಲೇ. ಓಕೆ, ಆಯಿತಾ. ಸೊ ಇದನ್ನು ನೋಡಿದ್ರು ಇವ್ರನ್ನ ಈ ಬೆಟ್ಟಗುಡ್ಡಗಳಲ್ಲಿ ಕೃಷಿ ಮಾಡೋವಂಥ ಇವ್ರನ್ನ ನಾವು ಬಳಸ್ಕೋಬೇಕು ಅಂಥೇಳಿ ಆ ಕುಮ್ರಿ ಕೃಷಿಗೆ 100% ತೆರಿಗೆ ಹಾಕ್ಬಿಟ್ರು. ನೀನು ಮಾಡಿದ್ದೆಲ್ಲ ನನಗೆ ಕೊಡು ಅನ್ನೋ ಥರ ಹಾಕ್ಬಿಟ್ರು. ಫುಲ್ 100%. ಪಾಪ ಅವರು ದಿಕ್ಕಾಪಾಲಾಗೋದ್ರು, ಏನು ಮಾಡೋಕ್ಕಾಗ್ದವು. ಇಡೀ ಭೂಮಿನೆಲ್ಲ ಈ ಬ್ರಿಟಿಷರು ವಶಪಡಿಸ್ಕೊಂಬಿಟ್ರು. ಆವಾಗ ಅವರೆಲ್ಲ ದಿಕ್ಕಾಪಾಲಾಗಿ ನಿಂತಿದ್ರಲ್ಲ, ಅವ್ರನ್ನ ತಂದು ಇಲ್ಲಿ ಕಾಫಿ ಪ್ಲ್ಯಾಂಟೇಷನ್ಗೆ ಬಿಟ್ಟರು. ಈ ಕಾಫಿ ಪ್ಲ್ಯಾಂಟ್ ಮಾಡಿದವರು ಈ ಕುಮ್ರಿ ಕೃಷಿ ಮಾಡ್ತಿದ್ದಂಥ ರೈತರು. ಕಾಫಿ ನಮ್ದು ಅಲ್ವೇ ಅಲ್ಲ, ನಮ್ಮ ದೇಶದ್ದೇ ಅಲ್ಲ. ಇವ್ರು ತಂದು ಇವರ ಲಾರಾಸೆಗೆ, ಇವರು ದುರಾಸೆಗೆ ಮಾಡಿದ್ರು. ಆಮೇಲೆ ಅದನ್ನೆಲ್ಲ ತೊಗೊಂಡು ಹೋಗೋಕ್ಕೆ ಇವರು ಸೇತುವೆಗಳು ಕಟ್ಟಿದ್ರು, ರೈಲ್ವೆ ಟ್ರ್ಯಾಕ್ ಹಾಕಿದ್ರು, ರಸ್ತೆಗಳು ಮಾಡಿದ್ರು, ಎಲ್ಲ ಬಂದರಿಗೆ
ಪೋರ್ಟ್ಸ್ಗೆ, ಈ ಕಡೆ ಮಂಗಳೂರಿಗೆ, ಆ ಕಡೆ ಮದ್ರಾಸ್ಗೆ ಎಲ್ಲ ಕನೆಕ್ಟ್ ಮಾಡಿದ್ರು, ಮುಂಬೈಗೆ, ಕಲ್ಕತ್ತಾಗೆ ಎಲ್ಲ ಕಡೆ ಕನೆಕ್ಟ್ ಮಾಡಿಕೊಂಡ್ರು. ಲೋಡ್ ಗಟ್ಟಲೆ ತುಂಬಿಕೊಂಡು ಅವ್ರ ದೇಶಕ್ಕೆ ತಗೊಂಡೋದ್ರು. ಇದು ನಮಗೆ ನಮ್ಮ ದೇಶದ ಪಾರಂಪರಿಕ ಸಾವಿರಾರು ವರ್ಷದಿಂದ ಬದುಕೊಂಡು ಬಂದಿದ್ದಂಥ ಜೀವನ ವಿಧಾನವನ್ನೇ ಬದಲಿಸ್ಬಿಟ್ರು. ನಮ್ಮನ್ನೆಲ್ಲ ಅಬ್ಬೆಪಾರಿಗಳಾಗೋ ಹಂಗೆ ಮಾಡಿಬಿಟ್ರು ಬ್ರಿಟಿಷ್ನವರು. ಯಾರ್ದೋ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಥರ ಮಾಡಿಬಿಟ್ರು. ತನ್ನ ಸ್ವಾಭಿಮಾನದಿಂದ ಬದುಕ್ತಿದ್ದಂಥ ರೈತನ ಬದುಕನ್ನು ಮೂರಾಬಟ್ಟೆ ಮಾಡಿಬಿಟ್ರು. ಇದು ಬ್ರಿಟಿಷರು ಮಾಡಿದ್ದ ಅನ್ಯಾಯ ನಮಗೆ. ಸರ್, ಬ್ರಿಟಿಷ್ ಅವರು ಈಸ್ಟ್ ಇಂಡಿಯಾ ಕಂಪನಿ ಮೈಸೂರು ಆ ಕಿಂಗ್ಡಮ್ಗೆ ಬಂದಾಗ ಯಾವ ರಾಜರು ಇದ್ರು ಸರ್ ಅವಾಗ? ಎಲ್ಲರೂ ಮುಂಚೆಯಿಂದನೇ ಬಂದ್ಬಿಟ್ರಲ್ಲ ಇವರು. ನೋಡಿ, ಮೈಸೂರಿಗೆ ಕರೆಕ್ಟಾಗಿ ನೀವು ಹೇಳಬೇಕು, ಮೈಸೂರನ್ನ ಕಂಪ್ಲೀಟ್ ಕಬ್ಜಾ ತೊಗೊಂಡಾಗ ಅಂದರೆ 1799 4th ಆಂಗ್ಲೋ ಮೈಸೂರು ವಾರ್, ಟಿಪ್ಪು ಸುಲ್ತಾನನ ಸಾವಿನೊಂದಿಗೆ ಬ್ರಿಟಿಷರು ಪೂರ್ತಿ ಮೈಸೂರು ಮೇಲೆ ಹೋಲ್ಡ್ ತೊಗೊಂಡ್ಬಿಡ್ತಾರೆ. ಆಗ ಮಹಾರಾಜರಾಗಿದ್ದವರು ಮಹಾರಾಜರನ್ನ ಮಾಡ್ತಾರೆ ಇವರೇನೆ, ಬ್ರಿಟಿಷರೇ. 4 ವರ್ಷದ 3ನೇ ಕೃಷ್ಣರಾಜ ಒಡೆಯರು, ಅವ್ರಿಗೆ 4 ವರ್ಷ ಆಗಿರುತ್ತೆ. ಅವ್ರು ಹುಟ್ಟಿದ 1795 ಅಂದರೆ 5 ವರ್ಷ ಆಗಿರುತ್ತೆ, 4-5 ವರ್ಷ ಆಗಿರುತ್ತೆ. ಅವ್ರನ್ನ ಮಹಾರಾಜ ಮಾಡ್ತಾನೆ, ಚಿಕ್ಕ ಹುಡುಗನ್ನ. ಅಂದರೆ ಅವ್ರು ದೊಡ್ಡವರಾಗ ತನಕ ಅವ್ರ ಅಜ್ಜಿ ಇರ್ತಾರೆ, ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ. ಅವ್ರನ್ನ ನೀವು ನೋಡ್ಕೋಬೇಕು ಅಂತೇಳಿ ಒಬ್ಬ ರೆಸಿಡೆಂಟನ್ನು ಇಟ್ಟು, ರೆಸಿಡೆಂಟ್ ಬ್ಯಾರಿಕ್ಲೋಸ್ ಅಂತ ಇಟ್ಟು, ಆ ರೆಸಿಡೆಂಟ್ ಮೈಸೂರು ನೋಡ್ಕೊಳಪ್ಪ ನೀನು ಅಂತ ಕಂಟ್ರೋಲ್ಗೆ ತಗೋತಾರೆ ಮೈಸೂರನ್ನ. ಮೈಸೂರು ದೊಡ್ಡದಾಗಿದ್ದಂಥ ಮೈಸೂರನ್ನ ಹಂಚಿ 9 ಜಿಲ್ಲೆ ಮಾತ್ರ ಮೈಸೂರಿಗೆ ಕೊಡ್ತಾರೆ. ಸ್ವಲ್ಪ ಭಾಗ ಆವತ್ತಿನ ಮರಾಠರಿಗೆ ಕೊಡ್ತಾರೆ, ಸ್ವಲ್ಪ ಭಾಗ ಹೈದರಾಬಾದ್ ನಿಜಾಮಿನಿಗೆ ಕೊಡ್ತಾರೆ, ಸ್ವಲ್ಪ ಭಾಗ ತಾವೇ ಇಟ್ಕೊಡ್ತಾರೆ. ಲೈಕ್ ಮಂಗಳೂರು, ಬಳ್ಳಾರಿ ಎಲ್ಲ ಡೈರೆಕ್ಟ್ ಬ್ರಿಟಿಷ್ ರೂಲಲ್ಲಿರುತ್ತೆ. ಅದು ಅಂಡರ್ ಮದ್ರಾಸ್ ಪ್ರೆಸಿಡೆನ್ಸಿ ಇರುತ್ತೆ. ಇದು ನಮ್ಮ ಮಂಗಳೂರು ಮತ್ತು ಬಳ್ಳಾರಿ ಅವ್ರು ಇಟ್ಕೋತಾರೆ ಕೆಲವು ಭಾಗಗಳನ್ನು. ಕೆಲವು ಭಾಗಗಳ ಅವ್ರು ಇಟ್ಕೊಳ್ಳೋದು ಉದ್ದೇಶ ಏನಪ್ಪ ಅಂದರೆ ಆ ಭಾಗದ 100% ತೆರಿಗೆ ಅವ್ರಿಗೇನೆ, ಪೂರ್ತಿ ಸಂಪಾದನೆ ಅವ್ರಿಗೇನೆ. ಅದು ಈ ಭಾಗಗಳಲ್ಲಾಗಿ ಈಗ ಮೈಸೂರು ಅಂತ ಕೊಟ್ಟಾಗ ನಾವು ಒಂದಿಷ್ಟು ಪಾಲು ಅವ್ರಿಗೆ ಕೊಡಬೇಕಿತ್ತು. ಆ ಥರ ರಾಜರು ಕೊಡ್ತಾ ಇದ್ರು. ಹೌದು. ಇವಾಗ ಅವರು ಚಿಕ್ಕವರಿದ್ರಲ್ವಾ, ಅವ್ರಿಗೂ ಬ್ರಿಟಿಷ್ ಅವ್ರಿಗೂ ಸಂಬಂಧಗಳು ಹೇಗಿತ್ತು ಸರ್? ಇವ್ರು ಚೆನ್ನಾಗೇ ಇಟ್ಕೋಬೇಕಿತ್ತು. ನಮ್ಮ ಹತ್ರ ಬೇರೆ ದಾರಿ ಇರಲಿಲ್ಲ, ಉಳಿಸ್ಕೋಬೇಕಿತ್ತು ನಾವು. ಅವ್ರನ್ನ ಚೆನ್ನಾಗೇ ಇಟ್ಕೋಬೇಕಿತ್ತು. ಹೇಗೆ ಮೈಸೂರು ಸಂಸ್ಥಾನ ಬ್ರಿಟಿಷರನ್ನ ಚೆನ್ನಾಗಿ ಇಟ್ಕೊಂಡು ಅವ್ರು ಕೇಳಿದಷ್ಟು ತೆರಿಗೆಯನ್ನು ಕಟ್ಕೊಂಡು ಇಷ್ಟು ಇಂಪ್ರೂವ್ ಆಯಿತು ಅನ್ನೋದೇ ಒಂದು ಭಾಳ ದೊಡ್ಡ ಕಥಾನಕ. ಅದು 3ನೇ ಕೃಷ್ಣರಾಜ, 4 ಮಹಾರಾಜರನ್ನ ಇಲ್ಲಿ ಭಾಳ ನೆನ್ಕೋಬೇಕು. 3ನೇ ಕೃಷ್ಣರಾಜ ಒಡೆಯರು, 10ನೇ ಚಾಮರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಜಯಚಾಮರಾಜ ಒಡೆಯರು. ಆಯಿತಾ? ಈ 3ನೇ ಕೃಷ್ಣರಾಜ ಒಡೆಯರು ಜಾಸ್ತಿ 1800 1868. ಆಮೇಲೆ 1881 1892 ಅವರು 10ನೇ ಚಾಮರಾಜ ಒಡೆಯರು. ಆಮೇಲೆ ಬಂದಂಥವ್ರು ಅವ್ರು ಭಾಳ ಚಿಕ್ಕ ವಯಸ್ಸಿಗೆ ತೀರ್ಕೊಂಡ್ರು ಅಂಥೇಳಿ ಅವರ ಪತ್ನಿಯವ್ರು ತಗೊಳ್ತಾರೆ. ಆಮೇಲೆ 40 ವರ್ಷ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅದು ಭಾಳ ಗೋಲ್ಡನ್ ಪೀರಿಯಡ್ ಆಫ್ ಮೈಸೂರು ಕಿಂಗ್ಡಮ್, ಗೋಲ್ಡನ್ ಪೀರಿಯಡ್ ಆಫ್ ಇಂಡಿಯಾ. ಯಾಕೆಂದರೆ ಹಲವಾರು ಇನ್ವೆನ್ಷನ್ಗಳು, ಹಲವಾರು ಪ್ರಥಮಗಳನ್ನು ನಾವು ಮೈಸೂರಿನವ್ರು ಸಾಧಿಸಿದ್ವಿ ಆಗ. ಸೊ ಅದೆಲ್ಲ ಅಂಡರ್ ಬ್ರಿಟಿಷ್ ಅವ್ರ ಸ್ಕ್ಯಾನಿಂಗಲ್ಲೇ ಅವ್ರು ನೋಡ್ತಾ ಇದ್ದಂಗೆ ಇದನ್ನೆಲ್ಲ ಮಾಡಿದ್ವಿ. ಅಂದರೆ ಅವಾಗ ಬ್ರಿಟಿಷ್ನವರು ಟರ್ನ್ ಆಗ್ತಾರೆ, ಇದು ಇಷ್ಟೊಂದು ಪ್ರೋಗ್ರೆಸ್ ಆಗ್ತಾಯಿದೆ, ಲೈಕ್ ಮೈಸೂರು ಲಂಡನ್ ಥರ ಇದೆ ಅಂತ ಅವಾಗ ಅವ್ರು ಅಂದ್ಕೊಂಡು ತುಂಬ ತೆರಿಗೆಗಳನ್ನು ಅವ್ರು ಮನ್ನಾ ಮಾಡಿದ್ರು, ತುಂಬ ಸಪೋರ್ಟು ಮಾಡಿದ್ರು. ಇದೊಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸು. ಈ ಕಡೆ ದುಡ್ಡು ತೊಗೊಂಡೋದ್ರು, ಈ ಕಡೆ ಸಪೋರ್ಟು ಮಾಡಿದ್ರು. ಸೊ ನಾವು ಈ ಕಡೆಯಿಂದ ನೋಡಿದ್ರೆ ಸಪೋರ್ಟ್ ಮಾಡಿದ ಥರ ಕಾಣ್ತಾರೆ, ಈ ಕಡೆಯಿಂದ ನೋಡಿದ್ರೆ ಲೂಟಿ ಮಾಡಿದ ಥರ ಕಾಣ್ತಾರೆ. ಸೊ ಎರಡೂ ಇದೆ ಅವ್ರದ್ದು. ಸರ್, ನಾವು ಕಲ್ತಿರೋದು ಟೆಕ್ಸ್ಟ್ ಬುಕ್ಕಲ್ಲಿ ವಿಜಯನಗರ ಮತ್ತು ಹಂಪೆಯಲ್ಲಿ ಚಿನ್ನ ಆಭರಣಗಳೆಲ್ಲ ತರಕಾರಿ ಹಾಕ್ದಂಗೆ ಹಾಕಿದ್ರು ಮಾರ್ಕೆಟಲ್ಲಿ, ಆ ಥರ ಇತ್ತು ಅಂತ. ಸೊ ಎಷ್ಟು ನಿಜ ಇದೆ ಅದು ಹೇಗೆ ಅಂತಂದರೆ ನೋಡಿ, ಈಗ ಮುಂಚೆ ನಾನು ಹೇಳಿದ್ನಲ್ಲ, ಈಗ ಮುಂಚೆ ಹೇಳಿದೆ ನಾನು, ಅಶೋಕನ ಕಾಲದಲ್ಲಿ ಶಾತವಾಹನರು ಇಲ್ಲಿವರೆಗೆ ಆಳ್ತಾ ಇದ್ರು ಅಂತ. ಅಶೋಕನು ತನ್ನ ಕೊನೆಯ ದಿನಗಳನ್ನು ಗುಲ್ಬರ್ಗದ ಸನ್ನತಿಯಲ್ಲಿ ಕಳೀತಾನೆ. ಅವ್ನು ಬಂದು ಇಲ್ಲೇ ಸಾಯೋದು ಅಶೋಕ. ಅವನು ಅಲ್ಲಿಂದ ಇಲ್ಲಿ ಬಂದು, ಯಾಕೆ ಅಶೋಕನಿಗೆ ನಮ್ಮ ಕರ್ನಾಟಕದ ಮೇಲೆ ಅಷ್ಟು ಆಸೆ ಇರುತ್ತೆ ಅಂದರೆ, ಉತ್ತರ ಕರ್ನಾಟಕ ಎಸ್ಪೆಷಲಿ ಅಂದರೆ ನಮ್ಮಲ್ಲಿ ಮೈನ್ಸ್ ಇತ್ತು. ಗೋಲ್ಡು, ಕಾಪರು, ಡೈಮಂಡ್ ಮೈನ್ಸ್ ನಮ್ಮಲ್ಲಿತ್ತು. ಆ ಮೈನಿಂಗು, ಬಳ್ಳಾರಿ ಮೈನಿಂಗ್ ಏನಿದೆ ಅದು BCಯಿಂದ, ಕ್ರಿಸ್ತಪೂರ್ವದಿಂದ ಆ ಮೈನಿಂಗ್ ನಡೀತಾ ಇತ್ತು. ಇವತ್ತಿನ ಮೈನಿಂಗ್ ಅಲ್ಲ ಅದು, ಅವತ್ತಿಂದ ಮೈನಿಂಗ್ ಮಾಡಿದ್ದಾರೆ. ಅಶೋಕನ ಕಾಲದಿಂದ ಮೈನಿಂಗ್ ಮಾಡಿದ್ದಾರೆ. ಚಂದ್ರಗುಪ್ತ ಮೌರ್ಯನ ಶಸ್ತ್ರಾಸ್ತ್ರಗಳಿಗೆ, ಅವನ ಆರ್ಮ್ಸ್ಗೆ ಐರನ್ ಓರ್ ಕೊಟ್ಟಿದ್ದು ನಾವು ನಮ್ಮ ಸಂಡೂರು ಮೈನ್ಸಿಂದ. ಕುಮಾರಸ್ವಾಮಿ ಬೆಟ್ಟ ಅಂತಿದೆ, ಅಲ್ಲಿ ಕೊಟ್ಟಿದ್ದೀವಿ, ಅಲ್ಲಿಂದ ಕೊಟ್ಟಿದ್ದೀವಿ ನಾವು. ಸೊ ಇಲ್ಲಿಂದ ಹೋಗಿರೋದು ನಮ್ಮ. ಸೊ ಆ ಕಾಲದಿಂದ ಮೈನಿಂಗ್ ಮಾಡಿದ್ದೀವಿ ನಾವು. ಹಾಗಾಗಿ ಅದ್ರ ಮೇಲೆ ಎಲ್ಲರಿಗೂ ಆಸೆ ಇತ್ತು. ಅಂದರೆ ಅದೆಷ್ಟು ನಿಜ ಸರ್? ಇದು ಏನಂದರೆ ಇದು ವಿಜಯನಗರ ಕಾಲದಲ್ಲಿ ಏನಂತಂದರೆ, ಈ ಮೈನಿಂಗಲ್ಲಿ ನಿಮಗೆ ಡೈಮಂಡ್ ಅಥವಾ ಚಿನ್ನದ ಗಣಿ ಅಂತಲೇ ಇಟ್ಕೊಳ್ರಿ. ಮೈನ್ ಮಾಡ್ಬೇಕಾದ್ರೆ ದೊಡ್ಡದೇನಾದ್ರು ದೊಡ್ಡದು ಸಿಕ್ಕಿದಾಗ ಅದು ರಾಜನಿಗೆ ಹೋಗ್ತಾ ಇತ್ತು. ಸಣ್ಣ ಪುಟ್ಟದ್ದು ಸಿಕ್ಕಿದಾಗ ಅದು ಮಂತ್ರಿಗಳಿಗೆ ಹೋಗ್ತಾ ಇತ್ತು. ಇನ್ನೂ ಸಣ್ಣದು ಸಿಕ್ಕಿದಾಗ ಬಿಸ್ನೆಸ್ ಕಾರ್ಪೊರೇಟ್, ಅವತ್ತಿನ ಕಾರ್ಪೊರೇಟ್ ಅಲ್ಲಿಗೆ ಹೋಗ್ತಾ ಇತ್ತು. ಸೊ ಇದೆಲ್ಲ ಆದಮೇಲೆ ಹುಡಿ ಬರ್ತಾ ಇತ್ತಲ್ಲ, ಹುಡಿ
ವಿಚ್ ಇಸ್ ಏನು ಥ್ರೋ ಅವೇ ಲೈಕ್ ಕೆರೋಸಿನ್. ಗೊತ್ತಾಯ್ತು. ನಿಮಗೆ ವೈಟ್ ಪೆಟ್ರೋಲು ಡೀಸೆಲ್ ಕೆರೋಸಿನ್, ಸೊ ಇಟ್ಸ್ ಲೈಕ್ ಕೆರೋಸಿನ್. ಅದನ್ನು ರೋಡಲ್ಲಿ ಮಾರ್ತಾಯಿತ್ತು ಆ ಹುಡಿನ. ಅಂದ್ರೆ ಆಕ್ಚುಲಿ ಡೈಮಂಡ್ ಅದು ಏನೇ ದೊಡ್ಡದು ಸಿಕ್ಕಿದ್ರು ಫಸ್ಟ್ ಅದು ರಾಜನಿಗೆ ಹೋಗ್ಬೇಕಿತ್ತು. ಕಾನೂನು ಇದ್ದಿದ್ದೆ ಹಂಗೆ. ಓಕೆ. ನಿಮ್ಮ ಹತ್ರ ಒಂದು ಒಳ್ಳೆ ಕೋಳಿ ಇದೆ ಅಂದರೆ ಅದು ರಾಜನಿಗೆ ಹೋಗಬೇಕು. ಓಕೆ. ಅವತ್ತಿನ ಕಾನೂನು. ನಾಟ್ ಓನ್ಲಿ ಮೈನ್ಸ್, ಏನೇ ಇದ್ರು ನಿನ್ನ ಹೊಲದಲ್ಲಿ ಒಂದು ಒಳ್ಳೆ ಬೆಳೆ ಬಂದಿದೆ ಅಂದರೂ ಅದು ರಾಜನಿಗೆ ಹೋಗ್ಬೇಕಿತ್ತು. ಆ ರೀತಿ ಇತ್ತು. ಹಂಗಾದ್ರೆ ಅದು ಮಾರ್ಕೆಟ್ ಫಾರ್ ಆ ಲೆವೆಲ್ ನಾವು ನೋಡಿರೋ ಇಮ್ಯಾಜಿನ್ ಮಾಡ್ಕೊಂಡಿರೋ ಲೆವೆಲಲ್ಲಿ ಇರಲ್ಲ. ಅದು ಇಮ್ಯಾಜಿನ್ ಮಾಡ್ಕೊಂಡ್ರು ಅಷ್ಟು ಸಂಪತ್ತು ಅವ್ರಗಳ ಹತ್ರ ಇತ್ತು. ಕಾರ್ಪೊರೇಟ್ಸು, ಕಿಂಗ್ಸು, ಮಿನಿಸ್ಟರ್ಸು ಆ ಲೆವೆಲಲ್ಲಿ ಇತ್ತು. ಡೌನ್ ದಿ ಲೈನ್ ಕಾಮನ್ ಪೀಪಲ್ಗೆ ಆ ಹುಡಿ ಸಿಗ್ತಾ ಇತ್ತು. ಆ ಹುಡಿನ ಗುಡ್ಡೆ ಹಾಕೊಂಡು ಮಾರೋರು. ಸರ್ ಇನ್ನೊಂದೇನು ಹಿಂಗೆ ಮುಂದೆ ಹೋಗ್ತಿದ್ರೆ ಒಂದು ಕನ್ಫ್ಯೂಷನ್ ಏನಂದ್ರೆ ವಿಶ್ವೇಶ್ವರಯ್ಯ ಅವರು ಮೈಸೂರ್ನ ಇನ್ಫ್ರಾಸ್ಟ್ರಕ್ಚರಲಿ ಡೆವಲಪ್ ಆಮೇಲೆ ಕನ್ಸ್ಟ್ರಕ್ಷನ್ ಮಾಡಿರೋದು, ಕೆಂಪೇಗೌಡ ಅವರು ಬ್ಯಾಂಗ್ಳೂರ್ನ ಮಾಡಿರೋದು. ಆಮೇಲೆ ಇಬ್ರು ಸೇಮ್ ಟೈಮಿಂಗ್ ಮಾಡಿದ್ರಾ ಇಲ್ಲ ಬೇರೆ 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 ಕಾಲಘಟ್ಟ? ಈಗ 1538ರಲ್ಲಿ ಬೆಂಗಳೂರು ಕಟ್ಟಿದ್ದು. ಜನವರಿ 14, 1538 ನಮ್ಮ ಕೆಂಪೇಗೌಡರು ಬೆಂಗಳೂರಿಗೆ ಗುದ್ಲಿ ಪೂಜೆ ಮಾಡ್ತಾರೆ ರಾಜ ಮಾರ್ಕೆಟ್ ಸರ್ಕಲಲ್ಲಿ. ಅಲ್ಲಿಂದ ಶುರು ಮಾಡ್ತಾರೆ. ರಾಜ ಮಾರ್ಕೆಟ್ ಅಂದ್ರೆ ಅವೆನ್ಯೂ ರೋಡ್ ಹತ್ರ. ಅಲ್ಲಿ ರಾಜ ಮಾರ್ಕೆಟ್ ಸರ್ಕಲ್ ಇದೆಯಲ್ಲ, ಅದೇ ಗುದ್ಲಿ ಪೂಜೆ ಮಾಡಿದ ಜಾಗ. ಗ್ರೌಂಡ್ ಬ್ರೇಕಿಂಗ್ ಸೆರೆಮನಿ ಅಲ್ಲೇ ಮಾಡಿದ್ದು 1538 ಜನವರಿ 14. ಆಯಿತಾ? ಸೊ ಅವ್ರು ಮಾಡಿದ್ದು ಆ ಕಾಲದಲ್ಲಿ. ಅವರು ಆಗ 2 ಕೋಟೆಗಳನ್ನು ಕಟ್ತಾರೆ. ಒಂದು ಪೇಟೆ ಕೋಟೆ ಅಂದರೆ ಇವತ್ತಿನ KR ಮಾರ್ಕೆಟ್ ಸಿಗ್ನಲಿಂದ ಹಲ್ಸೂರು ಗೇಟ್, ಪೊಲೀಸ್ ಸ್ಟೇಷನ್ ಅದೆಲ್ಲ ಸುತ್ತಾಕೊಂಡು, ಮೆಜೆಸ್ಟಿಕ್ ಎಲ್ಲ ಸುತ್ತಾಕೊಂಡು KR ಮಾರ್ಕೆಟ್ ವಾಪಸ್ ಬರುತ್ತೆ. ಕಬ್ಬನ್ಪೇಟೆ, ನಗರಪೇಟೆ, ಚಿಕ್ಕಪೇಟೆ ಎಲ್ಲ ಅದರೊಳಗೆ ಅಲ್ಲೊಂದು ಕೋಟೆ ಇತ್ತು. ಈಗ ಕೋಟೆ ಇಲ್ಲ, ಬಿದೋಗಿದೆ. ಅಂದರೆ ಎಲ್ಲ ನಾವು ಯಾವುದು ಉಳಿಸ್ಕೊಂಡಿಲ್ಲ. ಇನ್ನೊಂದು ಕಲಾಸಿಪಾಳ್ಯದ ಕೋಟೆ ಅದು ಇವಾಗಲೂ ಇದೆ. ಅದು ಕೆಂಪೇಗೌಡರು ಕಟ್ಟಿದ ಕಾಲಕ್ಕೆ ಅದು ಮಣ್ಣಿನ ಕೋಟೆ. ಇದನ್ನು ಈಗ ಸ್ಟ್ರೆಂಥನ್ ಮಾಡ್ಕೊಂಡಿದ್ದು. ಇದು ನಮ್ಮ ಮೈಸೂರು ಮಹಾರಾಜ ಚಿಕ್ಕದೇವರಾಜ ಒಡೆಯರು, ಹೈದರಾಲಿ, ಟಿಪ್ಪು ಅದೆಲ್ಲ ಸ್ಟ್ರೆಂಥನ್ ಮಾಡಿಕೊಂಡ್ರು. ಸೊ ಆ ಫೋರ್ಟ್ ಇನ್ನೂ ಉಳ್ಕೊಂಡಿದೆ. ಇವೆರಡು ಕೋಟೆ ಕಟ್ಟಿದ್ರು. ಇವೆರಡು ಕೋಟೆ ಕಟ್ಟಿ 106 ಕೆರೆ ಕಟ್ಟಿದ್ರು. ಅದು ಕೆಂಪೇಗೌಡರು ಕಟ್ಟಿದ ಕಾಲ 1538ರಿಂದ 40-45 ವರ್ಷ ಆಯಿತಾ. ಅದಾದಮೇಲೆ ಅವ್ರ ಮಗ 1600 ಬಂದರು. ಅದೆಲ್ಲ ಆ ಥರ ಆಯಿತು. ಇಲ್ಲಿ ವಿಶ್ವೇಶ್ವರಯ್ಯ ಬಂದಿದ್ದು 1911ಗೆ 1911 ಮೈಸೂರಿಗೆ ಬಂದರು. ಸೊ ಮೈಸೂರು ಅಂದರೆ ಮೈಸೂರು ಕಿಂಗ್ಡಮಿಗೆ 1911ಕ್ಕೆ ಚೀಫ್ ಇಂಜಿನಿಯರ್ ಆಗಿ ಬಂದರು. 1913ಗೆ ದಿವಾನರಾದರು. 1918ವರೆಗೆ ದಿವಾನ್ಗಿರಿಲಿದ್ದರು. ಆಮೇಲೆ ರಿಟೈರ್ಮೆಂಟ್ ಆದರು. ಬಟ್ ಹಿ ವಾಸ್ ದೇರ್. ಅವ್ರ ಕೊನೆವರೆಗೂ ಅವರು ಒಂದು ಸಲಹಾಗಾರ, ಕನ್ಸಲ್ಟೆಂಟ್ ಆಗಿ ಮೈಸೂರು ಕಿಂಗ್ಡಮ್ಗೆ ಕೆಲಸ ಮಾಡ್ತಾರೆ. ಸರ್ ಬಂದರು ಅಂದರೆ ಎಲ್ಲಿದ್ರು? ಅವರು ಮುಂಬೈ ಪ್ರೆಸಿಡೆನ್ಸಲ್ಲಿ ಚೀಫ್ ಇಂಜಿನಿಯರ್, ಮುಂಬೈ ಪ್ರಾವಿನ್ಸಲ್ಲಿ ಚೀಫ್ ಇಂಜಿನಿಯರ್ ಆಗಿದ್ದರು. ಕನ್ನಂಬಾಡಿ ಕಟ್ಟೋ ಟೈಮ್ಗೆ ಕನ್ನಂಬಾಡಿಲಿ ಅವಾಗ 2 ಬ್ರಿಟಿಷ್ ಚೀಫ್ ಇಂಜಿನಿಯರ್ಗಳು ಕೆಲಸ ಬಿಟ್ಟು ಹೋಗ್ಬಿಟ್ರು. ಒಬ್ಬರು ತೀರ್ಕೊಂಡ್ರು, ಒಬ್ಬರು ಕೆಲಸ ಬಿಟ್ಟು ಹೋದ್ರು ಅಂತೇಳಿ ಕೆಲಸ ನಿಂತೋಗಿತ್ತು. ಆಗ ದಿವಾನ್ ಆನಂದ್ ರಾಯರು, ಇವತ್ತು ಆನಂದರಾವ್ ಸರ್ಕಲ್ ಇದೆಯಲ್ಲ, ಮೆಜೆಸ್ಟಿಕ್ ಹತ್ರ, ಆನಂದರಾವ್ ಅವರು, ದಿವಾನ್ ಆನಂದ್ ರಾಯರು ಅವರೇ ಇವ್ರನ್ನ ಕರ್ಕೊಂಬಂದಿದ್ದು. ಅವಾಗ ಮಹಾರಾಜರಿಗೆ ಹೇಳಿ ಹಿಂಗೊಬ್ಬರು ವಿಶ್ವೇಶ್ವರಯ್ಯ ಅಂತ ನಮ್ಮವರ ಇಂಜಿನಿಯರಲ್ಲಿ ಮುಂಬೈ ಪ್ರಾವಿನ್ಸಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಭಾಳ ಇಂಟೆಲಿಜೆಂಟು, ಅವ್ರನ್ನ ಕರ್ಸೋಣ ಅಂತ ಹೇಳಿದಾಗ ಕರೆಸ್ತಾರೆ ಅವ್ರನ್ನ. ಅವ್ರು ಬಂದು KRS ಪ್ರಾಜೆಕ್ಟು ಟೇಕ್ ಓವರ್ ಮಾಡ್ತಾರೆ. ಬ್ರಿಟಿಷಿಂದ ಟೇಕ್ ಓವರ್ ಮಾಡಿ ಒಂದು 8 ವರ್ಷ ಅದನ್ನು ನಡೆಸ್ತಾರೆ. 11ರಿಂದ 7 ವರ್ಷ ನಡೆಸ್ತಾರೆ. ಆಮೇಲೆ ಅವರು ರಿಟೈರ್ ಹಿ ವಿಲ್ ಕಮ್ ಔಟ್ ಆಫ್ ದ ಕಿಂಗ್ಡಮ್. ಅಷ್ಟರಲ್ಲಿ ತುಂಬ ಕೆಲಸ ಮಾಡಿರ್ತಾರೆ. ಮತ್ತು ಈಚೆ ಬರ್ತಾರೆ. ಆವಾಗ ಮತ್ತೆ ಮುಂದುವರ್ಸ್ಕೊಂಡು ಹೋಗ್ತಾರೆ. KRS 11 ಒಂದು 20 ವರ್ಷ ನಡೀತು. KR 22 ವರ್ಷ. ಆವಾಗ ಅವರು ನಮ್ಮ ಮೈಸೂರು ಕಿಂಗ್ಡಮಿಗೆ ಚೀಫ್ ಇಂಜಿನಿಯರ್ ಆಗಿ ಬರ್ತಾರೆ. ಬಂದು ಅವ್ರಿಗೆ ನಮ್ಮ ತುಂಬ ಕೆಲಸಗಳನ್ನು ಮಾಡ್ತಾರೆ. ಸ್ಟೇಟ್ ಬ್ಯಾಂಕು, ಐರನ್ ಹೊಂಡೋರು, ಭದ್ರಾವತಿ, ಕೆನ್ನಂಬಾಡಿ ಕಟ್ಟೆ, 106 ಬ್ಯಾರೇಜ್ಗಳು, ರಸ್ತೆಗಳು, 106 ಬ್ಯಾರೇಜ್ ಅಂದರೆ ಸಣ್ಣ ಪುಟ್ಟ ಡ್ಯಾಮ್ಸ್ಗಳೆಲ್ಲ ಸೇರಿ ತುಂಬ ಕೆಲಸ ಮಾಡ್ತಾರೆ. ಅಂದರೆ ಅವ್ರು ಕಟ್ಟಿರೋದು ಏನಾದರೂ ಇವತ್ತು ಇದಿನ್ನ ಇದೆಯಪ್ಪ ಅನ್ನೋದು ತುಂಬ ಇದೆ. ಕನ್ನಂಬಾಡಿ ಕಟ್ಟೆ ಇಸ್ ಒಂದು ಬಿಡಿ. ಅದು ಬಿಟ್ಟರೆ 106 ಬ್ಯಾರೇಜ್ ತುಂಬ ಇದೆ ನಿಮಗೆ. ಮಾರ್ಕೋನಹಳ್ಳಿ ಅಣೆ ಕಟ್ಟಿರ್ಬೋದು, ನಮ್ಮ ದೊಡ್ಡಬಳ್ಳಾಪುರ ಹತ್ರ ಒಂದು ಸಣ್ಣ ಡ್ಯಾಮ್ ಇದೆ, ಆ ಥರದ್ದಿರ್ಬೋದು. ಯು ನೇಮ್ ಎನಿಥಿಂಗ್. ನಮ್ಮ ಸಣ್ಣ ಪುಟ್ಟ ಬ್ಯಾರೇಜ್ಗಳು ನಂಗೆ ತಕ್ಷಣ ಜ್ಞಾಪಕ ಬರ್ತಾಯಿಲ್ಲ. ಅಂಥದ್ದು 106 ಬ್ಯಾರೇಜ್ಗಳನ್ನ ಅವ್ರು ಕಟ್ಟಿದ್ದಾರೆ. ಈ ದೊಡ್ಡಾಳಲ್ಲಿ ಹತ್ರ, ಇಲ್ಲಿ ಕನಕಪುರದ ಹತ್ರ ಒಂದು ಡ್ಯಾಮ್ ಇದೆ. ಆ ಥರದ್ದು ತುಂಬ ಇದೆ. ತುಂಬ ಸಣ್ಣ ಪುಟ್ಟ ಬ್ಯಾರೇಜ್ಗಳು, ಒಂದು 2 TMC 3 TMC ಹಿಡಿಯುವಂಥ ಸಣ್ಣ ಪುಟ್ಟ ಡ್ಯಾಮ್ಗಳನ್ನು ತುಂಬ ಕಟ್ಟಿದ್ದಾರೆ. ಸರ್ ಮೈಸೂರು ಆಡಳಿತ ಇದೆಲ್ಲ ಯೋಚನೆ ಮಾಡುವಾಗ ಒಂದು ವಿಶ್ವ ಪ್ರಖ್ಯಾತ ಆಗಿರೋ ಒಂದು ಹಬ್ಬ ಸರ್ ಮೈಸೂರು ದಸರಾ. ಅದರದ್ದು ಹಿಸ್ಟ್ರಿ ಏನು, ಹೇಗೆ ಆಚರಣೆಗೆ ಹೇಗೆ ಬಂದದ್ದು, ಆಮೇಲೆ ಎಷ್ಟು ರಾಜರು ಅದರ ಅಂಬಾರಿ ಎತ್ಕೊಂಡು ಬಂದಿದ್ದಾರೆ, ಅದ್ರ ಬಗ್ಗೆ ಒಂದು ಸ್ವಲ್ಪ. ಇದೇನಂತಂದರೆ ನಿಮಗೆ ಹೇಳ್ಬೇಕಂದ್ರೆ, ನಮ್ಮ ಅಂಬಾರಿ ಮತ್ತು ಸಿಂಹಾಸನ ಅವತ್ತಿನ ದೇವಗಿರಿ, ದೌಲತಾಬಾದ್ ಅಂತೀವಲ್ಲ, ಅವತ್ತಿನ ದೇವಗಿರಿಯ ಸೇವೂಣರ ಹತ್ರ ಇತ್ತು. ಅವನು ರಾಮಚಂದ್ರ ದೇವ ಅಂತ ಅವಾಗ ರಾಜ. 1292ನಲ್ಲಿ ಅಲಾವುದ್ದೀನ್ ಖಿಲ್ಜಿ ಅವನ ಮೇಲೆ ಅಟ್ಯಾಕ್ ಮಾಡಿದಾಗ ಅವನು ಸೋಲ್ತಾನೆ. ಆಮೇಲೆ ಅವನು 2-3 ಸರಿ ಅಟ್ಯಾಕ್ ಮಾಡೋ ಸೂಚನೆ ಇದ್ದಾಗ ಇವನೇನು ಮಾಡ್ತಾನೆ, ತುಂಬ ಅಪಾರವಾದಂಥ ತನ್ನ ಸಂಪತ್ತನ್ನು ತನ್ನ ಸೇನಾಧಿಪತಿ ಆಗಿದ್ದಂಥ ಮುಮ್ಮಡಿ ಸಿಂಗೆ ನಾಯಕ ಅನ್ನೋನಿಗೆ ಕೊಡ್ತಾನೆ.
ಅದರಲ್ಲಿ ಅಂಬಾರಿ ಮತ್ತು ಸಿಂಹಾಸನ ಎರಡು ಇರುತ್ತೆ. ಅವನು ಅದನ್ನು ತೊಗೊಂಡು ಬಂದು ಈಚೆ ತಾನೊಂದು ಸ್ವತಂತ್ರ ಸಂಸ್ಥಾನ ಶುರು ಮಾಡ್ತಾನೆ. ಆ ಮುಮ್ಮಡಿ ಸಿಂಗನಾಯಕನ ಮಗ ಕಂಪಿಲರಾಯ ಅವನು ಭಾಳ ದೊಡ್ಡ ವೀರ. ಕಂಪಿಲರಾಯ ಅವನ ಮಗ ಗಂಡುಗಲಿ ಕುಮಾರರಾಮ, ಅವನು ಭಾಳ ದೊಡ್ಡ ವೀರ. ಈ ಗಂಡುಗಲಿ ಕುಮಾರರಾಮ ಮೊದಲನೇದಾಗಿ ದಸರಾ ಶುರು ಮಾಡ್ತಾನೆ. ಅದು ಏನು ವಿಷಯಕ್ಕಾಗಿ, ಏನಕ್ಕೆ ದಸರಾ ಯಾಕೆ ಫಸ್ಟ್ ಆಫ್ ಆಲ್ ಮಾಡ್ತಾರೆ ಅಂತಂದರೆ, ದಸರಾ ಇಸ್ ಲೈಕ್ ಇವತ್ತಿನ ರಿಪಬ್ಲಿಕ್ ಡೇ ಪೆರೇಡ್ ಥರ. ರಿಪಬ್ಲಿಕ್ ಡೇ ಪೆರೇಡ್ ಏನಕ್ಕೆ ಮಾಡ್ತೀವಿ ನಾವು? ನಮ್ಮ ಶಕ್ತಿ ಪ್ರದರ್ಶನ ಅಲ್ವಾ? ನಮ್ಮ ಆರ್ಮಿ, ನಮ್ಮ ನೇವಿ, ನಮ್ಮ ಏರ್ಫೋರ್ಸು, ನಮ್ಮ ಮಿಲಿಟ್ರಿ ಎಲ್ಲನೂ ನಾವು ತೋರಿಸ್ತೀವಿ ಅಲ್ಲಿ. ಅದೇ ಆವಾಗಲೂ ಮಾಡ್ತಾಯಿದ್ದಿದ್ದು. ಸೊ ಅವತ್ತು ಅವರು ಕುಮಾರರಾಮ ಅದನ್ನು ಶುರು ಮಾಡ್ತಾನೆ. ಕುಮಾರರಾಮ 1328 ಸಾಯ್ತಾನೆ. ಬಿಟ್ವೀನ್ ಮೊಹಮ್ಮದ್ ಬಿನ್ ತುಗ್ಲಕ್, ವಾರ್ ಬಿಟ್ವೀನ್ ಮೊಹಮ್ಮದ್ ಬಿನ್ ತುಗ್ಲಕ್ ಅಂಡ್ ಕುಮಾರರಾಮ. ಅದಾದಮೇಲೆ 1336 ವಿಜಯನಗರ ಶುರು ಆಗುತ್ತೆ. ಅವರ ಅಕ್ಕನ ಮಕ್ಕಳಾದಂಥ ಅಕ್ಕಬುಕ್ಕರು ಶುರು ಮಾಡ್ತಾರೆ. ಅವರು ಅದನ್ನು ಕಂಟಿನ್ಯೂ ಮಾಡ್ತಾರೆ. ಅದು 1565ವರೆಗೂ ನಡೆಯುತ್ತೆ ಅಲ್ಲಿ. ಅದಾದಮೇಲೆ ಪೆನುಕೊಂಡೆಗೆ ಹೋಗುತ್ತೆ ಅಂಬಾರಿ ಮತ್ತು ಸಿಂಹಾಸನ. ಅಲ್ಲಿ 1610ವರೆಗೂ ಇರುತ್ತೆ. ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಬರುತ್ತೆ. ಆವಾಗ ಅಲ್ಲಿ ವಿಜಯನಗರದ ಪ್ರತಿನಿಧಿ ತಿರುಮಲ ರಾಯ ಅನ್ನೋನು ಆಳ್ತಾ ಇರ್ತಾನೆ. ಆಗ ಮೈಸೂರಿನ ರಾಜ ಒಡೆಯರು ಅವನನ್ನು ಸೋಲಿಸಿ ಅದನ್ನು ವಶಪಡಿಸ್ಕೊಂಡಾಗ ಅವರಿಗೆ ಅಂಬಾರಿ ಸಿಂಹಾಸನ ಬರುತ್ತೆ. ಇವರು ಮೈಸೂರಿಂದ ಕಿಂಗ್ಡಮ್ನ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ, ಶ್ರೀರಂಗಪಟ್ಟಣಕ್ಕೆ. ಅಲ್ಲಿಂದ ಶ್ರೀರಂಗಪಟ್ಟಣ ಕ್ಯಾಪಿಟಲ್ ಆಗುತ್ತೆ 1610. ಆವಾಗ ಅಲ್ಲಿ ದಸರಾ ಶುರು ಮಾಡ್ತಾರೆ ಇವರು. 1610 ಮೈಸೂರಲ್ಲಿ ಶುರುವಾಗಿ ಇವತ್ತುವರೆಗೂ ನಡ್ಕೊಂಬಂದಿದೆ. ಸರ್, ಇದು ಒಂದು ರೀಸೆಂಟ್ ಇನ್ಸಿಡೆಂಟ್ ಇಂದ ಇವಾಗ ಸದ್ಯಕ್ಕೆ ನಡೆಸ್ಕೊಂಡು ಹೋಗ್ತಿರೋ ಒಡೆಯರ್ ಅವರಿದ್ದಾರೆ. ಅವರು ಪೊಲಿಟಿಕ್ಸ್ಗೆ ಜಾಯ್ನ್ ಆಗಿದ್ದಾರೆ. ಅವರು ಮೊನ್ನೆ ಇಂಟರ್ವ್ಯೂ ನಾನು ನೋಡ್ತಿರುವಾಗ ಪೂರ್ತಿ ನಾನು ತರ್ಪಣ ಬಿಟ್ಬಿಟ್ಟಿದ್ದೀನಿ, ನನಗೂ ಇದಕ್ಕೂ ಸ್ವಲ್ಪ ಸಂಬಂಧ ಇಲ್ಲ, ನ್ಯೂ ಜನರೇಷನ್ಗೆ ನ್ಯೂ ಲೀಡರ್ಸ್ ಬರಬೇಕು. ಮುಂದೆ ಹೇಗೆ ಸರ್, ಯಾರು ನಡೆಸ್ಕೊಂಡು ಹೋಗ್ತಾರೆ? ಇಲ್ಲ, ಇವರೇ ನಡೆಸ್ಕೊಂಡು ಹೋಗ್ತಾರೆ. ಅವ್ರು ಏನೆಂದರೂ ಅದು ಅವ್ರ ರಾಜಕೀಯವಾಗಿ ದೈವೇಚ್ಛೆ, ತಾಯಿ ಚಾಮುಂಡೇಶ್ವರಿ ಅವ್ರಿಗೇನು ನಡೆಸ್ತಾ ಇದ್ದಾರೆ ಅದು ನನಗೆ ಗೊತ್ತಿಲ್ಲ. ಬಟ್ ಸೂರ್ಯಚಂದ್ರ ಇರೋವರೆಗೂ ಈ ಮೈಸೂರು ಸಂಸ್ಥಾನ ಇರುತ್ತೆ. ಅದಂತೂ ಅಂದರೆ ದಸರಾ ಹಬ್ಬ ನಡ್ಕೊಂಡು ಹೋಗುತ್ತೆ, ನಿರ್ವಿಘ್ನವಾಗಿ ನಡ್ಕೊಂಡು ಹೋಗುತ್ತೆ. ಎಂತೆಂಥ ದುರಿತ ಕಾಲದಲ್ಲಿ ಇದು ನಿಲ್ಲಿಲ್ಲ, ಈಗಲೂ ನಿಲ್ಲಲ್ಲ, ನಡೆಯುತ್ತೆ. ಸರ್, ಸ್ವಲ್ಪ ಮೈಸೂರು ಬಗ್ಗೆ ನಡೆಯುವಾಗ ಸ್ವಲ್ಪ ಗೊತ್ತಿಲ್ಲದಿರೋ ವಿಷಯ ಪ್ಲಸ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು, ಇಲ್ಲ ಹಿಸ್ಟ್ರಿಯಲ್ಲೇ ಸ್ವಲ್ಪ ಮೇಲೆ ಕೆಳಗಡೆ ಆಗಿರೋಂಥದ್ದು ವಿಷಯ. ಒಂದು, ಮೈಸೂರಿಗೆ ಇಂಡಿಪೆಂಡೆನ್ಸ್ ಬಂದಿದ್ದು ಯಾವಾಗ ಸರ್? ಇಂಡಿಯಾಗೆ ಬಂದಿದ್ದು 1947. ಆದ್ರೆ ನಮಗೆ ತಿಳಿದ್ಪಟ್ಟಂಗೆ ಮೈಸೂರಿಗೆ ಬಹಳ ಮುಂಚೆನೆ ಇಂಡಿಪೆಂಡೆನ್ಸ್ ಸಿಕ್ಬಿಟ್ಟಿತ್ತು. ಇಂಡಿಪೆಂಡೆನ್ಸ್ ಅಲ್ಲ, ನಾವು ಪ್ರಜಾಪ್ರಭುತ್ವ ಮೊದಲು ತಂದ್ವಿ. 1881 ಭಾರತದ ಮೊದಲ ಚುನಾವಣೆ ಮಾಡಿದ್ದು ಮೈಸೂರು ಸಂಸ್ಥಾನದಲ್ಲಿ 1881. ಸರ್, ಅವಾಗ ಬ್ರಿಟಿಷ್ ರೂಲಿಂಗ್ ಇತ್ತು. ಹೌದು, ರೂಲಿಂಗ್ ಇತ್ತು. ಡೆಮೋಕ್ರಸಿನ ಅವರು, ಯಾಕೆಂದರೆ ಡೆಮೋಕ್ರಸಿ ತಂದಿದ್ದೆ ಅವರು. ನಮಗೆ ಅವ್ರು ಸಪೋರ್ಟ್ ಮಾಡಿದ್ರು. ಈ ಕಂಟ್ರಿನ ನಾವು ಬಿಡೋಕ್ಕೆ ಮುಂಚೆ ಇದನ್ನು ಡೆಮೋಕ್ರಾಟಿಕ್ ಕಂಟ್ರಿ ಮಾಡಿ ಬಿಡಬೇಕು ಅನ್ನೋದು ಅವರಲ್ಲಿತ್ತು. ಸೊ ಅದನ್ನು ಮೊದಲು ನಾವು ತಂದಿದ್ದು ಮೈಸೂರು ಕಿಂಗ್ಡಮ್ಮು. ಮೊದಲ ಚುನಾವಣೆ ನಾವು, ಫಸ್ಟ್ ಎಲೆಕ್ಷನ್ ನಾವು ಮಾಡಿದ್ದು. 144 ಕೌನ್ಸಿಲರ್ಗಳನ್ನ ಆಯ್ಕೆ ಮಾಡಿದ್ರಾಗ ಒಂದು ತಾಲೂಕಿಗೆ 2 ಮೆಂಬರು, ತಾಲೂಕ್ ಬೋರ್ಡ್ ಮೆಂಬರ್ ಅಂತ ಅವಾಗ ಕರಿತಾಯಿದ್ರು. ಯಾವುದೇ ಹಳ್ಳಿಗೆ ಹೋಗಿ ಇವಾಗ ಮೈಸೂರು ಅರಮನೆ ತಾಲೂಕ್ ಬೋರ್ಡ್ ಮೆಂಬರ್ ಯಾರು ನಿಮ್ಮ ಊರಲ್ಲಿ ಅಂತ ಹೇಳ್ತಾರೆ, ಹಳಬ್ರು ಯಾರಾದರೂ ಇದ್ದರೆ. ಇವಾಗ ಅದು ಇಲ್ಲ, ಈಗ 19 ಹೋಯ್ತದು. ಆವಾಗಲೇ ಫಸ್ಟ್ ನಾವು ಮಾಡಿದ್ವು. ಆಗ ತಾಲೂಕು ಬೋರ್ಡ್ 144 ಕೌನ್ಸಿಲರ್ ಮಾಡಿ ಮೊದಲ ಪ್ರಜಾಪ್ರತಿನಿಧಿ ಸಭೆ ಅಂತ ಮಾಡ್ತಾರೆ ಅವಾಗ ಮೈಸೂರು ಅರಮನೆಯಲ್ಲಿ ಮಾಡಿ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ಅದನ್ನು ಮಾದರಿಯಾಗಿ ಇಟ್ಕೊಂಡು ಮುಂದೆ ತೊಗೊಂಡೋದ್ರು ಇವರೆಲ್ಲ. ಸೊ 1947 ಬರೋ ಅಷ್ಟರಲ್ಲಿ ನಾವು ಡೆಮೋಕ್ರಸಿ ಏನು ಅಂತ ನಮಗೆ ಗೊತ್ತಿತ್ತು. ಆಗ ಕಿಂಗ್ಡಮ್ ಮೈಸೂರು ಜನಕ್ಕೆ ಗೊತ್ತಿತ್ತು. ಅಂದರೆ ಫ್ರೀ ಆಗಿಬಿಟ್ಟಿತ್ತು ಮೈಸೂರು. ಅಷ್ಟು ಫ್ರೀ ಇರಲಿಲ್ಲ. ಡೆಮೋಕ್ರಸಿ ಅಂದರೆ ಈ ಥರ ಇರುತ್ತೆ, ಜನಗಳ ವಾಯ್ಸ್ಗೆ ಅವಾಗ ಬೆಲೆ ಇರುತ್ತೆ. ಯು ಕ್ಯಾನ್ ಗೋ ಟು ಪ್ಯಾಲೇಸ್ ಆ್ಯಂಡ್ ನಿಮ್ಮ ಸಮಸ್ಯೆ ಏನಿದೆ ಅದು ನೀವು ಮಹಾರಾಜನ ಹತ್ರ ಹೇಳ್ಬೋದು ಅಂತ ಗೊತ್ತಿತ್ತು ಜನಕ್ಕೆ. ಸೊ ನಾನು ಈ ಥರ ಎಲೆಕ್ಟ್ ಆಗಿ ನಾನು ಹೋಗ್ಬೋದು, ನಮ್ಮೂರಿಂದ ನಾನು ಹೋಗ್ಬೋದು, ಈ ರಾಜನ ಮಕ್ಕಳೇ ರಾಜರಾಗಬೇಕು ಅಂತೇನಿಲ್ಲ, ನಾನು ಹೋಗಿ ಅದನ್ನು ಕೇಳ್ಬೋದು ಅನ್ನೋದು ಮೈಸೂರು ಜನಕ್ಕೆ ಮುಂಚೆನೇ 1881 ಗೊತ್ತಿತ್ತು. ಮೈಸೂರು ಜನಕ್ಕೆ ಅಂದರೆ ಚಾಮರಾಜನಗರದಿಂದ ದಾವಣಗೆರೆ ಜಿಲ್ಲೆ ಹರಿಹರದವರೆಗೆ ಮೈಸೂರು ಕಿಂಗ್ಡಮ್ ಆಗ ಅಲ್ಲಿವರೆಗೂ ಗೊತ್ತಿತ್ತು, ನಮಗೆ ಗೊತ್ತಿತ್ತು ಅದು ಅಂತ. ಸರ್, ನೆಹರು ಅವರು 5-year ಪ್ಲಾನ್ ಅಂದರೆ ಪಂಚವಾಟಿಕ ಪ್ಲಾನ್ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆನೆ ಮೈಸೂರಲ್ಲಿ ಅದನ್ನು ಹೌದೌದು ನಮ್ಮಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರೇ ತಂದಿದ್ರನ್ನ ಪಂಚವಾರ್ಷಿಕ ಯೋಜನೆ. 5 ವರ್ಷದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ಇವರೇ ತಂದಿದ್ರು. ಅದಾದಮೇಲೆ ಜಯಚಾಮರಾಜ ಒಡೆಯರ್ ತಂದಿದ್ರು. ಅದನ್ನು ಭಾರತ ಸರ್ಕಾರ ಉಪಯೋಗಿಸ್ಕೊಳ್ತು. ಅದನ್ನು ತೊಗೊಂಡಿರೋದು ಮೈಸೂರಿಂದ. ಸರ್, ಇವಾಗ ಸೌತ್ ಇಂಡಿಯಾ ಈ ಥರ ಹೇಳ್ಬೋದಾ ಅಂತ? ಸೌತ್ ಇಂಡಿಯನ್ ಸಿವಿಲೈಸೇಷನ್ ಕರ್ನಾಟಕದಿಂದ ಸ್ಟಾರ್ಟ್ ಆಗಿರೋದಾ ಅಂತ?
ಅದನ್ನು ತುಂಬ ಇತಿಹಾಸಕಾರರಲ್ಲಿ ತುಂಬ ಭಿನ್ನಾಭಿಪ್ರಾಯಗಳಿದೆ. ಈಗ ನಾನು ಖಚಿತವಾಗಿ ಈಗ ಶುರುವಾಯಿತು ಅಂತ ನಾನು ಹೇಳಲಾರೆ. ಎಲ್ಲಿಂದ ಶುರುವಾಯಿತು, ದಕ್ಷಿಣ ಭಾರತದ ಜನವಸತಿ ಎಲ್ಲಿಂದ ಶುರುವಾಯಿತು ಅಂತ ನಾವೀಗ ಇನ್ನೂ ಅದಕ್ಕೆ ಒಮ್ಮತಕ್ಕೆ ಯಾರೂ ಬಂದಿಲ್ಲ. ದೊಡ್ಡ ದೊಡ್ಡ ವಿದ್ವಾಂಸರೇ ಇನ್ನೂ ಒಮ್ಮತಕ್ಕೆ ಬಂದಿಲ್ಲ. ಅವರವರು ಇನ್ನೂ ಸಂಶೋಧನೆಯಲ್ಲಿ ನಿರತರಾಗಿದ್ದಾರೆ. ಸೊ ಅವ್ರಿಗೆ ಒಮ್ಮತಕ್ಕೆ ಬಂದರೆ ನಾವು ಹೇಳ್ಬೋದು ಇಲ್ಲಿಂದ ಅಂತ. ಅಂದರೆ ಭಾಳ ರಾಜರು ನಾರ್ತಿಂದ ಬೇರೆ ಬೇರೆ ವರ್ಲ್ಡ್ ವೈಡ್ ಕರ್ನಾಟಕಕ್ಕೆ ಸ್ಪೆಸಿಫಿಕಲಿ ಬ್ಯಾಂಗ್ಳೂರ್ ಮೈಸೂರು ಬಂದು ಪ್ಲಸ್ ಭಾಳ ಯುದ್ಧಗಳಾಗಿದ್ರಿಂದ ಪ್ಲಸ್ ಲಾಡ್ ಆಫ್ ಕಿಂಗ್ಸ್ ರೂಲಿಂಗು ಜಾಸ್ತಿ ರಿಸೋರ್ಸಸ್ ಇಲ್ಲಿರೋದ್ರಿಂದ ಆ ಥರ ಹೇಳ್ಬೋದಾ ಅಂತ. ಇಲ್ಲ ಹಂಗೆ ನೀವು ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ಏನು ನಮ್ಮ ಹತ್ರ ಖಚಿತವಾಗಿ ಏನೂ ಇಲ್ಲ, ಯಾವುದು ಡಾಕ್ಯುಮೆಂಟ್ ಇಲ್ಲ ನಮ್ಮ ಹತ್ರ. ಶಿಲಾಶಾಸನ ಆಗ್ಬೋದು, ತಾಮ್ರಶಾಸನ ಆಗ್ಬೋದು, ಏನೂ ಇಲ್ಲ. ಸೊ ನಮ್ಮಲ್ಲ ತುಂಬ ಹಳೆ ಶಾಸನನೇ ಹಲ್ಮಿಡಿ ಶಾಸನ ಅಥವಾ ತಾಳಗುಂದದ ಶಾಸನ ಅಂತ ಇವತ್ತಿವರೆಗೂ ನಾವು ಇಟ್ಕೊಂಡಿದ್ದೀವಿ. 1600 ವರ್ಷ 700 ವರ್ಷದ ಹಿಂದಿಂದು. ಅದಕ್ಕಿಂತ ಹಿಂದೆ ನಮ್ಗೆ ಯಾವುದೂ ಸಿಕ್ಕಿಲ್ಲ ಶಾಸನ. ಸೊ ಹಂಗಾಗಿ ನಮ್ಗೆ ಗೊತ್ತಿಲ್ಲ. ಸೊ ಗೊತ್ತಿದ್ದರಷ್ಟೇ ನಾವು ಹೇಳ್ಬೇಕು ಅದನ್ನು. ಯಾವುದು ಡಾಕ್ಯುಮೆಂಟಲ್ ಎವಿಡೆನ್ಸ್ ನಮ್ಮ ಹತ್ರ ಇಲ್ಲ. ಸರ್, ಒಂದು ಮಿತ್ ಇದೆ, ಬೆಂಗಳೂರಿಗೆ ಹೆಸರು ಬಂದಿದ್ದು ಬೆಂದಕಾಳೂರು. ಅದೆಲ್ಲ ಸುಳ್ಳು. ಬೆಂಗಳೂರಿಗೆ ಹೆಸರು ಬಂದಿದ್ದು ಅಂದರೆ ನಿಮಗೆ 791 ಅಲ್ಲ 905ನೇ ಇಸ್ವಿ 900ನೇ ಇಸ್ವಿ ಅಂತ ಇಟ್ಕೊಳ್ರಿ. 900ನೇ ಇಸ್ವಿಯ ಬೇಗೂರಿನ ಶಾಸನ. ಅದರಲ್ಲಿ ಬೇಗೂರಲ್ಲಿ ಪಂಚಲಿಂಗೇಶ್ವರನ ದೇವಸ್ಥಾನ ಇದೆ, ನಾಗೇಶ್ವರ ನಗರೇಶ್ವರ ದೇವಸ್ಥಾನ ಇದೆ ಬೇಗೂರಲ್ಲಿ, ಎಲೆಕ್ಟ್ರಾನಿಕ್ ಸಿಟಿ ಬೇಗೂರಲ್ಲಿ. ಅಲ್ಲಿ ಶಾಸನ ಇದೆ. ಬೆಂಗಳೂರಿನ ಕಾಳಗದಲ್ಲಿ ತೀರ್ಕೊಂಡವನಿಗೆ ಇದನ್ನು ನೆತ್ತರ ಕೊಡುಗೆಯಾಗಿ ಕೊಡ್ತಿದ್ದೀನಿ ಅಂತ ಅವನು ಬರೆದಿದ್ದಾನೆ ಅಲ್ಲಿ. ಸೊ ಬೆಂಗಳೂರಿನ ಕಾಳಗದಲ್ಲಿ ತೀರ್ಕೊಂಡ ಅವನು 900ನೇ ಇಸ್ವಿಲಿ ಒಬ್ಬ ನಾಗತ್ತರ ಅನ್ನೋನು ತೀರ್ಕೊಡ್ತಾನೆ. ಅದಕ್ಕೆ ನೆತ್ತರ ಕೊಡುಗೆಯಾಗಿ ಅವನಿಗೆ ಆ ಭೂಮಿ ಕೊಡ್ತಾರೆ. ಸೊ ಬೆಂಗಳೂರು ಅದಿತ್ತು. ಬೆಂಗಳೂರು ಕಾಳಗ ವಾರ್ ಆಫ್ ಬೆಂಗಳೂರಲ್ಲಿ ತೀರ್ಕೊಂಡ ಅಂತಲೇ ಕೊಟ್ಟಿರೋದು. ಆ ಕಲ್ಲಿನ ಮೇಲೆ ಬರೆದಿದೆ ಬೆಂಗಳೂರು ಅಂತ. ಅವಾಗೆ ಬರ್ದಿದೆ ಬೆಂಗಳೂರು ಅಂತಾನೆ ಬರೆದಿದೆ. ಹೌದು, ಬೆಂಗಳೂರು ಅಂತ ಕನ್ನಡದಲ್ಲೇ ಬರೆದಿದೆ, ಬೆಂಗಳೂರು ಅಂತ ಬರೆದಿದೆ. ಅದಕ್ಕೇನು ಅರ್ಥ ಏನಾದರೂ ಇದೆ? ಏನಿಲ್ಲ, ಬೆಂಗಳೂರಿಗೆ ಏನು ಅರ್ಥ ಇಲ್ಲ, ನಾವು ಅದನ್ನ ಕ್ರ್ಯಾಕ್ ಮಾಡೋಕ್ಕಾಗಿಲ್ಲ. ಅಂದರೆ ಏನು ಅರ್ಥ ಬಂದಿರ್ಬೋದು, ಎಲ್ಲಿಂದ ಪದೋತ್ಪತ್ತಿ ಆಗಿರ್ಬೋದು, ಎಲ್ಲದಕ್ಕೂ ಪದೋತ್ಪತ್ತಿ ಸಿಗಲ್ಲ ನಿಮಗೆ ಪದೋತ್ಪತ್ತಿ. ಕೆಲವೆಲ್ಲ ಹಾಗೆ ಬಂದಿರುತ್ತೆ. ಈಗ ಮೈಸೂರಿಗೂ ಅಷ್ಟೇ 1100ನೇ ಇಸ್ವಿನಲ್ಲಿ ಮೈಸೂರಿನ ಹೊಯ್ಸಳಗೌಡ ಅಂತ ಮೈಸೂರಿನ ಹೆಸರು ಬಂದ್ಬಿಟ್ಟಿದೆ. ಸೊ 900 ವರ್ಷದಿಂದನೇ ಮೈಸೂರು ಅನ್ನೋದು ಇತ್ತು. ಅದನ್ನು ನಾವು ಬ್ರೇಕ್ ಮಾಡೋಕ್ಕಾಗಲ್ಲ. ಕೆಲವೆಲ್ಲ ಆಗಲ್ಲ, ಯಾಕೆ ಬಂತು ಅಂತ ನಾನು ಹೇಳೋಕ್ಕಾಗಲ್ಲ. ಇದು ಬೆಂಗಳೂರು ಅನ್ನೋದಿತ್ತು. ಸೊ ಅದಿತ್ತು, ಅಲ್ಲಿದೆ. ಸೊ ಬೆಂಗಳೂರು ಅನ್ನೋದಿದೆ. ಆದರೆ ಅದು ಯಾವ ಬೆಂಗಳೂರು ಅಂತ ಇನ್ನೂ ಇತಿಹಾಸಕಾರರಲ್ಲ, ಅದರಲ್ಲೂ ಒಮ್ಮತ ಇಲ್ಲ. ಈ ಕೆಲವರು ಇವತ್ತಿನ ಮಡಿವಾಳನೇ ಬೆಂಗಳೂರು ಅಂತಿದ್ದಾರೆ. ಇರ್ಬೋದು, ಯಾಕೆಂದರೆ ಕೆಂಪೇಗೌಡರು ತಂದೆ ಅಲ್ಲಿದ್ದರು, ಕೆಂಪನಂಜೇಗೌಡರು ಅಲ್ಲಿ ಬಂದಿದ್ದರು, ಅಲ್ಲಿಂದ ಕೆಂಪೇಗೌಡರು ಈಚೆ ಬಂದು ಈ ಬೆಂಗಳೂರು ಕಟ್ಟಿದ್ರು ಅಂತ. ಬಟ್ ಆ ಬೆಂಗಳೂರು ಇತ್ತು, ಅದೇ ಊರ ಹೆಸರನ್ನು ಕೆಂಪೇಗೌಡರು ಇಟ್ಟರು ಅನ್ನೋದು ನಿರ್ವಿವಾದ. ಸರ್, ಒಂದು ಸ್ವಲ್ಪ ಇವಾಗ ಮೈಸೂರಿಂದ ಸ್ವಲ್ಪ ಬೆಂಗಳೂರು ಕಡೆಗೆ ಜಾರಣ ಸರ್. ಇವಾಗ ಸದ್ಯಕ್ಕೆ ಸ್ವಲ್ಪ ಡಿಬೇಟಬಲ್, ಬ್ಯಾಂಗ್ಳೂರ್ ಆಸ್ ಅ ಗಾರ್ಡನ್ ಸಿಟಿ, ಬ್ಯಾಂಗ್ಳೂರ್ ಇಸ್ ಸಿಟಿ ಆಫ್ ಲೇಕ್ಸ್ ಅಂತ. ಎಷ್ಟು ಲೇಕ್ಗಳಿದ್ವು ಸರ್ ಮುಂಚೆ? ಬೆಂಗಳೂರಿನ 1000 ಕೆರೆಗಳ ನಾಡು ಅಂತ ನಾವು ಕರಿತಾ ಇದ್ವಿ. 1000 ಕೆರೆ ಇತ್ತು. ಹಾಗಾದ್ರೆ ಬೆಂಗಳೂರು ಎಷ್ಟು ದೊಡ್ಡದಿತ್ತು ಸರ್? ಬೆಂಗಳೂರು ಅಂತ ಇವಾಗ ಬೆಂಗಳೂರು ಆವಾಗಿನ ಕಾಲಕ್ಕೆ ಆನೆಕಲ್ ಜಿಗಣಿಯಿಂದ ನಮ್ಮ ಕುಣಿಗಲ್ವರೆಗೆ ಇತ್ತು. ಯಲಹಂಕ ಮಹಾನಾಡು ಅಂತ ಮುಂಚೆ ನಾವು ಕರಿತಾ ಇದ್ದಿದ್ದು. ಯಲಹಂಕ ಇತ್ತು. ಯಲಹಂಕ 40 ಕಿಲೋಮೀಟರ್ಸ್ 50 ಕಿಲೋಮೀಟರ್ಸ್ ರೇಡಿಯಸ್ ಇತ್ತು. ಅಷ್ಟರಲ್ಲಿ 1000 ಕೆರೆ. ಇನ್ನು ಸುತ್ತಮುತ್ತ ತಾಲೂಕು ಎಲ್ಲ ಬೆಂಗಳೂರು ಸೇರ್ಕೊತಿತ್ತಲ್ಲ, ಬೆಂಗಳೂರದು ಟೆರಿಟರಿ ಎಲ್ಲ ಸೇರ್ಕೊಂಡು ಒಂದು 1000 ಕೆರೆ ಇತ್ತು. 1000 ಕೆರೆ ಇತ್ತು ಬೆಂಗಳೂರು. ಇವತ್ತಿನ ಬೆಂಗಳೂರು ಸಿಟಿ ಒಳಗೇ 100 ಕೆರೆ ಇತ್ತು. ಧರ್ಮಾಂಬುದಿ ಕೆರೆ, ಇವಾಗ KR ಮಾರ್ಕೆಟ್ ಸಿಗ್ನಲ್ಲೂ ಒಂದು ಕೆರೆನೇ, ಸಿದ್ದಿಕಟ್ಟೆ ಕೆರೆ, ಅದನ್ನು ಮುಚ್ಚಿದ್ವಿ. ಸಂಪಂಗಿ ರಾಮನಗರ ಕೆರೆ ಮುಚ್ಚಿದ್ವಿ, ಕಂಠೀರವ ಸ್ಟೇಡಿಯಮ್ಮು. ಆಮೇಲೆ ಇದು ಕಾರಂಜಿ ಕೆರೆ, ಅದು ಮುಚ್ಚಿದ್ವಿ, BMS ಕಾಲೇಜು. ಕೆಂಪಾಂಬುದಿ ಕೆರೆ ಒಂದು ಉಳ್ಕೊಂಡಿದೆ. ಚೆನ್ನಮ್ಮನ ಕೆರೆ, ಚೆನ್ನಮ್ಮನ ಕೆರೆ ಮುಚ್ಚಿದ್ದೀವಿ. 100 ಕೆರೆ ಮುಚ್ಚಾಕಿದ್ದೀವಿ. ಇವತ್ತಿಗೆ ಎಷ್ಟು ಕೆರೆ ಇದೆ? ಇವತ್ತಿಗೆ ಒಂದು 100 ಕೆರೆ ಅಥವಾ ಒಂದು 80 ಕೆರೆ 100 ಕೆರೆ ಇರ್ಬೋದು. ಲೈವು ಇಲ್ಲ, ಅದು ಕೆರೆ ನೀರು ಕುಡಿಯೋಕ್ಕಾಗೋದೇ ಇಲ್ಲ. ಅವತ್ತಿನ ಕೆರೆ ನೀರು, ಕೆಂಪಾಂಬುದಿ ಕೆರೆ ನೀರು ನೀವು ಇವಾಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಿರಲ್ಲ, ಇಂಡೋನೇಷ್ಯಾದಲ್ಲಿ, ಜಪಾನಲ್ಲಿ ಕೆರೆ ನೀರು ಕೆಳಗಡೆವರೆಗೆ ಕಾಣುತ್ತೆ ಅಂತೆಲ್ಲ, ಆ ಥರ ಇತ್ತು. ಫ್ಲೇವರ್ಡ್ ವಾಟರು ಕೆಂಪಾಂಬುದಿ ಕೆರೆ ನೀರು ಅಂದರೆ ಗಮ್ ಅನ್ನೋದು. ಅವಾಗ ಅಷ್ಟು ಸೊಗಸಾದಂಥ ನೀರು ಕೆಂಪಾಂಬುದಿ ಕೆರೆ ನೀರು, ಅಷ್ಟು ಚೆನ್ನಾಗಿತ್ತು. ಇವತ್ತಿಲ್ಲ. ಅವತ್ತು ಅದನ್ನೇ ಕುಡಿತಾ ಇದ್ದಿದ್ದು ಜನ. ಅದನ್ನೇ ಕುಡಿತಾ ಇದ್ದಿದ್ದು. ಒಂದು 100 ವರ್ಷದಿಂದನೇ ಮುಚ್ಚಕ್ಕೆ ಶುರು ಆಗೋಯ್ತೆಲ್ಲ. ಆವಾಗಲೇ ನಾವು ತಿಪ್ಪಗೊಂಡಳ್ಳಿಯಿಂದ ನೀರು ತಂದಿದ್ದು ಬೆಂಗಳೂರಿಗೆ. ಅಂದರೆ ಲೈವ್ 180 ಇದೆ ನೀರಿರೋ ಇದೆ. ಕುಡಿಯೋದು ಚಾನ್ಸ್ ಆಗಲ್ಲ. ಈಗ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಆಗ ವೃಷಭಾವತಿ ನದಿ ಇತ್ತು, 2 ನದಿ ಇತ್ತು. ಒಂದು ವೃಷಭಾವತಿ, ಒಂದು ಉತ್ತರ ಪಿನಾಕಿನಿ.
ಉತ್ತರ ಪಿನಾಕಿನಿ ಕಾಡುಗೋಡಿ ಒಳಗಡೆ ಹೋಗುತ್ತೆ, ಈಗ ಅದು ಹೋಗ್ತಾ ಇಲ್ಲ, ಹೋಯ್ತು ಅದನ್ನು. ಉತ್ತರ ಪಿನಾಕಿನೂ ಹೋಗ್ತಾ ಕಾಡುಗೋಡಿ ಒಳಗಡೆ ಕಾಡಿತ್ತು, ಕಾಡುಗೋಡಿ ಕಾಡಿತ್ತು, ಅಲ್ಲಿ ಒಳಗಡೆ ಉತ್ತರ ಪಿನಾಕಿನಿ ನದಿ ಹರಿತಾ ಇತ್ತು. ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ ಅಂತ ಎರಡಿದೆ. ಅದರಲ್ಲಿ ಉತ್ತರ ಪಿನಾಕಿನಿ ನಮ್ಮ ಬೆಂಗಳೂರು ಒಳಗಡೆ ಹೋಗ್ತಾ ಇತ್ತು. ವೃಷಭಾವತಿ ಇಲ್ಲೇ ಹೋಗ್ತಾ ಇತ್ತು. ವೃಷಭಾವತಿಲಿ 1950 ಬ್ರಿಟಿಷರು ಬಂದು, ಈಗ ನಾವು ಬಲ್ಮುರಿನಲ್ಲಿ ಆಟ ಆಡಲ್ವ ಹಂಗೆ ಆಟ ಆಡ್ತಿದ್ರು, ಸ್ನಾನ ಮಾಡ್ತಾಯಿದ್ರು ಬ್ರಿಟಿಷು. ಆ ಫೋಟೋಗ್ರಾಫ್ಸ್ ಹತ್ರ ಎಲ್ಲ ಇತ್ತು, ಸಿಕ್ಬೋದು ಈಗ ಆರ್ಕೈವ್ಸಲ್ಲಿ ಹುಡುಕಿದ್ರೆ. ಅಷ್ಟು ಕ್ಲೀನಾಗಿತ್ತು ವೃಷಭಾವತಿ. ಹೋಯ್ತು, ನಾವೆಲ್ಲ ಹಾಳು ಮಾಡಿದ್ವು ಅದನ್ನ. ಮತ್ತು ಹಾಳು ಮಾಡಿದ್ವಿ ಅನ್ನೋದು ಏನು ಹಾಳು ಮಾಡಿದ್ವಿ ಅಂದರೆ, ಫಸ್ಟ್ ಆಫ್ ಆಲ್ ಅದನ್ನು ಬಳಸ್ಕೊಳ್ಳಿಲ್ಲ. ಬೆಂಗಳೂರು ಬೆಳೆದಂಗೆ ಈ ವೃಷಭಾವತಿ ನದಿ ಹಾಳಾಗಿದ್ದು ಇಂಡಸ್ಟ್ರಿಯಲ್ ವೇಸ್ಟಿಂದ. ಹೆವಿ ವಾಟರ್, ಅದನ್ನು ಸರಿಪಡಿಸೋಕ್ಕಾಗಲ್ಲ. ನೀವು ರೆಸಿಡೆನ್ಷಿಯಲ್ ವೇಸ್ಟನ್ನು ಬೇಕಾದ್ರೆ ಒಂದು 10 ವರ್ಷ ಇದನ್ನೆಲ್ಲ ಡೈವರ್ಟ್ ಮಾಡಿಬಿಟ್ರೆ ಒಂದು 50 ವರ್ಷ ಕ್ಲೀನ್ ಆಗ್ಬೋದೇನೋ ಮುಂದಕ್ಕೆ. ಬಟ್ ಈಗ ಆಗದೇ ಇರೋ ಥರ ಆಗೋಗಿದೆ ಇಂಡಸ್ಟ್ರಿಯಲ್ ವೇಸ್ಟ್. ಸಿಕ್ಕಾಪಟ್ಟೆ ಇಂಡಸ್ಟ್ರಿಯಲ್ ವೇಸ್ಟ್ ಅದಕ್ಕೆ ಬಿಟ್ಬಿಟ್ರು. ಅನ್ಪ್ಲ್ಯಾನ್ಡ್ ಆಗೋಯ್ತು ಬೆಂಗಳೂರು ಬೆಳವಣಿಗೆ. ಸೊ ಭಾಳ ಏಟ್ ಬಿಟ್ಬಿಡ್ತು. ಸರ್, ಒಂದು ಸ್ವಲ್ಪ ಐಕಾನಿಕ್ ಪ್ಲೇಸಸ್ ಇದಾವೆ ಬೆಂಗಳೂರಲ್ಲಿ. ಅದರದ್ದು ಒಂದು ಸ್ವಲ್ಪ ಇತಿಹಾಸ. MG ರೋಡ್ ಮುಂಚೆ ಏನಾಗಿತ್ತು ಸರ್? ಸೌತ್ ಪೆರೇಡ್ ರೋಡ್ ಅಂತ ಇದ್ವಿ. MG ರೋಡ್ ಬ್ರಿಗೇಡ್ ರೋಡ್ ಯಾಕೆ ಅಂತಂದ್ರೆ, ಅಲ್ಲೊಂದು ಬ್ರಿಗೇಡ್, ಒಂದು ತುಕಡಿ ಇತ್ತು, ಅಲ್ಲಿ ಒಂದು ಬ್ರಿಗೇಡ್ ಇತ್ತು. ಅಲ್ಲಿ ಯಾವುದು ಅಂದರೆ 1722 ಅಲ್ಲೊಂದು ಬ್ರಿಗೇಡ್ ಇತ್ತು, ಬ್ರಿಟಿಷಲ್ಲಿ ಇಟ್ಟಿದ್ರು. ಆ ಬ್ರಿಗೇಡು 4 ಆಂಗ್ಲೋ ಮೈಸೂರು ವಾರು, 4 ಆಂಗ್ಲೋ ಮೈಸೂರು ಯುದ್ಧ, ಆಂಗ್ಲೋ ಮರಾಠ ವಾರು, ಅಫ್ಘಾನಿಸ್ತಾನ್ ವಾರು, ಬರ್ಮಾ ವಾರು, ಫಸ್ಟ್ ವರ್ಲ್ಡ್ ವಾರು, ಸೆಕೆಂಡ್ ವರ್ಲ್ಡ್ ವಾರು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿತ್ತು. ಕೊನೆಯಲ್ಲಿ ಅದು ಮದ್ರಾಸ್ ಸಫರ್ಸಲ್ಲಿ ವಿಲೀನ ಆಯಿತು. ಅದು ಇದ್ದಿದ್ದ ಜಾಗ ಅದು. ಆ ಬ್ರಿಗೇಡ್ ರೋಡ್ ಯಾಕಪ್ಪ ಅದು ಬ್ರಿಗೇಡ್ ರೋಡ್ ಅಂದರೆ ಅವ್ರು ಅಲ್ಲಿ ವಾಸ ಇದ್ದರು. ಇವತ್ತಿಗೂ ವರ್ಲ್ಡ್ ವಾರ್ ಮೆಮೋರಿಯಲ್ ಆ ಬ್ರಿಗೇಡ್ ರೋಡ್, ರೆಸಿಡೆನ್ಸಿ ರೋಡ್ ಜಂಕ್ಷನಲ್ಲಿ ಇದೆ ನೋಡಿ, ಇವತ್ತಿಗೂ ಇದೆ ಅಲ್ಲಿ. ಅಲ್ಲಿ ಬ್ರಿಗೇಡ್ ರೋಡಲ್ಲಿ ಮುಂಚೆ ಈಗಿನ ಅಂಗಡಿಗಳಿರಲಿಲ್ಲ. ಅಲ್ಲಿ ಸ್ಪೇರ್ಸು, ಗನ್ ಪೌಡರು, ಗನ್ ಸ್ಪೇರ್ಸು, ಬುಲೆಟ್ಸು, ಆ ಅಂಗಡಿಗಳು ಇದ್ದಿದ್ದಲ್ಲಿ. ದ ಶಾಪ್ಸ್ ರಿಲೇಟೆಡ್ ಟು ದ ಸೋಲ್ಜರ್ಸ್. ಬ್ರಿಗೇಡ್ ಅಂದರೆ ಅದು ಹೌದು, ಆ ಬ್ರಿಗೇಡ್ದು ಆ ಅಂಗಡಿ ಇದ್ದಿದ್ದಲ್ಲಿ. ಅದಕ್ಕೆ ಅದು ಬ್ರಿಗೇಡ್ ರೋಡು. ಇದು ಸೌತ್ ಪೆರೇಡ್ ರೋಡು, ಪೆರೇಡ್ ಮಾಡ್ತಾಯಿದ್ರು. ಸೊ ಈಗ ಅದೆಲ್ಲ ಬ್ರಿಗೇಡ್ ಎಲ್ಲ ಹೋಯ್ತು. ಆಮೇಲೆ ಈಗ ಅದು ಬ್ರಿಗೇಡ್ ರೋಡ್ ಅಂತ ಉಳ್ಕೋತು. ಇದು ಮಹಾತ್ಮ ಗಾಂಧಿ ರಸ್ತೆ ಆಯಿತು. ಮೆಜೆಸ್ಟಿಕ್ಕು ಸರ್, ಅದು ಮೆಜೆಸ್ಟಿಕ್ ಥಿಯೇಟ್ರ್ ಇತ್ತಲ್ಲಿ. ನಮ್ಮ ಮಿನರ್ವಾ ಸರ್ಕಲ್ ಥರ, ಮಿನರ್ವಾ ಥಿಯೇಟ್ರ್, ಮಿನರ್ವಾ ಸರ್ಕಲ್, ಅದು ಕೆಂಪಣ್ಣ ಸರ್ಕಲ್ಲು, ಪಟೇಲ್ ಕೆಂಪಣ್ಣವರು ಸರ್ಕಲ್ಲು. ಅದು ಇನ್ನು ಮಿನರ್ವಾ ಆಗೋಗಿತ್ತು. ಇಲ್ಲಿ ಮೆಜೆಸ್ಟಿಕ್ ಇತ್ತು. ಸೊ ಮೆಜೆಸ್ಟಿಕ್ ಸರ್ಕಲ್ ಅದು ಆಗೋಗಿತ್ತು. ಒಂದು ಕೆರೆ ಅಲ್ವಾ ಸರ್? ಧರ್ಮಾಂಬುದಿ ಕೆರೆ, ದೊಡ್ಡ ಕೆರೆ. ಅದು ಕೆಂಪೇಗೌಡರು ಕಟ್ಸಿದ ಕೆರೆ ಅದು, ಧರ್ಮಾಂಬುದಿ ಕೆರೆ. ಧರ್ಮದ ಹೆಸರಲ್ಲಿ ಧರ್ಮಾಂಬುದಿ ಕೆರೆ, ಮನೆ ದೇವರು ಕೆಂಪಮ್ಮನವ್ರ ಹೆಸರಲ್ಲಿ ಕೆಂಪಾಂಬುದಿ ಕೆರೆ, ಆ ಥರ ಕಟ್ಸಿದ್ರು. ಸೊ ಧರ್ಮಾಂಬುದಿ ಕೆರೆ ಕಟ್ಸಿದವ್ರು ಕೆಂಪೇಗೌಡರು. ಅದು ಒಣಗಿಸ್ಬಿಟ್ಟು, ಅದು ಒಣಗೋಗಿತ್ತು ಎನಿವೆ, ಪ್ರೀ ಇಂಡಿಪೆಂಡೆನ್ಸಲ್ಲೇ ಒಣಗೋಗಿತ್ತು, 40ಸಲ್ಲೇ ಒಣಗೋಗಿತ್ತು ಅದು, ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ. ಅಲ್ಲೇ ದೊಡ್ಡ ರ್ಯಾಲಿ ಮಾಡೋರು, ಆ ಕೆರೆ ಜಾಗದಲ್ಲೇ ಭಾಷಣ ಮಾಡೋರು. ಅದಾದಮೇಲೆ ಅದನ್ನ ಸುಭಾಷ್ ಚಂದ್ರ ಬೋಸ್ ನಗರ ಅಂತ ಮಾಡಿದ್ರು. ಸುಭಾಷ್ ಚಂದ್ರ ಬೋಸ್ ಹೆಸರಲ್ಲಿ. ಅದು ಸುಭಾಷ್ ನಗರ ಬಸ್ ನಿಲ್ದಾಣ. ಯಾವುದು? ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು, ಸುಭಾಷ್ ನಗರ ಬಸ್ ನಿಲ್ದಾಣ. ಈಗ ನಗರ ಕೇಂದ್ರ ಬಸ್ ನಿಲ್ದಾಣ ಆಗಿದೆ ಈಗ. ಅಲ್ಲಿ ಮೆಜೆಸ್ಟಿಕ್ ಥಿಯೇಟ್ರ್ ಇತ್ತು, ಅದಕ್ಕೆ ಅಲ್ಲಿ ಈಗಿಲ್ಲ, ಅದು ಹೊಡೆದಾಕಿದ್ದಾರೆ ಈಗ ಮೆಜೆಸ್ಟಿಕ್ ಥಿಯೇಟ್ರ್. ಅದು ಹೌದೌದು. ಆ ಮೆಜೆಸ್ಟಿಕ್ ಮುಂದೆ ಲಾಸ್ಟ್ ಆಫ್ ನಿಲ್ಲಿಸ್ಬಿಟ್ಟು ಬಸ್ಸೆಲ್ಲ ಒಳಗೊಟ್ಟೋಗೋದು. ಆವಾಗ ಅದು ಮೆಜೆಸ್ಟಿಕ್ ಒಂದು ಬಂದ್ಬಿಟ್ಟು ಈಗಲೂ ಮೆಜೆಸ್ಟಿಕ್ ಉಳ್ಕೊಂಡಿದೆ. ಇದು ವೈಟ್ ಫೀಲ್ಡು ಸರ್, ಏನಿತ್ತು ಮುಂಚೆ? ವೈಟ್ ಫೀಲ್ಡಲ್ಲಿ ಏನೂ ಇರಲಿಲ್ಲ. ಅವನೊಬ್ಬ ಕ್ಯಾಪ್ಟನ್ ವೈಟ್ ಅನ್ನೋನು ಮದ್ರಾಸಿಂದ ಬಂದು ಆಂಗ್ಲೋ ಇಂಡಿಯನ್ಸ್ ಆ್ಯಂಡ್ ಯೂರೇಷಿಯನ್ಸು ಎಲ್ಲೆಲ್ಲಿ ಸ್ಕ್ಯಾಟರ್ ಆಗಿದ್ದಾರೆ ಅವರೆಲ್ಲ ಒಂದೇ ಕಡೆ ಸೇರಿಸಿ ಒಂದು ಕಾಲೋನಿ ಮಾಡ್ಕೋಬೇಕು ಅಂತ ಬಂದ. ಸೌತ್ ಇಂಡಿಯಾದಲ್ಲಿ ಆಂಗ್ಲೋ ಇಂಡಿಯನ್ಸು ಮತ್ತು ಯುರೇಷಿಯನ್ಸ್ನೆಲ್ಲ ಸೇರಿಸಿ ಒಂದು ಜಾಗದಲ್ಲಿ ನಾವು ಕಾಲೋನಿ ಮಾಡ್ಕೋತೀವಿ ಅಂತ ಮಹಾರಾಜರನ್ನು ಕೇಳ್ದ, 3ನೇ ಕೃಷ್ಣರಾಜ ಒಡೆಯರ್ನ. ಅವರು 3900 ಎಕರೆ ಜಾಗ ಕೊಟ್ಟರು ಅವನಿಗೆ. ಅದನ್ನು ಅಲ್ಲಿ ಕಾಲೋನಿ ಮಾಡ್ದ. ಅವನು ಮೇಜರ್ ವೈಟ್ ಆದಿದ್ದನ್ನು ಅದು ವೈಟ್ ಫೀಲ್ಡ್ ಆಯಿತು. ಇದು ನಮ್ಮ ಸರ್ಜಾಪುರ ಮತ್ತು ಮಾರತಹಳ್ಳಿ ಬಂದು ಯರಮುರ್ಕದಪಲ್ಲಿ ಅಂತ ಒಂದು ಹಳ್ಳಿ. ಅದು ಮಾರತಹಳ್ಳಿ ಬಂದು ಸ್ವಲ್ಪ ತಮಿಳ್ ಇನ್ಫ್ಲೂಯೆನ್ಸ್ ಇತ್ತು ಆ ಕಡೆ. ಯಾಕೆಂದರೆ ಚೋಳಾಸಲ್ಲಿ ಆಳ್ತಾ ಇದ್ರು 1100-1200ವರೆಗೂ ಚೋಳಾಸಲ್ಲಿ ಇದ್ದರು ಈ ಸೈಡು. ಆ ಚೋಳರನ್ನ ಹೊಯ್ಸಳರು ಸೋಲ್ಸಿದ ಮೇಲೆ ರಣಬೈರೇಗೌಡರು, ಕೆಂಪೇಗೌಡರು 4 ಫಾದರು ಯಲಹಂಕ ವಶಪಡಿಸ್ಕೊಂಡ್ರು, ಚೋಳರನ್ನ ಓಡಿಸಿ. ಅವತ್ತಿಂದ ಇದು ನಮ್ಮದೇ ಆಗಿದೆ. 1200 ಆ ಥರದಿನ ಒಂದು 800 ವರ್ಷದಿಂದ ಇದು ನಮ್ಮದೇ ಆಗೋಯ್ತು. ಸೊ ಅಲ್ಲಿವರೆಗೂ ಇತ್ತಲ್ಲ. ಅವನು ಯರಮುರ್ಕದ ಪಲ್ಲಿ ಅಂತಿತ್ತದು. ಆಮೇಲೆ ಮೂರ್ಖದ ಹಳ್ಳಿ, ಪಲ್ಲಿ ಅಂದರೆ ಹಳ್ಳಿ, ಮೂರ್ಖದ ಹಳ್ಳಿ ಅಂತಿದ್ದು, ಮೂರತಹಳ್ಳಿ ಅಂತಿದ್ರು. ಆಮೇಲೆ ಮಾರತಹಳ್ಳಿ ಆಯಿತು. ಇವತ್ತಿಗೆ ಮಾರತಹಳ್ಳಿ. ಇದು ಎಲೆಕ್ಟ್ರಾನಿಕ್ ಸಿಟಿ ಸರ್? ಎಲೆಕ್ಟ್ರಾನಿಕ್ ಸಿಟಿ ಏನಿಲ್ಲ. ಅದು ಎಲೆಕ್ಟ್ರಾನಿಕ್ ಸಿಟಿ ಅಂದರೆ ಬೇಗೂರು ಅಂದರೆ ತುಂಬ ಊರುಗಳಿದೆ ಬೇಗೂರು ಅಂತ. ಅದೀಗ ಎಲೆಕ್ಟ್ರಾನಿಕ್ ಸಿಟಿ ಮಾಡಿ ಅದನ್ನ ಬೇರೆ ಬೇರೆ ಹೆಸರಿಗೆ ಇಟ್ಬಿಟ್ಟಿದ್ದಾರೆ ಈಗ. ತುಂಬ ಹಳ್ಳಿಗಳನ್ನೆಲ್ಲ ಸೇರಿಸಿ ಎಲೆಕ್ಟ್ರಾನಿಕ್ ಸಿಟಿ ಮಾಡಿದ್ದಾರೆ ಈಗ. ಮುಖ್ಯವಾಗಿ ನಾವು ಬೇಗೂರು ಹೆಸರಿಸ್ಬೋದು, ಚಂದಾಪುರ ಹೆಸರಿಸ್ಬೋದು, ಆ ಥರ. ನಾನು
ಮುಂಚೆ ನಮ್ಮ ಮನೆ ಅವೆನ್ಯೂ ರೋಡ್ ಚಿಕ್ಕಪೇಟೆ ಏರಿಯಲ್ಲಿ ಇರೋದು. ಅಲ್ಲಿ ಈ ತರ ಮಾನ್ಯುಮೆಂಟ್ಸ್ಗಳು ಬರ್ದಿರೋದು ಕಲ್ ಮೇಲೆ ಅದೆಲ್ಲ ಇದಾವೆ. ಮೊನ್ನೆ ನಾನು ಅಲ್ಲೇ ಓಡಾಡುದು, ನಾನು ಆಫೀಸ್ಗೆ ಹೋಗೋ ಬರೋದೆಲ್ಲ ಆ ಸಿಟಿ ಮಾರ್ಕೆಟ್ ಫ್ಲೇವರ್ ಮೇಲ್ಗಡೆಯಿಂದ. ನಾನು ಮೊನ್ನೆ ನಿಮ್ದೊಂದು ವಿಡಿಯೋ ನೋಡ್ತಿರುವಾಗ ಅಲ್ಲೊಂದು ವಾರ್ ನಡೀತು, 1790 ವಾರ್ ಬಿಟ್ವೀನ್ ಕಾರ್ನ್ವಾಲಿಸ್ ಅಂಡ್ ಟಿಪ್ಪು ಸುಲ್ತಾನ್ 1790 ನಡೀತು. ಅದೆಲ್ಲಿ ನಡೀತು ಅಂದರೆ ಈ ಒಂದು ಬೆಂಗಳೂರು ಪ್ಯಾಲೇಸಲ್ಲಿ ಬೆಂಗಳೂರು ಪ್ಯಾಲೇಸ್ ನೋಡಿದ್ದೀರಾ, ಟಿಪ್ಪು ಪ್ಯಾಲೇಸನ್ನು ನೋಡಿದ್ದೀರಾ. ಅವಾಗ ಟಿಪ್ಪು ಸುಲ್ತಾನ ಅಲ್ಲಿರಲಿಲ್ಲ, ಶ್ರೀರಂಗಪಟ್ಟಣದಲ್ಲಿದ್ದರು ಅವರು. ಕಾರ್ನ್ವಾಲಿಸ್ ಅಟ್ಯಾಕ್ ಮಾಡುವಾಗ ಇವತ್ತಿನ BBMP ಆಫೀಸ್ ಇದೆಯಲ್ಲ, ಕಾರ್ಪೊರೇಷನ್ ಆಫೀಸ್, ಅಲ್ಲಿ ಬಂದು ಅವ್ರು ಕ್ಯಾಂಪ್ ಹಾಕಿದ್ರು. ಕ್ಯಾಂಪ್ ಹಾಕಿದ್ಮೇಲೆ 3ನೇ ದಿನ ಆದಮೇಲೆ ವಾರ್ ಶುರುವಾಯಿತು. ವಾರ್ ಶುರುವಾಗಿದ್ದು ಇವತ್ತಿನ ಹಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ಹತ್ರ. ಅಲ್ಲಿಂದ ಬಂದು ವಾರೆಲ್ಲ ಬಂದು ಇವತ್ತಿನ KR ಮಾರ್ಕೆಟ್ ಸರ್ಕಲಲ್ಲಿ ವಾರ್ ಎಂಡ್ ಆಯಿತು. ಅವರು ಸೋತರು, ಇವರು ಮೈಸೂರು ಸೈನಿಕರು ಸೋಲ್ತಾರೆ. ಸೋತ ಮೇಲೆ ಇವರು ಅದನ್ನು ಬ್ರೀಚ್ ಮಾಡ್ತಾರೆ, ಕೋಟೆ ಹೊಡೆದು ಒಳಗಡೆ ಹೋಗ್ತಾರೆ. ಹೊಡೆದಿದ್ದ ಜಾಗದಲ್ಲಿ ಇವತ್ತು ಅವರೇ ಬೋರ್ಡ್ ಹಾಕಿದ್ದಾರೆ, ಬ್ರಿಟಿಷೇ. ಅಲ್ಲೊಂದು ಬೋರ್ಡ್ ಕಲ್ಲಲ್ಲಿ ಬರ್ಸಿದ್ದಾರೆ. ಇವತ್ತಿಗೂ ಬ್ಯಾಂಗ್ಳೂರು ಫೋರ್ಟ್ಗೆ ಹೋದರೆ ನೀವು, ಇಲ್ಲೇ ನಾವು ಬ್ರೀಚ್ ಮಾಡಿದ್ದು 1790 ವಾರಲ್ಲಿ ಅಂತ ಬರೆದಿದ್ದಾರೆ. ಸೊ ಕೋಟೆ ಹೊಡೆದು ಒಳಗೆ ಹೋಗಿ ಅದನ್ನು ವಶಪಡಿಸ್ಕೊಳ್ತಾರೆ. ಅದಾದಮೇಲೆ 1799ನಲ್ಲಿ 4th ಆಂಗ್ಲೋ ಅದಾದ ಮುಂದಿನ ವರ್ಷಕ್ಕೆ 3rd ಆಂಗ್ಲೋ ಮೈಸೂರು ವಾರ್ ಆಗುತ್ತೆ 1791ನಲ್ಲಿ. ಆಗಲೂ ಸೋಲ್ತಾರೆ ಇವರು. ಸೋತ ಮೇಲೆ ಮತ್ತು 4th ಆಂಗ್ಲೋ ಮೈಸೂರು ವಾರ್ 1799ನಲ್ಲಿ ಆಗುತ್ತೆ. ಅದರಲ್ಲಿ ಸತ್ತೇ ಹೋಗ್ತಾರೆ. ಸತ್ತ ಮೇಲೆ ಇದು ಪೂರ್ತಿ ಮೈಸೂರು ಕಿಂಗ್ಸಿಗೆ ಬರುತ್ತೆ. ಮತ್ತು ಡಿಫ್ಯಾಕ್ಟು ಬ್ರಿಟಿಷ್ ಕೈಗೆ ಬಂದಮೇಲೆ ಅದನ್ನು ವಾಪಸ್ ಕೊಡ್ತಾರೆ. ಅದನ್ನೆಲ್ಲ ಆಮೇಲೆ ರಿನೋವೇಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅದು ಆ ವಾರ ಅಲ್ಲಿ ನಡೀತಿತ್ತು, ದೊಡ್ಡ ವಾರ. ಆವಾಗ KR ಮಾರ್ಕೆಟ್ ಸಿಗ್ನಲ್ ಇದೆಯಲ್ಲ, ಅಲ್ಲೊಂದು ಒಂದು ಕೆರೆ ಇತ್ತು, ಸಿದ್ದಿಕಟ್ಟೆ ಕೆರೆ ಅಂತ. ಅದನ್ನು ಸಿದ್ದಿಕಟ್ಟೆ ಎಕ್ಸ್ಟೆನ್ಷನ್ ಅಂತಲೂ ಕರೆಯೋರು. ಈ ಸಿದ್ದಿಕಟ್ಟೆ ಕೆರೆ ಕಟ್ಟಿಸಿದವ್ರೂ ಕೆಂಪೇಗೌಡರೇನೆ. ಆ ಸಿದ್ದಿಕಟ್ಟೆ ಕೆರೆಗೆ ಆ ವಾರಲ್ಲಿ ಒಂದು 3,000-4,000 ಜನ ಮೈಸೂರು ಸೋಲ್ಜರ್ಸ್ ಸತ್ತೋಗ್ತಾರೆ. ಇನ್ನು ಅದು ಹಾಗೆ ಬಿಟ್ಟರೆ ರೋಗಗಳು ಬಂದುಬಿಡುತ್ತೆ ಮತ್ತು ಹರಡ್ಬಿಡುತ್ತೆ ಅಂಥೇಳಿ ಆ ಕೆರೆಗೆ ಆ ಬಾಡಿ ಹಾಕಿ ಮುಚ್ಚಿಬಿಡ್ತಾರೆ ಕೆರೆನ. ಸೊ ಆ ಸಿದ್ದಿಕಟ್ಟೆ ಕೆರೆ ಒಳಗಡೆ ಇವಾಗ ನಾವು ಓಡಾಡ್ತೀವಲ್ಲ KR ಮಾರ್ಕೆಟ್ ಸಿಗ್ನಲ್ಲು, ಅದರೊಳಗಡೆ ಆ 4,000 ಸೋಲ್ಜರ್ಸ್ದು ಬಾಡಿ. ಮೈಯೆಲ್ಲ ಒಂಥರ ಅಂದರೆ ಅಷ್ಟು ಓಡಾಡಿ ಅದ್ರ ಮೇಲೆ ಜನಕ್ಕೆ ಇತಿಹಾಸ, ಅದು ಮಾರ್ಕೆಟ್ ಫುಲ್ ಹೂವು ಹಣ್ಣೆಲ್ಲ ಎಷ್ಟು ಜನ ಓಡಾಡ್ತಾರೆ ಗೊತ್ತೇ ಇರಲ್ಲ ಒಬ್ಬೊಬ್ರಿಗೆ. ಸರ್, ಇವಾಗ ಇಷ್ಟೊಂದು ಮಾತಾಡಿದ್ದೀವಲ್ವ, ಹಿಸ್ಟ್ರಿ, ರಾಜರು ಏನು ಮಾಡಿದ್ದಾರೆ, ಹೇಗೆ ಬಂತು ಪಿಕ್ಚರ್ಗೆ ಅಂತ. ಮುಂಚೆ 50 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಮುಂದಿನ 50 ವರ್ಷಕ್ಕೆ ಕರ್ನಾಟಕ, ಬ್ಯಾಂಗ್ಳೂರ್, ಮೈಸೂರು ಮತ್ತು ಮುಂತಾದ ಸಿಟಿಗಳು ಕಂಪೇರ್ ಮಾಡಿದ್ರೆ ನೀವು ಇನ್ ಟರ್ಮ್ಸ್ ಆಫ್ ಡೆವಲಪ್ಮೆಂಟ್, ಸಸ್ಟೈನಬಿಲಿಟಿ ಆ್ಯಂಡ್ ಲೈಫ್ ಸ್ಟೈಲ್ ಜನರದು ಹೇಗೆ ಬದಲಾವಣೆ ಆಗ್ಬೋದು, ಯಾವ್ಯಾವ ಥರ ಫ್ಯಾಕ್ಟರ್ಸ್ ಇದಾವೆ ಇವಾಗ ಕರೆಂಟ್ ಸ್ಟೇಟ್ಗೆ ನೋಡಿದ್ರೆ ನಿಮಗೆ ಏನು ಕಾಣಿಸುತ್ತೆ ಸರ್? ನೆಕ್ಸ್ಟ್ 50 ವರ್ಷ ಹೇಗೆ ನಾವು ತುಂಬ ವೇಗವಾಗಿ ಹೋಗ್ತಾ ಇದ್ದೀವಿ ಅನ್ನೋದು ಕಾಣಿಸುತ್ತೆ. ಎಲ್ರಿಗೂ 5G ಬೇಕೀಗ, ತುಂಬ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಅಂತ ಗೊತ್ತಿಲ್ಲ. ಅದು ಒಂದು ದಿನ ಹೋಗಿ ಎಲ್ಲಿಗೋ ಹೊಡೆದು ವಿನಾಶ ಆಗೋಗ್ತಾ, ಆ ವಿನಾಶದ ಕಡೆ ಹೋಗ್ತಾ ಇದ್ದೀವಿ. ಈ ಸ್ಪೀಡ್ ನಮಗೆ ಬೇಕಿಲ್ಲ ಅಂತ ನನಗನ್ಸುತ್ತೆ. ಇಷ್ಟೊಂದು ಸ್ಪೀಡ್ ಅವಶ್ಯಕತೆ ಇಲ್ಲ ನಮಗೆ, ಇಷ್ಟು ಸ್ಪೀಡ್ ಅವಶ್ಯಕತೆಯೇ ಇಲ್ಲ ನಮಗೆ. ಒತ್ತಡ ನಮಗೆ ಗೊತ್ತಿಲ್ಲದೆ ಇದ್ದಂಗೆ ನಮ್ಮ ಒಳಗಡೆ ಒಂದು ಅತಿಯಾದ ಒತ್ತಡ ಇದೆ. ಈಗ ನೀವು ನೋಡಿರ್ಬೋದು, ನಮ್ಮ ಸ್ನೇಹಿತ ನೀವು ಹೇಳಿದ್ರಿ, ನಮ್ಮ ಅಮಿತ್ ಕರೆಸ್ತೀನಿ ಅಂತ ಹೇಳಿದ್ರಲ್ಲ, ಅವ್ರನ್ನ ಕೇಳಿ ಅಮಿತ್ನ. ಅವ್ರ ಹತ್ರ ಇರೋ ಅತಿ ಹೆಚ್ಚು ಕೇಸ್ ಡೈವರ್ಸ್ ಕೇಸು. ಎಲ್ಲ ಯಂಗ್ ಕಪಲ್ಸ್, 25 ವರ್ಷ 30 ವರ್ಷದವರು. ಯಾಕೆ? ಈಗೋ ಪ್ರಾಬ್ಲಮ್ ಯಾಕೆ ಅಂದರೆ ಅದು ಅತಿಯಾದ ಒತ್ತಡ ಬಗೆಹರಿಸಲ್ಲ. ಈಗ ನೀವು ನೋಡಿರ್ಬೋದು, ಕಾಲೇಜ್ ಹುಡುಗರು ಡಿಪ್ರೆಷನ್ಗೆ ಹೊಟ್ಟೋಗ್ತಾರೆ. ಏನು ಅರ್ಥವೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ. ಇಲ್ಲಿವರೆಗೂ ನಮ್ಗೆ ತಲೆನೋವೇ ಬಂದಿಲ್ಲ. ನನಗೆ 57 ವರ್ಷ ಆಯಿತು. ಯಾಕೆಂದರೆ ನಾವು ತಗೊಳ್ಳೋದೇ ಇಲ್ಲ, ಅದನ್ನು ಆರಾಮಾಗಿ ಜೀವನ ಮಾಡ್ಕೊಂಡ್ಬಂದಿದ್ದೀವಿ. ಈಗಿನ ಮಕ್ಕಳಿಗೆ ಅದಾಗ್ತಾ ಇಲ್ಲ. ಅತಿಯಾದ ಒತ್ತಡ, ಇನ್ಫಾರ್ಮೇಷನ್ ಪ್ರವಾಹ, ವಿಪರೀತವಾದಂಥ ಗ್ಯಾಡ್ಜೆಟ್ಗಳು, ವಿಪರೀತವಾದಂಥ ಅವಕಾಶಗಳು. ಈಗ ನಮಗೆಲ್ಲ ಒಂದೇ ಇದ್ದಿದ್ದು, ಒಂದು ಪೆನ್ ಅಂದರೆ ನೀವು ನಂಬಲ್ಲ, ಯು ಡೋಂಟ್ ಬಿಲೀವ್, ಒಂದೇ ರೆನಾಲ್ಡ್ಸ್ ಪೆನ್ 4 ವರ್ಷ ಇಂಜಿನಿಯರಿಂಗಲ್ಲಿ ಬರ್ತಿದ್ದೀನಿ, ರೀಫಿಲ್ ಚೇಂಜ್ ಮಾಡ್ಕೊಂಡು. ಒಂದೇ ಪೆನ್ನು, ಕೊನೆವರೆಗೆ ಅದೇ ಪೆನ್ ಇತ್ತು, ಅದೇ ಪೆನ್ನಲ್ಲೇ ಬರೆದೆ ನಾನು. ಈಗ ಅದು ನೀವು ನೆನೆಸೋಕ್ಕೆ ಆಗಲ್ಲ. ಒಂದು ಫೋನ್ 1 ವರ್ಷ ಇಟ್ಕೊಳ್ಳೋದೇ ಹಳೇದಾಗ್ಬಿಟ್ಟಿದೆ ಈಗ, ಅಲ್ವಾ? ನಾವು ಒಂದೇ ಪೆನ್ನಲ್ಲಿ ಬರೆದ್ವು, ಅಷ್ಟೇ ಇದ್ದಿದ್ದು ನಮಗೆ. ಸೊ ಭಾಳ ಶಾಂತವಾಗಿತ್ತು ಮನಸ್ಸು. ಹಾಗಾಗಿ ನಾವೆಲ್ಲ ಗಟ್ಟಿಯಾಗಿದ್ದೀವಿ, ಅಲ್ವಾ? ಈಗಿನ ಮಕ್ಳು ಹಂಗಿಲ್ಲ, ಅವ್ರಿಗೆ ಅತಿಯಾದ ಒತ್ತಡ ಇದೆ. ಅದು ಡಿಪ್ರೆಷನ್ ಏನು ಸಿಗದೇದಾಗ ಅವ್ರಿಗೆ ಸಿಗದೇ ಇದ್ದೇ ಒಂದು ದೊಡ್ಡದು ಆಗೋಗುತ್ತೆ. ಅವ್ರಿಗೆ ಅವಮಾನ ಪಡೋದನ್ನು ಈಗಿನ ಮಕ್ಳಿಗೆ ಯಾರೂ ಕಲಿಸ್ತಾ ಇಲ್ಲ. ಅವ್ರಿಗೆ ಅವಮಾನ ತಡ್ಕೊಳ್ಳೋಕ್ಕೆ ಆಗಲ್ಲ, ಹೌದಾ? ನಮಗೆಲ್ಲ ಮೇಷ್ಟ್ರು ಹೊಡೆದ್ರೆ ನಮ್ಮ ಅಪ್ಪ ಅಮ್ಮ ಬಂದರೆ ಏನು ಹೇಳ್ತಾಯಿದ್ರು? ಈ ನನ್ನ ಮಗನಿಗೆ ಇನ್ನೂ 4 ಕೊಡಿರಿ ಅಂತಾಯಿದ್ರು, ಅಲ್ವಾ? ಅಕಸ್ಮಾತ್ ಆಮೇಲೆ ನಾವೆಲ್ಲ ಹೊರಗಡೆಯಿಂದ ಏನಾರು ಬಿದ್ದು ಬಂದರೆ ಅಪ್ಪ ಅಮ್ಮ ಏನು ಮಾಡ್ತಾಯಿದ್ರು? 2 ಕೊಡ್ತಾಯಿದ್ರು ಮೊದಲು ನಮಗೆ, ಆಮೇಲೆ ನೀ ಎಲ್ಲಿ ಬಿದ್ದೆ ಅಂತ ಕೇಳೋರು, ಹೌದಾ? ಈಗ ಹಂಗಿಲ್ಲ. ಈಗ ಅವ್ರನ್ನ ಆಟ ಆಡೋಕ್ಕೆ ಬಿಡೋಲ್ಲ, ಬಿದ್ದುಬಿಡ್ತಾನೆ ಅಂತ ಇವರೇ ರೆಡಿ ಆಗಿಬಿಟ್ಟಿರ್ತಾರೆ. ಅವ್ನು ಬೀಳೋದನ್ನ ಇವರೇ ಸಹಿಸಲ್ಲ. ಕರೆಕ್ಟ್. ಹಂಗಾಗಬಾರ್ದು.
ಸೊ ಇದು ಭಾಳ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ. ಬಟ್ ತುಂಬ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ, ಬಟ್ ದಾರಿ ಸರಿಯಾಗಿಲ್ಲ. ದಾರಿ ಸರಿಯಾಗಿ ಇಟ್ಕೋಬೇಕು. ಸರ್ ನಾನು ಇನ್ಫ್ರಾಸ್ಟ್ರಕ್ಚರಲ್ಲಿ ಆಗು ಕೇಳ್ತಿದ್ದೀನಿ. ಅಂದರೆ ಮುಂಚೆ ಇವಾಗ ನೀವು ಹೇಳ್ದಂಗೆ 1000 ಕೆರೆ ಇತ್ತು, ಇವಾಗ 100 ಕೆರೆ ಇದೆ. ಆ 100 ಕೆರೆನೂ 1000 ಕೆರೆ ಮುಚ್ಚಿ ಬಿಲ್ಡಿಂಗ್ಸ್ಗಳಾಗಿ ಹೋಗಿದ್ದಾವೆ, ಅಂಗಡಿಗಳಾಗಿ ಹೋಗಿದ್ದಾವೆ, ಮನೆಗಳು ಕಟ್ಟಿದ್ದಾವೆ. ಇವಾಗ ಮುಂದೆ ಇರೋ 100 ಕೆರೆಗಳ ಮೇಲೂ ಕಟ್ಬಿಡ್ತಾರ ಅಂತ ಇವಾಗ ಮಾಡ್ಬೋದು, ಹೇಳಕ್ಕಾಗಲ್ಲ. ಇವರು ಈ BBMP ಅವ್ರು ಬಂದು ಮನೆ ಹೊಡೆದ್ಬಿಟ್ಟಿರ್ತಾರೆ, ಎಷ್ಟೊಂದು ಜನದ್ದು ಕೆರೆ ಮೇಲೆ ಕಟ್ಟಿದ್ದಾರೆ ಒತ್ತುವರಿ ಅಂತ. ಸ್ವಲ್ಪ ಪ್ರಾಬ್ಲಮ್ಸ್ಗಳು ಇದಾವೆ ಸರ್ ಬೆಂಗಳೂರಲ್ಲಿ. ಸದ್ಯಕ್ಕೆ ನಮಗೆ ಇವಾಗ ಕಾಡ್ತಿರೋದು ಅಂತಂದ್ರೆ ವಾಟರ್ ಕ್ರೈಸಿಸ್ ಸಡನ್ ಆಗಿ ಬೆಂಗಳೂರಲ್ಲಿ ಬಂದಿರೋದು. ಏನ್ ಕಾರಣಕ್ಕೋಸ್ಕರ ಸಡನ್ ಆಗಿ ಬಂದಿರೋದು? ಸಡನ್ ಅಲ್ಲ, ಅದು ಮುಂಚೆಯಿಂದ ಅಲಾರಾಮ್ ಕೊಟ್ಟಿದ್ದೆ, ನಾವು ಯಾರು ಎಚ್ಚೆತ್ಕೊಂಡಿಲ್ಲ. ಈಗ ನೀವು ಒಂದು 3 BHK ಅಪಾರ್ಟ್ಮೆಂಟ್ ತಗೋತೀರಿ, ಎಷ್ಟು ಜನ ಇರ್ತೀರಿ? 5 ಜನ ಇರ್ಬೋದು ಕಂಫರ್ಟಬಲ್ ಆಗಿ. 500 ಜನ ಬಂದರೆ ಎಲ್ಲಿ ಇರ್ಸ್ಕೊತೀರಿ ಅಲ್ವಾ? ಸೊ ನೀವಾಗ ಅಪಾರ್ಟ್ಮೆಂಟ್ ಪೂರ್ತಿ ನೀವು ತಗೋಬೇಕಾಗತ್ತೆ, ಹೌದಾ? ಈ ಬೆಂಗಳೂರು ಆಗಿರೋದು ಹಂಗೇನೆ. ಈ ಬೆಂಗಳೂರು ವಾಸ್ ಡಿಸೈನ್ ಫಾರ್ ಒಂದು 30 ಲಕ್ಷ ಜನ, 1.5 ಕೋಟಿ ಜನ ಒಂದು ಎಲ್ಲಿ ಇರ್ಸ್ಕೊಳಕ್ಕಾಗುತ್ತೆ? ನೀರು ನೆರಳು ಬೇಕು ತಾನೆ. ಬಿಲ್ಡಿಂಗೇನ ನೀವು ಕಟ್ತೀರಪ್ಪ, ನೀರು ಎಲ್ಲಿಂದ ತರ್ತೀರಾ? ಈಗ 9ನೇ ಫೇಸ್ ಕಾವೇರಿ ಕನಕಪುರ ರೋಡಲ್ಲಿ ನೀವು ಹೋದರೆ ಓಡಾಡೋಕ್ಕೆ ಆಗಲ್ಲ, ಹ್ಯೂಜ್ ಪೈಪ್ಸ್ ಹಾಕೊಂಡ್ಬರ್ತಾ ಇದ್ದಾರೆ. ನಾವು ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಮಾಡಿದ್ದು ಫಸ್ಟ್ ಫೇಸ್ ಕಾವೇರಿ ತೊರೆಕಾಡಿನಳ್ಳಿಯಿಂದ. ನಾವೇ ಪ್ರಾಜೆಕ್ಟು 5ನೇ ಸೆಮಿಸ್ಟರ್ ಪ್ರಾಜೆಕ್ಟ್ ನಮ್ದು ಏನಪ್ಪ ಅಂದರೆ ಫಸ್ಟ್ ಫೇಸ್ ಕಾವೇರಿ ಟು ಬೆಂಗಳೂರು. ನಾವು ಹಾಗೆ ಅಂದ್ಕೊಳ್ಳೋದು, ಏನಪ್ಪ ಕಾವೇರಿ ನೀರು ಬೆಂಗಳೂರು ತೊಗೊಂಡೋಗ್ತಾವ್ರೆ ಅಂತ. ಆಗ ನಾವು ಸ್ಟೂಡೆಂಟ್ ಆಗಿದ್ದಾಗ 86ಅಲ್ಲಿ. ಈಗ 9th ಫೇಸ್ ಎಷ್ಟು ಕೊಡ್ತೀರಿ ಅಲ್ವಾ? ಅದು ಇಲ್ಲಿ ಕಾವೇರಿ ನೀರು, ಕಾವೇರಿಗೂ ಬೆಂಗಳೂರಿಗೆ ಏನು ಸಂಬಂಧ? 90 ಮೈಲಿ ದೂರಕ್ಕೆ ಇದಕ್ಕೂ. ಅಂದರೆ ನೀವು 90 ಮೈಲಿ ದೂರದಿಂದ ನೀರಿನ ಮೇಲೆ ಡಿಪೆಂಡ್ ಆಗಿದೆಯಾ ಅಂದರೆ ನೀನು ಸಿಟಿ ಕಟ್ತಾ ಇರೋದೇ ರಾಂಗ್ ವೇ ಅಂತಲ್ವಾ? ಮುಂಚೆ ಎಲ್ಲ ಏನು ಕಟ್ಟೋರು? ಸಿಂಧೂ ನದಿ ನಾಗರಿಕತೆ, ಗಂಗಾ ನದಿ ನಾಗರಿಕತೆ, ಕಾವೇರಿ ಕಣಿವೆಯ ನಾಗರಿಕತೆ. ಅಂದರೆ ನದಿ ಪಕ್ಕದಲ್ಲಿ ಸಿಟಿ ಹರಳೋದಾಗ, ಅಂದರೆ ಆಗ ಎಷ್ಟು ಬೇಕೋ ಅಷ್ಟೇ ಅಲ್ವಾ? ಕೆರೆ ಪಕ್ಕದಲ್ಲಿ. ಬೆಂಗಳೂರು ಕೆರೆಗಳನ್ನು ಡಿಪೆಂಡ್ ಆಗಿರ್ತಕ್ಕಂಥ ನಾಡು. ಅದಕ್ಕೆ 100 ಕೆರೆ 1000 ಕೆರೆ ಇದ್ದಿದ್ದಿಲ್ಲಿ ಕೆರೆಗಳ ಮೇಲೆ ಡಿಪೆಂಡ್ ಆಗಿತ್ತು. ಆ ಕೆರೆಗಳನ್ನು ಇವರು ಉಳಿಸ್ಕೊಂಡು ಇವರು ಪ್ಲ್ಯಾನ್ ಮಾಡಿ ಸಿಟಿ ಕಟ್ಟಬೇಕಿತ್ತು. ಸೊ ಕೆರೆಗಳಿದ್ದರೆ ಮಳೆ ಇರೋದು, ಗ್ರೌಂಡ್ ವಾಟರ್ ಇರೋದು, ನೀರಿಗೆ ಸಮಸ್ಯೆ ಆಗ್ತಿರ್ಲಿಲ್ಲ. ನೀವು ಕೆರೆ ಎಲ್ಲ ಮುಚ್ಚಿಬಿಟ್ಟು ಕಾವೇರಿಯಿಂದ ನೀರು ತರ್ತೀನಿ ಅಂದರೆ ಏನಾರು ಅರ್ಥ ಇದೆಯಾ? ಇದಕ್ಕೆ ಅರ್ಥನೇ ಇಲ್ಲ ಇದು. ಸರ್ ಇದು ಸ್ವಲ್ಪ ಪೊಲಿಟಿಕಲ್. ಇವಾಗ ಅಲ್ಲಿದ್ದ ನೀರನ್ನ ಬೆಂಗಳೂರು ಬಿಡೋದಕ್ಕೆ ಅಷ್ಟು ಯೋಚನೆ ಮಾಡಿದ್ದು ಆ ಟೈಮಲ್ಲೇನೆ. ಇವಾಗ ಇರೋ ನೀರನ್ನೇ ನಾವು ಬೇರೆ ಪಕ್ಕದ ಸ್ಟೇಟ್ಗಳಿಗೆ ಅಷ್ಟೊಂದು ವರ್ಷಗಂಟ್ಲೆ ಕೋರ್ಟ್ ಕೇಸು, ಜನ ಪಕ್ಕದ ಸ್ಟೇಟೇನೆ ಅಷ್ಟು. ಇದು ಇವತ್ತಿನ ಸಮಸ್ಯೆ ಅಲ್ಲ, 1000 ವರ್ಷದ ಹಿಂದಿನ ಸಮಸ್ಯೆ. ಚೋಳರ ಕಾಲದಿಂದ ಇದೆ. 900ನೇ ಇಸ್ವಿಲಿ ಒಂದು ಯುದ್ಧ ಆಗಿದೆ ಕಾವೇರಿ ನೀರಿಗೆ, ನಮಗೂ ಚೋಳರಿಗೂ. 1000ನೇ ಇಸ್ವಿಲಿ 10ನೇ ಶತಮಾನದಲ್ಲಿ ಯುದ್ಧ ಆಗಿದೆ. ಇವತ್ತಿಂದಲ್ಲ ಇದು ಕಾವೇರಿ ಗಲಾಟೆ, ಇವತ್ತಿಂದಲ್ಲ. ನಾನೊಂದು ವೀಡಿಯೋ ಮಾಡಿದ್ದೀನಿ ಕಾವೇರಿ ಮೇಲೆ, 40 ನಿಮಿಷ ಪೂರ್ತಿ ಡೀಟೇಲ್ ಹೇಳಿದ್ದೀನಿ. ನೀವು ಅದನ್ನು ನೋಡಿರಿ, ಯೂಟ್ಯೂಬಲ್ಲಿದೆ. ಯಾವತ್ತಿಂದ ಇದು ಶುರುವಾಯಿತು ಅಂತ. ಇದು 9th 10th ಸೆಂಚುರಿಯಿಂದ ಶುರುವಾಗಿರೋದು, ನಾಟ್ ನಾವು. ಅವಾಗ ಏನಕ್ಕೆ ಸರ್? ಅವಾಗಲೂ ಇದಕ್ಕೇನೆ. ಆಗಲೂ ಸಣ್ಣ ಪುಟ್ಟ ಅಣೆ ಕಟ್ಕಟ್ಟು 30-40 ಅಣೆ ಕಟ್ಕಟ್ಟಿದ್ದೀವಿ ನಾವು ಕಾವೇರಿಗೆ. ಬಿಫೋರ್ ಕನ್ನಂಬಾಡಿ, ಬಿಫೋರ್ ಕೃಷ್ಣರಾಜ ಸಾಗರ. ಒಂದು ಸಣ್ಣ ಅಣೆ ಕಟ್ಟಕ್ಕೂ ಬಿಡ್ತಾರಲ್ಲ ಅವಾಗಲೂ ಯುದ್ಧ ಮಾಡೋರಾಗ ಬಂದು ಹೊಡೆಯೋದು, ಯುದ್ಧ ಮಾಡೋದು. ನಾವು ಗೆದ್ದಾಗ ನಾವು ಅಣೆ ಕಟ್ಟೋದು, ನಾವು ಸೋದಾಗ ಅಣೆ ಕಟ್ಟು ಹೊಡೆಯೋದು, ಹಿಂಗೆ ನಡೀತಂಗೆ ನಡ್ಕೊಂಬಂದಿದೆ ಇದು. ಸೊ ಅದು ತುಂಬ ಹಳೇದು. ಬೆಂಗಳೂರಿಗೆ ನೀರು ಕಂಪೇರ್ ಮಾಡಿದ್ರೆ ಬೆಂಗಳೂರೇ ಇರಲಿಲ್ಲ ಆಗ. ಮುಂದೆ ಹೇಗೆ ಸರ್ ಇವಾಗ? ಮುಂದೆ ಭಾಳ ಕರಾಳ ದಿನಗಳು. ಏನು ದೈವ ಕೃಪೆಯಿಂದ ವರ್ಷ ಮಳೆ ಬರ್ತಾ ಇದೆ, ಈಗೆಲ್ಲ ಇಷ್ಟು ನಾವು ಮಾತಾಡ್ತಾ ಇದ್ದೀವಲ್ಲ, 2-3 ತಿಂಗಳು ಮಳೆ ಬಂದ್ಬಿಟ್ರೆ ಮರ್ತೋಗುತ್ತೆ. ಯಾಕೆಂದರೆ ಈ ನೀರೆಲ್ಲ ಇಟ್ಕೊಳ್ಳೋದು ಅಂತಲೂ ಗೊತ್ತಿಲ್ಲ ನಮಗೆ. ಎಂಥ ಜನ ನಾವು ಅಂದರೆ, ನೀರು ಇಲ್ಲದೇ ಇದ್ರೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ನೀರು ಬಂದರೂ ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ಅಂಥ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು ಅಲ್ವಾ? ದೂರದೃಷ್ಟಿ ಇಲ್ಲದೇ ಇರೋವಂಥವ್ರು ನಮ್ಮನ್ನೆಲ್ಲ ಆಳ್ತಾ ಇದ್ದಾರೆ. ಅದು ಯಾರೇ ಇರ್ಬೋದು. ದೂರದೃಷ್ಟಿ, ವಿಷನರಿ ಎಲ್ಲಿ? ಒಬ್ಬ ವಿಷನರಿ ತಗೊಂಬ, ಎಲ್ಲಿದ್ದಾರೆ? ಯಾರೂ ಇಲ್ಲ ಈಗ ಅಲ್ವಾ? ನಾವು ಪುನಃ ಇಷ್ಟೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಅಂದರೆ, ನೀವು ಇಷ್ಟೆಲ್ಲ ಹೇಳಿದ್ರಿ, ಇನ್ನೂ ನಾವು ಮಳೆ ಬರಲಿಲ್ಲ ಅಂದರೆ ನೀರಿಲ್ಲ ಅನ್ಬೇಕಾದ್ರೆ ಮತ್ತು ಏನು ಇನ್ನು ಅಡ್ವಾನ್ಸ್ ಟೆಕ್ನಾಲಜಿ? ಏನು ಟೆಕ್ನಾಲಜಿ ಇಟ್ಕೊಂಡು ಏನು ಮಾಡ್ತೀರಾ ಅಲ್ವಾ? ಬೇಸಿಕ್ಕೆ ಮರ್ತ್ಬಿಟ್ರಿ ನೀವು. ಇದ್ರದ್ದು ಸೊಲ್ಯೂಷನ್ ಏನು ಇರ್ಬೋದು? ಸೊಲ್ಯೂಷನ್ ಅಂದರೆ ಬೆಂಗಳೂರು ಪಾಪ್ಯುಲೇಷನ್ ಕಡಿಮೆ ಮಾಡಬೇಕು. ಇದನ್ನು ಸ್ವಲ್ಪ ಡೈವರ್ಟ್ ಮಾಡಬೇಕು, ಕೆರೆಗಳನ್ನ ಉಳಿಸ್ಕೋಬೇಕು, ಮರಗಳನ್ನ ಬೆಳೆಸಬೇಕು, ತುಂಬ ಸ್ಟ್ರಿಕ್ಟ್ ರೂಲ್ಸ್ ತರಬೇಕು, ಸಿಕ್ಕಾಪಟ್ಟೆ ಬೋರ್ವೆಲ್ ತೆಗಿಬೇಡ ಅನ್ಬೇಕು, ಗ್ರೌಂಡ್ ವಾಟರ್ ಇನ್ಕ್ರೀಸ್ ಮಾಡೋಕ್ಕೆ ಏನು ಮಾಡಬೇಕು. ಇಲ್ಲಿ ಕಾರ್ ತೊಳೆಯೋಕ್ಕೆ 2 TMC ನೀರು ಉಪಯೋಗಿಸ್ತಾರೆ ಜನ, ಅದನ್ನೆಲ್ಲ ನಿಲ್ಲಿಸ್ಬೇಕು. ಹೌದಾ? ಬೀದಿ ತೊಳಿತಿರ್ತಾರೆ, ನೋಡಿಲ್ವಾ ನೀವು? ಬಿಲ್ಡಿಂಗೇ ತೊಳಿತೀವಿ, ಏನ್ರಿ ಜನ. ಸರ್ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಬ್ಯಾಂಗ್ಳೂರ್ದಂದರೆ ನೆವರ್ ಎಂಡಿಂಗ್ ಟ್ರಾಫಿಕ್. ಅದಕ್ಕೂ ಸೇಮ್ ಸೊಲ್ಯೂಷನ್ ನೋಡಿ. ನಾನು ಹೇಳ್ತೀನಿ, ನೀವು ಇನ್ನೆಷ್ಟೇ ಮೆಟ್ರೋ ತನ್ನಿ, ಅಂಡರ್ಗ್ರೌಂಡ್ ಟನಲ್ ತೊಗೊಂಬನ್ನಿ, ಏನು ಟನಲ್ ತೊಗೊಂಬನ್ನಿ, ಈ ಇನ್ಫ್ಲೋ ನೀವು ನೋಡ್ತಾ ಇದ್ದರೆ, ನೀವು ಬರ್ತಾನೆ ಇರೋಂಥ ಜನಸಂಖ್ಯೆಗೆ ಎಲ್ಲಿಂದ ಊಟ ಹಾಕ್ತೀರಿ?
ಸಾಧ್ಯನೇ ಇಲ್ಲ. ಬೆಂಗಳೂರು ಇದಕ್ಕೆ ಡಿಸೈನ್ ಮಾಡಿರಲಿಲ್ಲ. ಬೆಂಗಳೂರು ಪೇಟೆ ನೀವು ಫಸ್ಟ್ ಆಫ್ ಆಲ್ ಏನೇ ಕಟ್ಟಬೇಕು ಅಂದ್ರೂ ಪುರಾತನ ನಗರವನ್ನು ಮುಟ್ಟಲೇಬಾರ್ದು ನೀವು. ಪುರಾತನ ನಗರ ಪೇಟೆ ಕೋಟೆ ಕಲಾಸಿಪಾಳ್ಯದ ಕೋಟೆ ನೀವು ಮುಟ್ಟಲೇಬಾರ್ದು. ಅದು ಹೆಂಗಿದೆ ಹಂಗೆ ಉಳಿಸ್ಕೋಬೇಕು. ಪೇಟೆ ಕೋಟೆ ಒಳಗೆ ಜನ ಓಡಾಡೋಕ್ಕೆ ಕಟ್ಟಿರೋದವರು ಇಷ್ಟಿಷ್ಟು ಅಗಲ ಬೀದಿ ಅಲ್ವಾ. 2 ಬೀದಿಗೆ 2 ಕೈ ಹಿಂಗೆ ಇಟ್ಕೊಂಬಿಟ್ರೆ 2 ಮನೆ ಕೈಗೆ ತಗಲುತ್ತೆ ನಮಗೆ. ಯಾತಕ್ಕೆ ಅದನ್ನು ಕಟ್ಟಿರೋದು? ಅಲ್ಲಿ ಆ ಜೀವನ ಶೈಲಿ ಹಂಗಿತ್ತು, ಅದನ್ನು ಉಳಿಸ್ಕೋಬೇಕಿತ್ತು ನೀವು. ಹೊರಗಡೆ ನೀನು ಹೊಸ ಊರು ಕಟ್ಟಬೇಕಿತ್ತು, ಹೌದಾ? ಮತ್ತು ನೀನು ಇಲ್ಲೇನೇ ಕಟ್ಕೊಂಬಂದ್ಬಿಟ್ರೆ ಮುಟ್ಲೇಬಾರ್ದಾಗಿತ್ತು ಇದನ್ನು. ಆ ವಿಷನ್ನೇ ಇಲ್ಲ ಕಟ್ಟಬೇಕಾರೆ ಮೊದಲಿಂದ. ಬೆಂಗಳೂರು ಕಟ್ಟಿದ್ದು ಮೊದಲು ಕಟ್ಟಿದ್ದು ಯಾರು? ಬ್ರಿಟಿಷ್ನವರು. ಎಲ್ಲಿ ಕಟ್ಟಿದ್ರು? ಕಂಟೋನ್ಮೆಂಟ್ ಕಟ್ಟಿದ್ರು. ಸಿವಿಲ್ ಆ್ಯಂಡ್ ಮಿಲಿಟರಿ ಸ್ಟೇಷನ್ ಅಂತ C&M ಸ್ಟೇಷನ್ ಅಂತ ಕಟ್ಟಿದ್ರು. ಎಲ್ಲಿ? ಇವತ್ತಿನ ರಾಜ್ಭವನದಿಂದ ಅಗ್ರಹಾರದವರೆಗೆ ಕಂಟೋನ್ಮೆಂಟ್ ಇದ್ದಾಗ ಮಧ್ಯ ಕಬ್ಬನ್ ಪಾರ್ಕ್ ಇತ್ತು. ಅವ್ರು ಹಳೆ ಬೆಂಗಳೂರು ಮುಟ್ಲೇ ಇಲ್ಲ, ಅವರು ಟಚ್ಚೇ ಮಾಡಲಿಲ್ಲ ಹಳೆ ಬೆಂಗಳೂರನ್ನ. ಅದು ಡೆವಲಪ್ಮೆಂಟ್ ಅಂದರೆ. ಅವರು ನೋಡಿ ಕಲೀಲಿಲ್ವಲ್ಲ ನೀವು? ಅವರು ಹೊಸ ಬೆಂಗಳೂರು ಅಲ್ಲಿ ಕಟ್ಟಿದ್ರು, ಹೊಸದಾಗಿ ಏನೇನು ಬೇಕೋ ಮಾಡಿದ್ರಲ್ಲಿ, ಅಲ್ಲಿಂದ ಕಟ್ಕೊಂಡು ಹೋದರು. ಹಾಂ, ಸೆಂಟ್ ಮಾರ್ಕ್ಸ್ ಕೆಥೆಡ್ರಲ್ಲು ಕಂಠೀರವ ಸ್ಟೇಡಿಯಂ ಎದುರುಗಡೆ, ಚಿನ್ನಸ್ವಾಮಿ ಸ್ಟೇಡಿಯಂ ಎದುರುಗಡೆ 1803 ಸೆಂಟ್ ಮಾರ್ಕ್ಸ್ ಕೆಥೆಡ್ರಲ್ಲು ಹೈಯೆಸ್ಟ್ ಪಾಯಿಂಟ್. ಅದು 1803 ಕಟ್ಟಿದ್ರು. 1806ಗೆ ಮುಗೀತು ಅದು. ಅಲ್ಲಿಂದ ಕಟ್ಕೊಂಡವರು ಹೊಸ ಬೆಂಗಳೂರನ್ನ. ನೀನು ಹಂಗೆ ಕಟ್ಟಬೇಕು ನೀನು, ಅಲ್ವಾ? ಈಗ ದೇವನಹಳ್ಳಿ ಏರ್ಪೋರ್ಟ್ 100 ಕಿಲೋಮೀಟ್ರ್ ದೂರ ಇಟ್ಟಿದೆಯಲ್ಲ, ಯಾಕೆ ಇಟ್ಟಿದ್ಯಾ? ಡೆವಲಪ್ಮೆಂಟ್ ಆಗುತ್ತೆ ಅಂತ. ಹಂಗೆ ಊರನ್ನು ಡೆವಲಪ್ಮೆಂಟ್ ಮಾಡ್ಬೇಕು ನೀವು, ಅಲ್ವಾ? ಒಂದು 200 ಕಿಲೋಮೀಟ್ರ್ ದೂರ ಇಟ್ಟು ನೀನು ಏರ್ಪೋರ್ಟನ್ನು ಅಲ್ಲಿಂದ ಊರು ಕಟ್ಕೊಂಬರ್ಬೇಕು ನೀವು. ಬ್ಯಾರನ್ ಲ್ಯಾಂಡ್ಸ್ ಎಷ್ಟು ಬಿದ್ದಿದೆ, ಏನು ಬೆಳೆದೇ ಇರೋ ಭೂಮಿ ಇದೆ, ಅಲ್ಲಿ ಕಟ್ಕೋಬೇಕು ನೀವು ಬೆಂಗಳೂರನ್ನ. ಇಲ್ಲಿ ಚೆನ್ನಾಗಿರೋ ಊರು ಇಲ್ಲಿ ಚೆನ್ನಾಗಿದೆ ಅಂತ ಕೆರೆ ಮುಚ್ಚಿಬಿಟ್ಟು ಕಟ್ಬಿಟ್ರೆ ದುರಾಸೆಗೆ ಬಿದ್ದು. ದುರಾಸೆ, ನೀವು ಗಾಂಧೀಜಿ ಹೇಳಿರೋ ಮಾತು ಭಾಳ ಫೇಮಸ್ ಮಾತು, ನಾನು ಇನ್ನೊಂದ್ಸಲ ಹೇಳ್ತೀನಿ. ಈ ಭೂಮಿ ಮಾನವನ ಆಸೆಗಳನ್ನು ಪೂರೈಸುತ್ತೆ, ದುರಾಸೆ ಅನ್ನಲ್ಲ, ಅಲ್ವಾ? ನಾವೆಲ್ಲ ದುರಾಸೆಗೆ ಬಿದ್ದುಬಿಟ್ಟಿದ್ದೀವಿ, ಗ್ರೀಡಿ ಪೀಪಲ್. ಇದಕ್ಕೇನಾರ ಸೊಲ್ಯೂಷನ್ ಇದೆಯಾ? ಸರ್, ಇನ್ನೊಂದು ಏನಂದರೆ ಎನ್ವೈರ್ಮೆಂಟಲ್ ಪಾಯಿಂಟ್ ಆಫ್ ವ್ಯೂ ನೋಡೋಕೆ ಹೋದರೆ, ಬ್ಯಾಂಗ್ಳೂರ್ಗೆ ಗಾರ್ಡನ್ ಸಿಟಿ ಅಂತ ಭಾಳ ವರ್ಷಗಳಿಂದ ಅಂದ್ರೆ ಸದ್ಯಕ್ಕೆ ಇರೋದೇ ನಮಗೆ ಗೊತ್ತಿರೋದು, ಇಡೀ ದೇಶಕ್ಕೆ ಎಲ್ಲ ಆಚೆ ಗೊತ್ತಿರೋದು ಇಂಡಿಯಾ ಇಲ್ಲ ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡಿದ್ರೆ ಬರೋದೇ 2. ಒಂದು ಕಬ್ಬನ್ ಪಾರ್ಕ್ ಬರುತ್ತೆ, ಇಲ್ಲ ಅಂದ್ರೆ ಒಂದು ಲಾಲ್ಬಾಗ್ ಬರುತ್ತೆ. ಅದನ್ನ ಹೇಗೆ ಸರ್ ಪ್ರೊಟೆಕ್ಟ್? ಇವಾಗ ಏನೇ ಫ್ಲೈಓವರ್ಗಳು ಬರ್ತದೆ ಎಲ್ಲ ಫ್ಲೈಓವರ್ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿಲ್ಲ. ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ, ಒಂದು 3-4ನೇ ಕ್ಲಾಸ್ ಆಗಿದ್ದಾಗ, ಏಪ್ರಿಲ್ ಮೇ ಬಿಟ್ಟರೆ ಜೂನ್ ಟು ಮಾರ್ಚ್ ಸ್ವೆಟ್ರ್ ಹಾಕೋತಾ ಇದ್ವಿ. ಜೂನ್ ಟು ಮಾರ್ಚ್, ಬಿಲೀವ್ ಮೀ, ಓನ್ಲಿ 2 months ಸ್ವೆಟ್ರ್ ತೆಗಿತಾ ಇದ್ದಿದ್ದು. ಏಪ್ರಿಲ್ ಮೇ, ಜೂನ್ ಟು ಮಾರ್ಚ್ ಸ್ವೆಟರ್. ಎಂಥ ಬೆಂಗಳೂರು ಹೆಂಗೆ ಇಟ್ಕೊಂಡಿದ್ದೀವಿ ಈಗ, ಅಲ್ವಾ? ಫುಲ್ ಜೂನಿಗೆ ಶುರು ಆಗಿಬಿಟ್ರೆ ಮಳೆ, ಸೆಪ್ಟೆಂಬರ್ ಅಕ್ಟೋಬರ್, ಆಮೇಲೆ ಚಳಿ ಶುರು ಆಗ್ಬಿಟ್ರೆ ಮಾರ್ಚಿಗೆ ಬಂದು ಯುಗಾದಿ ನಾಳೆ ಬರೋವರೆಗೂ ಸ್ವೆಟ್ರ್ ಬಿಚ್ತಾ ಇರಲಿಲ್ಲ, ಅಷ್ಟು ಚಳಿ ಇರೋದಿಲ್ಲಿ. ಹಂಗಿತ್ತು ಬೆಂಗಳೂರು, ಎಲ್ಲ ಕೆಡಿಸ್ಬಿಟ್ರು. ಅಂದರೆ ಡೆವಲಪ್ಮೆಂಟಿಗೆ ನೀವು ಸ್ವಲ್ಪ ಫ್ಲೈಓವರ್ಗಳು ಕಟ್ತಿದ್ದಾರೆ, ಮೆಟ್ರೋಗಳು ಬರ್ತಿದೆ, ಸ್ವಲ್ಪ ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಅಂದಮೇಲೆ ಸ್ವಲ್ಪ ಕಡ್ಕೊಂಡು ಹೋಗ್ಬೇಕಲ್ವ? ಅದಕ್ಕೆ ಸ್ವಲ್ಪ ಆವಾಗ ನೀವು ಮೂಲ ಬೆಂಗಳೂರನ್ನ ಮುಟ್ಟಬಾರ್ದು. ಬ್ರಿಟಿಷರು ನಮ್ಗೆ ಹೆಂಗೆ ಬದುಕಬೇಕು ಅಂತ ತೋರಿಸ್ಕೊಟ್ಬಿಟ್ಟು ಹೋಗಿದ್ದಾರೆ ತಾನೇ. ಹಂಗೆ ಮಾಡಬೇಕಿತ್ತು ನೀವು, ಅಲ್ವಾ? ಅವರೊಂದು ಏರಿಯಾ ಬ್ಯಾರನ್ ಲ್ಯಾಂಡ್ಸ್ ಮಾಡ್ಕೊಂಡ್ರು. ಅವನು ವೈಟ್ ಫೀಲ್ಡ್ ಎಲ್ಲಿ ಕಟ್ಟಿದ? ಅವನು KR ಪುರಂ ಅಂದರೆ ಕೃಷ್ಣರಾಜಪುರ. ಅದು ಅವರು ಬ್ರಿಟಿಷ್ನವ್ರು ಅದು ಕಟ್ಟಿದ್ದದು ಕೃಷ್ಣರಾಜಪುರ. 3ನೇ ಕೃಷ್ಣರಾಜ ಒಡೆಯರ ಹೆಸರಿನಲ್ಲಿ ಅದು ಕೃಷ್ಣರಾಜಪುರ ಮಾಡಿದ್ರು. 4,000 ಎಕರೆ ತಗೊಂಡ್ರು, ಅಲ್ಲಿ ಮಾಡಿದ್ರು. ಹೊಸ ಊರು ಕಟ್ಕೊಂಡ್ರು. ಅವ್ರ ಗ್ಯಾರಿಸನ್ನು, ಅವ್ರ ಹಾಸ್ಪಿಟ್ಲು, ಅವ್ರ ಮಿಲಿಟ್ರಿ ಸ್ಟೇಷನ್ ಎಲ್ಲ ಅಲ್ಲಿ ಇಟ್ಕೊಂಡ್ರು. ಇವನು ಬಂದ, ಮೇಜರ್ ವೈಟ್ ಬಂದ, ಇಲ್ಲಿ ವೈಟ್ ಫೀಲ್ಡ್ ಕಟ್ಟಿದ. ಬೆಂಗಳೂರು ಸೇರಿದಂಗೆ ಕಟ್ಟಿದ್ದ ಅವನು. ಎಷ್ಟೆಷ್ಟು ದೂರ ಕಟ್ಟಿದ. ಅಷ್ಟೆಷ್ಟು ದೂರ ನೀವು ಹೋಗಿ ಕಟ್ಟಬೇಕು ಊರನ್ನ. ಹಳೆ ಊರನ್ನ ಟಚ್ ಮಾಡಬಾರ್ದು ನೀವು. ಹಳೆ ಊರು ಪಾಡ್ಗೆ ಹಳೆ ಊರು. ನಾವು ಹೊಸ್ದಾಗಿ ಕಟ್ತಾ ಇದೀವಪ್ಪ, ನೀವು ಸಿಲಿಕಾನ್ ವ್ಯಾಲಿನಾರು ಕಟ್ಟಿ ಏನಾರ ಕಟ್ಟಿ ಹೊಸ್ದಾಗಿ ಕಟ್ಟಬೇಕು. ಅವಾಗ ಹೊಸ್ದಾಗಿ ಪ್ಲ್ಯಾನ್ ಮಾಡಬೇಕು. ಎಲ್ಲಿ ನೀರು ನೆರಳು ತರ್ತೀವಿ, ಏನು ಮಾಡ್ತೀವಿ ನೋಡ್ಕೋಬೇಕಿತ್ತು. ಇಲ್ಲಿ ಊರು ಮಧ್ಯದಲ್ಲಿ ನೀವು ಫ್ಲೈಓವರ್ ಹಾಕ್ಬಿಟ್ಟು ಈಗ ಫ್ಲೈಓವರ್ ಬೇಕು ಅಂದರೆ ಯಾರು ಕೇಳ್ತಾರೆ? ಹಳೆ ಊರು ಹೇಗಿತ್ತು ಹಾಗೆ ಬಿಡಬೇಕು, ಅಲ್ವಾ? ಈಗ ನಾವೆಲ್ಲ ನೋಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಸಿಟಿ ಇನ್ ಎ ರೋಡ್ ಇನ್ ಫ್ರಾನ್ಸ್ 1823 ಅಂತ ಕೊಡ್ತೇನೆ. ಹೌದು, ಇವತ್ತಿಗೂ ಹಂಗೆ ಇದೆ. ಹೌದು, ನಮ್ಮಲ್ಲಿ ತೋರಿಸ್ರಿ ನೀವು, 50 ವರ್ಷದಿಂದ ರೋಡೇ ಇಲ್ಲ, ಮನೆಯೇ ಇಲ್ಲ, ಎಲ್ಲ ಹೊಡೆದಾಕ ಅಪಾರ್ಟ್ಮೆಂಟ್ಗಳು. ಏನಾರ ಮಜಾ ಇದೆಯಾ ಅದರಲ್ಲಿ? ಅವ್ರಿಗಿರೋಷ್ಟು ಬುದ್ಧಿ ನಮಗಿಲ್ವಲ್ಲ. ಮತ್ತು ನಾವು ಹಾಗೆ ನಾವು ಹೀಗೆ ಅಂತೆಲ್ಲ ಹೇಳಿ ಜಂಬ ಕೊಡ್ಕೊಳಕ್ಕೆ ಮಾತ್ರ ಬರುತ್ತೆ. ಊರು ಉಳಿಸ್ಕೊಳಕ್ಕೆ ಬರಲಿಲ್ವಲ್ಲ ನಿಮಗೆ, ಅಲ್ವಾ? ಸರ್, ಇದರಲ್ಲಿ ಒಂದು ಬಹಳ ವಿವಾದಕ್ಕೆ ಪಟ್ಟಿರೋದೊಂದು ಈಜಿಪುರ ಫ್ಲೈಓವರ್ ಒಂದಿದೆ. ಅದು ಕಟ್ಟಕ್ಕೆ ಆಗ್ತಿಲ್ಲ ಸರ್ ಎಷ್ಟೊಂದು ವರ್ಷದಿಂದ.
ಮರ ಬಂತು, ಮರ ಕಡಿ ಅರ್ಧ ಕಟ್ಬಿಟ್ಟು ಮರ ಬಂತು ನಿಲ್ಸ್ಬಿಟ್ಟಿದ್ದಾರೆ. ಆಮೇಲೆ ಬಜೆಟ್ ಬಂತು, ಅದೇ ಟೈಮಲ್ಲಿ ಬೇರೆ ಪಾರ್ಟಿ ಚೇಂಜ್ ಆಗೋಯ್ತು, ಅವ್ರು ಕಟ್ಟಕ್ ಬಿಡ್ತಲ್ಲ ಇವ್ರು. ಅದ್ರ ಮೇಲೆ ಏನಾದ್ರು ಗೊತ್ತಿದೆ ಸರ್? ಏನು ಗೊತ್ತಿಲ್ಲ ಇವತ್ತಿನ ಅಂದ್ರೆ ಅದು ಏನಕ್ಕಂದ್ರೆ ಅದೇನಾದ್ರು ಕಟ್ಟಿದ್ರೆ ಅದು ಫುಲ್ ಟ್ರಾಫಿಕ್ ಏನಿದೆ ಸಿಲ್ಕ್ ಬೋರ್ಡ್ ಇಂದ ಇಂದಿರಾನಗರ್ ಆ ಕಡೆಗೆ ಫುಲ್ ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಆದ್ರೆ ಅದನ್ನ ಸ್ಟಾರ್ಟ್ ಏನೋ ಮಾಡಿದ್ರು, ಅದೊಂದು ಮರಕ್ಕೋಸ್ಕರ ಒಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಅದೇನು ಗೊತ್ತಿಲ್ಲ, ಅದೇನಾಗುತ್ತೆ ಅಂತ ಇವ್ರದ್ದು ಏನೇನು ಕಥೆಗಳು ಅದು ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಇವತ್ತಿನ ಇದಕ್ಕೆ ಇನ್ನೇನು ಉತ್ತರ ಇಲ್ಲ ಇದಕ್ಕೆ ನಾನು ಅಂತಷ್ಟಂತೂ ಹೇಳಬಲ್ಲೆ. ಈ ದಟ್ಟಣೆಗೆ ಇದಕ್ಕೆ ಇವ್ರೇನು ಮಾಡಿದ್ರು ನಡೆಯಲ್ಲ. ಯಾಕೆಂದರೆ ಇವರು, ನೀವೊಂದು ಮಾತು ಹೇಳ್ತೀನಿ ಕೇಳಿ, ನೀವು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು ಅಂತ ದೇವನಹಳ್ಳಿ ಕಡೆ ಗಾಡಿ ಓಡ್ಕೊಂಡು ಹೋದರೆ ಯು ವಿಲ್ ನೆವರ್ ರೀಚ್ ಮೈಸೂರು. ಹೌದಾ? ಆಪೋಸಿಟ್. ಮತ್ತು ನೀವು ಹೋಗ್ತಿರೋದೇ ಎಲ್ಲೋ, ನೀವು ಹೋಗ್ಬೇಕಾಗಿರೋದೇ ಎಲ್ಲೋ, ಮತ್ತು ಎಲ್ಲಿಂದ ಅದು ನೀವು ಗುರಿ ತಲುಪ್ತೀರಿ? ಆಗಲ್ಲ. ಇವರು ಮೊದಲು ಶುರು ಮಾಡಿದ್ದೆ ತಪ್ಪು ಹೆಜ್ಜೆಯಿಂದ. ಮೊದಲು ಶುರು ಮಾಡಿದ್ದೆ ಔಟ್ ಆಫ್ ದಿ ಬಾಯ್ದು ಕಾನೂನು ಬಿಟ್ಟು ಇವ್ರಿಗೆ ಶುರು ಮಾಡಿದ್ರು ಮೊದಲನೇ. ಮತ್ತು ಈಗ ಒಳ್ಳೇದಾಗು ಅಂದರೆ ಎಲ್ಲಿಂದ ಆಗುತ್ತೆ ಅಲ್ವಾ? ವಿಲ್ ಪವರ್ ಬೇಕು, ಅದಕ್ಕೆಲ್ಲ ದೊಡ್ಡ ಇಚ್ಛಾಶಕ್ತಿ ಬೇಕು ಇಂಥ ಊರುಗಳು ಕಟ್ಟೋಕ್ಕೆ ಅಲ್ವಾ? ಮೈಸೂರಲ್ಲಿ ಕೃಷ್ಣರಾಜ ಬುಲೆವಾರ್ಡ್ ರಸ್ತೆ ಅಂತ ಇದೆ. ಅದು ಭಾರತದ ಮೊದಲ ರಸ್ತೆ. ಬುಲೆವಾರ್ಡ್ ಅಂದ್ರೇನು? ಮಧ್ಯದಲ್ಲಿ ಪಾರ್ಕು ರಸ್ತೆ ಅಂಥ ದೊಡ್ಡ ರಸ್ತೆ, 200 ಅಡಿ ಅಗಲದ ರಸ್ತೆ ಕಟ್ಟಿದ್ರು ಮೈಸೂರು ಮಹಾರಾಜರು ಫ್ರಾನ್ಸಲ್ಲಿ ನೋಡ್ಕೊಂಬಂದು. ಇವತ್ತಿಗೂ ಅಷ್ಟಾಗಲೇ ಅವ್ರು ಕಟ್ಟಿ 100 ವರ್ಷ ಆಯಿತು. 100 ವರ್ಷದಿಂದ 200 ಅಡಿ ಅಗಲದ ರಸ್ತೆ ಕಟ್ಟಿದ್ರು ಕಣ್ರಿ. ಆ ಥರ ವಿಷನರಿನ ಕರ್ಕೊಂಬನಿ ಇವತ್ತು ಅಲ್ವಾ? ಮತ್ತೆ ಎಲ್ಲಿ ಇವಾಗ ಆಗಲ್ಲ ಸರ್, ಮತ್ತೆ ಹೋಯ್ತು ಈಗ ಅಷ್ಟೇ. ಎಲ್ಲ ಬಿಲ್ಡಿಂಗ್ಗಳು ಕಟ್ತಾರೆ ಎಲ್ಲ ಕಡೆ ಹಾಗೆ ಸರ್. ಇನ್ನೊಂದು ನೀವು ಹೇಳ್ದಂಗೆ ಬೆಂಗಳೂರು ಬರೀ 30 ಲಕ್ಷಕ್ಕೆ ಜನಕ್ಕಾಗಿ ಪ್ಲ್ಯಾನ್ ಮಾಡಿ ಕಟ್ಟಿರೋದು. ಜಾಸ್ತಿ ಜನ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಇಡೀ ದೇಶದಿಂದ ಬ್ಯಾಂಗ್ಳೂರ್ಗೆ ಬರ್ತಿದ್ದಾರೆ ಸರ್. ಅದು ಕೆಲ್ಸಕ್ಕಾದ್ರೂ ಆಗಲಿ ಬೇರೆ ಏನಾದ್ರಕ್ಕಾಗಲಿ. ಜಾಸ್ತಿ ಪ್ರಾಬ್ಲಮ್ಯಾಟಿಕ್ ಇವಾಗ ಒಂದು 5-6 ವರ್ಷದಿಂದ ಬಂದಿರೋದು. ಬೆಂಗಳೂರಿಗೆ ಬಂದರೆ ಕರ್ನಾಟಕದವರು, ಕನ್ನಡಿಗರು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾರೆ, ಅದೆಲ್ಲ ಇದೆ. ಆದರೆ ಬಂದವ್ರಿಗೆ ಒಡನಾಟ ಅಷ್ಟಿಲ್ಲ. ಲೋಕಲೈಟ್ಸ್ಗೂ ಹೊರಗಡೆಯಿಂದ ಬಂದಿರೋರು. ಕ್ವಶನ್ ಏನು ಅಂದರೆ, ನಾನು ಟೀಮ್ ಜೊತೆ ಮಾತಾಡ್ಬೇಕಂದ್ರೆ ಇದೊಂದು ಕ್ವಶನ್ ಕೇಳಬೇಕು ಅಂತ ಇರೋದು. ಬೇರೆ ಕಡೆಯಿಂದ ಬಂದವ್ರಿಗೆ ಕನ್ನಡ ಗೊತ್ತಿರಬೇಕಾ? ಅವ್ರ ಕೆಲಸ ಬಂದು ಮಾಡ್ಕೊಂಡು ಹೋಗ್ತಾರೆ, ಆದರೆ ಕನ್ನಡ ಅವ್ರಿಗೆ ಮಾತಾಡೋಕ್ಕೆ. ಒಂದು ಮಾತು ಹೇಳ್ತೀನಿ, ನಮ್ಮ ಕಾಲದಲ್ಲೂ ಬರೋರು, ನಮ್ಮ ಕಾಲದಲ್ಲೂ ಇಲ್ಲಿ ಮಾರವಾಡಿಗಳಿದ್ರು, ನಮ್ಮ ಕಾಲದಲ್ಲೂ ಕಾಕಗಳಿದ್ರು, ಮಲಯಾಳಿಗಳಿದ್ರು, ಕನ್ನಡ ಕಲ್ತಿದ್ರು ಅವರೆಲ್ಲ. ಯಾಕೆಂದರೆ ಅವ್ರು ಬಂದು ಇಲ್ಲಿ ಬದುಕು ಕಟ್ಕೊಂಡ್ರು. ಬದುಕು ಕಟ್ಬೇಕಾದ್ರೆ ಬೇಕಾಗಿದ್ದ ಭಾಷೆ. ಇವತ್ತಿಂದಲ್ಲ ಬೆಂಗಳೂರಿಗೆ ಬರ್ತಿರೋದು. 1800ಸಲ್ಲಿ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಮತ ಪ್ರಚಾರಕ್ಕಾಗಿ, ಕ್ರಿಶ್ಚಿಯನ್ ಧರ್ಮವನ್ನು ಹರಡಲಿಕ್ಕಾಗಿ ಲಂಡನ್ನಿಂದ ಹಡಗತ್ತಿ ಅಲ್ಲಿಂದ ಮದ್ರಾಸಿಗೆ ಬಂದು ಅಲ್ಲಿಂದ ಬೆಂಗಳೂರಿಗೆ ಬಂದ. ಲಂಡನ್ನಲ್ಲಿ ಹಡಗು ಹತ್ತಿದಾಗ ಅವನು ಕನ್ನಡ ಪುಸ್ತಕ ಇಟ್ಕೊಂಡು ಕೂತ್ಕೊಂಡ. ಬೆಂಗಳೂರಿನಲ್ಲಿ ಅವನು ಇಳಿಯುವಾಗ ಇವತ್ತು ನಾನು ಎಷ್ಟು ಸುಲಭಲಿತವಾಗಿ ಕನ್ನಡ ಮಾತಾಡ್ತಾ ಇದ್ದೀನಿ, ಅವನು ಅಷ್ಟೇ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದ. ಯಾಕೆಂದರೆ ಅವನು ನಾನು ಈ ಬದುಕೋ ಭೂಮಿಯಲ್ಲಿ ಈ ಭಾಷೆ ನಾನು ಕಲಿಬೇಕು ಅಂತ ಅವನಿಗಿತ್ತು. ಅವನು BL ರೈಸ್ ಅವ್ರ ಅಪ್ಪ ರೈಸ್ ಮೆಮೋರಿಯಲ್ ಅವೆನ್ಯೂ ರೋಡಲ್ಲಿವಾ, ಅವನ ಹೆಸರಲ್ಲೇ ರೈಸ್ ಮೆಮೋರಿಯಲ್ ಇರೋದು. ರೈಸ್ ಮೆಮೋರಿಯಲ್ ಚರ್ಚ್ ಇದೆಯಲ್ಲ, ಅವನೇ ನಾನು ಹೇಳ್ತಾ ಇರೋದು. ಅವ್ರು ಅಲ್ಲಿಂದ ಬಂದು ಆ ಪಾದ್ರಿ ಕನ್ನಡ ಕಲ್ತ್ಬಿಟ್ಟು ಬೆಂಗಳೂರು ಮೇಲೆ ಕಾಲಿಟ್ರವರು. ಇವತ್ತು ಇಲ್ಲಿ ಬಂದು 20 ವರ್ಷ ಆದರೂ ಕನ್ನಡ ಮಾಲೂಮ್ ನಹಿ ಅಂತಾರಲ್ಲ, ಅವ್ರಿಗೆ ಅದನ್ನು ಹೇಳ್ಬೇಕು ನೀವು ಈ ಕಥೆನ. ಅವ್ರು ಬೆಂಗಳೂರಿಗೆ ಬರೋಕ್ಕೆ ಮುಂಚೆನೇ ಕನ್ನಡ ಕಲ್ತ್ಕೊಂಬಂದ್ಬಿಟ್ಟಿದ್ರು. ಅವ್ರಿಗೇನು ಅದರ್ದಿತ್ತು ಅಲ್ವಾ? ಬೇಕು ಒಂದು ಜೊತೆ ಇಲ್ಲಿ ಜನ ಇರ್ತೀನಿ. ನಾನು ಸೌದಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅರಬಿಕ್ ಪ್ಲೀಸ್ ಅನ್ನೋರು, ಎಲ್ಲಾದರೂ ಹೋದರೆ ಅರಬಿಕಲ್ಲಿ ಮಾತಾಡಮ್ಮ ಅನ್ನೋರು. ಬೇರೆ ವಿಧಿ ಇಲ್ಲದೆ ಅರಬಿಕ್ ಕಲಿತೆ ನಾನು. ನೀವು ಬರುತ್ತೆ ಸರ್. ಮತ್ತೆ ಇಲ್ಲದೆ ಕೆಲಸ ಮಾಡೋಕ್ಕೆ ಹೆಂಗಾಗುತ್ತೆ? ನನ್ನ ಜೊತೆ ಕೆಲವು ಪ್ಯಾಲೆಸ್ಟೀನಿಯನ್ನು, ಯಮನಿ, ಸೌದಿ, ಜೋರ್ಡಾನು ಇವ್ರುಗಳು ನನ್ನ ಜೊತೆ ಕೆಲಸ ಮಾಡ್ತಿದ್ದವರು. ಅವ್ರು ಅರಬಿಕ್ ಬಿಟ್ಟರೆ ಬೇರೆ ಏನು ಬರೋಲ್ಲ. ಕಾಲೇಜ್ ಓದಿರೋರಿಗೆ ಇಂಗ್ಲೀಷ್ ಬರುತ್ತೆ, ನಮ್ಗೆ ಗಾರೆ ಕೆಲಸದವ್ರಿಗೆ ಏನು ಬರುತ್ತೆ? ನಾನು ಸಿವಿಲ್ ಇಂಜಿನಿಯರ್ ತಾನೆ. ವೆಲ್ಡರ್ಗೆ, ಗಾರೆ ಕೆಲಸದವನಿಗೆ, ಮೇಸನ್ಗೆ, ಟೈಲ್ಸ್ ಕೆಲಸದವ್ನಿಗೆ ಏನು ಬರುತ್ತೆ? ಅವ್ನಿಗೆ ಅಷ್ಟೇ ಭಾಷೆ ಬರೋದು. ಸೊ ನಾನು ಕಲೀಲೇಬೇಕಾಯ್ತು. ಹರಕ್ಕೆ ಮೂರ್ಕು ಅರಬಿ ಕಲಿತು ಅವ್ರ ಜೊತೆ ಮಾತಾಡ್ಕೊಂಡು ಕಲಿತೆ. ಕೆಲಸ ಮಾಡಿದೆ ಇಷ್ಟು ವರ್ಷ ಅಲ್ವಾ? ಕಲಿಬೇಕು ನೋಡಿ. ಹೇಳ್ತೀನಿ ಕೇಳಿ, ಈಗ ಇಂಥ ಒಂದು ಆಫೀಸೋ ಕಂಪ್ನಿಗೋ ಬಂದಾಗ ನೀವು ಇಂಗ್ಲೀಷಲ್ಲಿ ಮಾತಾಡ್ಕೋತೀರ, ನಡೆದೋಗುತ್ತೆ. ಆದರೆ ಇಲ್ಲಿ ಬದುಕ್ತಿರಲ್ಲ, ಅವಾಗ ಕಲಿಬೇಕಲ್ಲ. ತರಕಾರಿ ತೊಗೋಬೇಕಾದ್ರೆ, ಹಣ್ಣಂಗಡಿಗೆ ಹೋಗ್ಬೇಕಾದ್ರೆ, ಥಿಯೇಟ್ರಿಗೆ ಹೋಗ್ಬೇಕಾದ್ರೆ, ಬಸ್ಸಲ್ಲಿ ಓಡಾಡಬೇಕಾದ್ರೆ ಕಲೀಲೇಬೇಕಲ್ಲ. ಅಷ್ಟಾದ್ರೂ ನೀವು ಕಲಿಬೇಕು ನೀವು ಅಲ್ವಾ? ನನ್ನಷ್ಟು ಸ್ವೀಟಾಗಿ ನೀವು ಕನ್ನಡ ಮಾತಾಡೋಕ್ಕಾಗದೇ ಇರ್ಬೋದು,
ಸಿಹಿಯಾಗಿ ಅಲ್ವಾ. ಆದರೆ ಈ ಟಿಕೆಟ್ ಕೊಡಿ, ವಸಂತ ನಗರಕ್ಕೆ ಟಿಕೆಟ್ ಕೊಡಿ, ಬನಶಂಕರಿಗೆ ಎಲ್ಲಿ ಇಳಿಬೇಕು ಇಷ್ಟಾರು ಕಲ್ತಿರ್ಬೇಕು ನೀವು. ಅದೂ ಗೊತ್ತಿಲ್ಲ ಅಂದರೆ ಕಲ್ತ್ಕೋಬೇಕಮ್ಮ. ಈಗ ನೀವು ಬೆಂಗಳೂರಿಗೆ ಬಂದಮೇಲೆ ಹೌದಾ ಒಂದು ಸ್ವಲ್ಪ ನಾನು ಕಲಿಬೇಕು. ನಮ್ಮ ಕನ್ನಡದವ್ರು ಹೆಂಗೆ ಅಂದರೆ ನೀವು ಕನ್ನಡದಲ್ಲಿ ಮಾತಾಡ್ಸ್ಬಿಟ್ರೆ ಆಟೋದ 10 ರೂಪಾಯಿ ಬಿಟ್ಬಿಡ್ತಾನೆ. ಆದರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದೇ ಕನ್ನಡದವರು ಆಗುತ್ತಲ್ವ ಸರ್. ಅದು ಏನಾಗುತ್ತೆ ಈಗ ನೋಡಿ, ಈಗ ನಾವು ಒಳ್ಳೆಯವರು ನೀವು ನಮ್ಮ ಮಿಸ್ಯೂಸ್ ಮಾಡಿಬಿಟ್ರೆ ಹಂಗಾರೆ ಅದು ಲೋಕದ ಕಾನೂನು, ಅದು ಹಂಗಾಗಬಾರ್ದು. ನಮ್ಮ ಒಳ್ಳೆತನನೇ ನೀವು ದುರುಪಯೋಗ ಯಾಕೆ ಪಡಿಸ್ಕೋತೀರಾ ಅಲ್ವಾ. ಪಡಿಸ್ಕೋಬಾರ್ದು. ನೀವು ನಮ್ಮ ನೆಲನ ಗೌರವಿಸ್ಬೇಕು ಅಲ್ವಾ. ಗೌರವಿಸ್ಬೇಕು. ನೀವು ಈ ನೆಲದ ಕಾನೂನು ಅಂತ ಹೊಂದಿರುತ್ತೆ, ಅದನ್ನು ಗೌರವಿಸ್ಬೇಕು. ಈ ನೆಲಕ್ಕೆ ಬಂದಮೇಲೆ ಗೌರವಿಸ್ಬೇಕು ತಾನೆ ಅಲ್ವಾ. ಸರ್ ಒಂದು ಸ್ಟೇಟ್ಮೆಂಟ್ ಇದೆ ಇಂಗ್ಲೀಷಲ್ಲಿ. ಮೊನ್ನೆ ನಾನು ಒಂದು ಆರ್ಟಿಕಲ್ ಓದ್ಬೇಕಾದ್ರೆ ಓದಿರೋದು. ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಸ್ಟೇಟ್ಮೆಂಟ್ ಏನು ಅಂದರೆ, ಬ್ಯಾಂಗ್ಳೂರ್ ನೋ ಮೋರ್ ಕನ್ನಡ ಸ್ಪೀಕಿಂಗ್ ಸಿಟಿ ಅಂತ ಇದೆ. ಅದನ್ನು ಆ ಥರ ಆಗೋದಕ್ಕೆ ನಾವು ಕನ್ನಡಿಗರು ಬಿಡಲ್ಲಮ್ಮ. ಆಗೋಗ್ಬಿಟ್ಟಿದೆ ಅಲ್ವಾ ಸರ್. ಇವಾಗ ಯಾವುದೇ ಆಫೀಸ್ಗೆ ಹೋಗಿ, ಆಫೀಸ್ ಬಿಡಿ ಸರ್, ಬ್ಯಾಂಕಲ್ಲಿ ಹೋದರೆ ಅದೇ ಆಗುತ್ತೆ. ಅದೆಲ್ಲ ಒಂದು ಕಾಲಘಟ್ಟದಲ್ಲಿ ಈ ಥರ ತುಂಬ ಬದಲಾವಣೆಗಳಾಗಿದೆ. 2000 ವರ್ಷಗಳಲ್ಲಿ ಇಂಥ ಹಲವಾರು ಬದಲಾವಣೆಗಳನ್ನು ನಮ್ಮ ಕನ್ನಡ ನಾಡು ಕಂಡಿದೆ. ತುಂಬ ಬದಲಾವಣೆಗಳನ್ನು ಕಂಡಿದ್ದೀವಿ ನಾವು. ತುಂಬ ಬದಲಾವಣೆಗಳು ಕಂಡಿದ್ದೀವಿ. ಈಗ ನೋಡಿ, ವಸಂತ ಕಾಲ ಮರಗಳೆಲ್ಲ ಎಲೆಗಳನ್ನು ಉದುರಿಸ್ಕೊಂಡು ನಿಂತಿವೆ. ಬೋಳಾಗಿ ನಿಂತಿರೋ ಮರಗಳು ನೀವು ನೋಡ್ತೀರ. ಏನಂಗಾರೆ ಪುನಃ ಎಲೆ ಬರಲ್ವಾ? ಬರುತ್ತೆ. ಇವತ್ತಿನ ಸ್ಥಿತಿ ನೋಡಿ ನಾಳೆ ಹಿಂಗೆ ಅಂತ ಹೇಳ್ಕೋಬಾರ್ದು. ಇವತ್ತಿಗೆ ಹಂಗೆ ಕಾಣಿಸ್ತಾ ಇರ್ಬೋದು. ಯಾವ ಬ್ಯಾಂಕಿಗೆ ಹೋಗು, ಎಲ್ಲಿಗೆ ಹೋಗು, ನಾನು ಕನ್ನಡಿಗ ಆಸೆ ಕಾಣಿಸ್ತಿರ್ಬೋದು. ಅವ್ರಿಗೆಲ್ಲ ಕನ್ನಡ ಕಲಿಸ್ತೀವಿ ನಾವು, ಬಿಡಲ್ಲ. ಕಲೀಲೇಬೇಕು. ಅವ್ರಿಗೂ ಬೇರೆ ದಾರಿ ಇಲ್ಲ. ಅವ್ರು ತಿಳ್ಕೊಂಡಿರ್ಬೋದು ನಾವು ಕನ್ನಡ ಇಲ್ಲದೆ ನಾವು ಬದುಕ್ಬಿಡ್ತೀವಿ ಇಲ್ಲಿ ಅಂತ. ನಡೆಯಲ್ಲ ಅದು. ಅದು ಅವ್ರ ಭ್ರಮೆ. ಅದು ಸ್ವಲ್ಪ ಕಾಲ. ನಾವು ಬಿಡಲ್ಲ ಇಲ್ಲಿ. ಆದರೆ ಸ್ವಲ್ಪ ಪಾಪ್ಯುಲೇಷನ್ ವೈಸ್ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಕನ್ನಡಿಗರಿಗಿಂತ ಜಾಸ್ತಿ ಇರ್ಬೋದು. ಈಗ ಬೇರೆಯವ್ರು ಬಂದಿರ್ಬೋದು, ಅವ್ರು ಬದುಕಟ್ಕೊಳಕ್ಕೆ ಬೇರೆಯವ್ರು ಬಂದಿರ್ಬೋದು. ಅದ್ರ ಅರ್ಥ ಆಗಾದರೆ ಅವ್ರು ಬಂದು ಅವ್ರ ಭಾಷೆಯಲ್ಲಿ ಮಾತಾಡ್ಕೊಂಡು ಅವ್ರದ್ದೇ ಭಾಷೆನ ಇಲ್ಲಿ ಆಗಲ್ವಲ್ಲ ಉಳಕ್ಕೆ. ಈಗ ನೋಡಿ, ನಾನು ಬಾರೇನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಏರ್ಪೋರ್ಟಲ್ಲಿ ಮೊದಲು ಅರಬಿಕಲ್ಲಿ ಹೇಳ್ತಾರೆ, ಆಮೇಲೆ ಇಂಗ್ಲೀಷಲ್ಲಿ ಹೇಳ್ತಾರೆ, ಆಮೇಲೆ ಮಲಯಾಳಿನಲ್ಲಿ ಹೇಳ್ತಾರೆ ಅನೌನ್ಸ್ಮೆಂಟು. ಬಹರೇನ್ ಅಂತ ದೇಶದಲ್ಲಿ ಮಲಯಾಳಿಯನ್ ಅನೌನ್ಸ್ಮೆಂಟ್ ಮಾಡ್ತಾನೆ, ಬಾಪ ನಿಂದು ಫ್ಲೈಟ್ ರೆಡಿ ಇದೆ, ಬಾ ಹತ್ಕೋ ಬಾ ಅಂತ. ಯಾಕೆ? ಇಂಗ್ಲೀಷು ಬರದೆ ಅರೇಬಿಕ್ಕು ಬರದೇ ಇರೋವಂಥ ಲೇಬರ್ ಕ್ಲಾಸ್ ಮಲಯಾಳಿಗಳು ಇದ್ದಾರೆ ಅಲ್ಲಿ. ಅವ್ರು ಕೇಳ್ಕೊಂಡು ಹೋಗ್ತಾರೆ ಆ ಅನುಕೂಲಕ್ಕೆ ಅವ್ನು ಹೇಳೋದು. ಹಂಗಂದ ತಕ್ಷಣ ಈಗ ಅಲ್ಲಿ ಅರಬ್ಬಿಗೆ ಇದು ಬಂದ್ಬಿಡ್ತು, ಥ್ರೆಟ್ ಬಂದ್ಬಿಡ್ತು ಅಂತನಾ? ಅಲ್ಲ. ಈಗ ನಾವು ಅವ್ರ ಜೊತೆ ಅವ್ರ ಭಾಷೆಯಲ್ಲಿ ವ್ಯವಹಾರ ಮಾಡಿಬಿಟ್ವಿ ಕನ್ನಡಿಗರು ಅಂದ ತಕ್ಷಣಕ್ಕೆ ನಾವು ಕನ್ನಡಕ್ಕೆ ನಾವು ಬಿಟ್ಕೊಟ್ಬಿಟ್ವಿ ನಮ್ಮ ಸ್ಥಾನ. ಅವೆಲ್ಲ ಇಲ್ಲ. ನಮ್ಮ ನೆಲಕ್ಕೆ ಎಲ್ಲಿವರೆಗೂ ಇವ್ರು ಗೌರವ ಕೊಡ್ತಾರೆ ಅಲ್ಲಿವರೆಗೂ ಅವ್ರು ಇರ್ತಾರೆ ಅಲ್ವಾ. ಗೌರವ ಕೊಡಲೇಬೇಕು. ಅವ್ರ ಹತ್ರ ಬೇರೆ ದಾರಿ ಇಲ್ಲ. ನಮ್ಮ ನೆಲಕ್ಕೆ ಗೌರವ ಕೊಡಲೇಬೇಕು. ಅದಕ್ಕೆ ಬೇರೆ ಏನು ಅದಕ್ಕೆ ಆಲ್ಟರ್ನೇಟಿವೇ ಇಲ್ಲ. ನೀನು ಇಲ್ಲಿ ಬಂದು ನಿನ್ನ ಭಾಷೆ ತಂದು ಹಾಕ್ತೀನಿ ಅನ್ನೋದಕ್ಕೆ ಯಾರು ಯಾವ ಭಾಷೆ ಎಲ್ಲೂ ಈ ನೆಲದ ಕಾನೂನು, ಈ ದೇಶದ ಕಾನೂನು ಅದನ್ನು ಒಪ್ಪೋದಿಲ್ಲ. ನಮ್ಮ ನೆಲದ ಕಾನೂನು ಅದನ್ನು ಒಪ್ಪೋದಿಲ್ಲ. ಸರ್ ಒಂದು ಸ್ಟೇಟ್ಮೆಂಟ್ ಹಿಂಗೆ ಬಂದಿತ್ತಲ್ವ, ಹಿಂದಿ ಇಸ್ ದ ನ್ಯಾಷನಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ ಅಂತ. ಎಲ್ಲಿದೆ? ಎಲ್ಲಿ? ಯಾವ ಕಾನೂನಲ್ಲಿದೆ? ಯಾವ ಕಾನೂನಲ್ಲೂ ಇಲ್ಲ. ಆ ಥರ ಕಾನೂನೇ ಇಲ್ಲ. ಈ ದೇಶಕ್ಕೆ ಒಂದು ರಾಷ್ಟ್ರಭಾಷೆ ಅನ್ನೋದೇ ಇಲ್ಲ. ಆ ಥರದ್ದು ಇಲ್ಲವೇ ಇಲ್ವಲ್ಲ. ನಮ್ಮದು ಅತ್ಯಂತ ವೈವಿಧ್ಯಮಯವಾದಂಥ ದೇಶ ಅಲ್ವಾ. ಈ ದೇಶನ ಬೇರೆ ದೇಶಕ್ಕೆ ನಾವು ಹೋಲಿಕೆ ಮಾಡೋದೇ ಮೊದಲನೇ ತಪ್ಪು. ಅದೇ ಸ್ವಲ್ಪ ಮಾಡರ್ನ್ ಆಗಿ ಯೋಚನೆ ಮಾಡಕ್ಕೆ ಹೋದ್ರೆ ಬೆಂಗಳೂರು ಫುಲ್ ಡೆವಲಪ್ ಆಗಿದೆ ಅಲ್ವಾ ಸರ್. IT ಇದೆ, ಎಲ್ಲ ಥರದ ಇಂಡಸ್ಟ್ರಿ ಬ್ಯಾಂಗ್ಳೂರಲ್ಲಿದೆ. ಇರೋವಾಗ ಬೇರೆ ಬೇರೆ ಡೆಮೋಕ್ರೆಟಿಕ್ ಸಿಟಿ ಆಗಿರೋದ್ರಿಂದ ಕನ್ನಡ ಬಿಟ್ಟು ಬೇರೆ ಮಾತುಗಳನ್ನು ಮಾತಾಡ್ಬೋದಲ್ವಾ. ನೋಡಿ, ನೀವು ಏನಂತ ತಿಳ್ಕೊಂಬಿಟ್ಟಿದ್ದೀರಿ ಈಗಿನ ಹುಡುಗರು ನೀವು ಅಂದರೆ, ಈ IT BT ಅವ್ರು ಬಂದಮೇಲೆ ಈ ಬೆಂಗಳೂರು ಡೆವಲಪ್ ಆಯಿತು ಅಂತ ನೀವು ತಿಳ್ಕೊಂಬಿಟ್ಟಿದ್ದೀರಿ. ಅದು ಮೊದಲನೇ ತಪ್ಪು. ಇದು ಬರೋಕ್ಕೆ ಮುಂಚೆ NAL, HAL, BEL, BHEL 35 ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಲ್ಲಿ ಬಂತು. ಅವಾಗಲೂ ಬೇರೆ ಬೇರೆ ಕಡೆಯಿಂದ ಜನ ಬಂದಿರಲಿ. ಅವಾಗೇನು ಇಂಥ ಸಮಸ್ಯೆನೇ ಇರಲಿಲ್ವಲ್ಲ. ಯಾಕೆಂದರೆ ಅವರೆಲ್ಲ ಗೌರವಿಸಿದ್ರು. ನಿಮ್ಮ ತಾತ ಮುತ್ತಾತಂದ್ರು ಹೊರಗಡೆಯಿಂದ ಬಂದ್ರಲ್ಲ, ಅವರೆಲ್ಲ ಈ ನೆಲದ ಕಾನೂನನ್ನು, ಭಾಷೆಯನ್ನು ಗೌರವಿಸಿದ್ರು. ಈಗ ನೀವು ಗೌರವಿಸ್ತಾ ಇಲ್ಲ. ನೀವು ಗೌರವಿಸಿ. ಸರ್ ಮುಂದೆ ಹೋಗ್ತಾ ಒಂದು 5-6 ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವೆ. ಅಂದರೆ ಬಹಳ ಪ್ರಾಮುಖ್ಯ ಹೊಂದಿರುವಂಥ ಇನ್ಸ್ಟಿಟ್ಯೂಷನ್. ಇಸ್ರೋ ಒಂದು ಅದರಲ್ಲಿ. ಅದರದ್ದು ಇತಿಹಾಸ ಏನು ಸರ್? ಹೇಗೆ ಸರ್ ಇಸ್ರೋ ಒಂದೇ ತಗೋಬೇಡಿ ನೀವು. ಯಾಕೆ ಇಲ್ಲಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ನು ಬೆಂಗಳೂರು ಮೈಸೂರು ಕಡೆ ಯಾಕೆ ಬಂತು ಅಂತ ನಾನು ಹೇಳ್ತೀನಿ. ಮಹಾರಾಜರು ಸ್ವತಂತ್ರ ಬಂದಾಗ ಎಲ್ಲ ರಾಜ ಮಹಾರಾಜರು ಭಾರತದಲ್ಲಿ
ತಮ್ಮ ಹತ್ರ ಇರೋವಂಥ ಆಸ್ತಿನೆಲ್ಲ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ಬೇಕು ಅಂತ ಆಯಿತು. ಅದನ್ನು ಒಪ್ಪಿಸಿದಲ್ಲಿ ಮೊದಲನೇವರು ಮೈಸೂರು ಮಹಾರಾಜರು, ದ ಒನ್ ಆ್ಯಂಡ್ ಓನ್ಲಿ ಮಹಾರಾಜ, ಭಾರತದ ಏಕೈಕ ಮಹಾರಾಜ. ತನ್ನ ಬಳಿ ಇದ್ದಂಥ 30 ಅರಮನೆಗಳನ್ನು ಉಚಿತವಾಗಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟರು. ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಒಂದು ಅರಮನೆ, ಸೆಂಟ್ರಲ್ ಫುಡ್ ರಿಸರ್ಚ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಒಂದು ಅರಮನೆ, DRDO ಒಂದು ಅರಮನೆ, ಆಯಿತಾ, DFRL ಒಂದು ಅರಮನೆ, ಆಮೇಲೆ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಇನ್ಸ್ಟಿಟ್ಯೂಟ್ ಒಂದು ಅರಮನೆ, ಎಲ್ಲನೂ ಅರಮನೆ, ಎಲ್ಲ ಒಂದೊಂದು ಅರಮನೆ. ಈಗ ನೀವು ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಇನ್ಸ್ಟಿಟ್ಯೂಟ್ ನೋಡಿದ್ದೀರಾ ಬೆಂಗಳೂರಲ್ಲಿ, ಶೇಷಾದ್ರಿಪುರಮಲ್ಲಿ? ಅರಮನೆ. ಮೈಸೂರಲ್ಲಿ CFTRI ನೋಡಿದ್ದೀರಾ? ಅರಮನೆ. ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅರಮನೆ. ಎಲ್ಲ ಅರಮನೆಗಳಲ್ಲಿ ರೆಡಿ ರೆಕ್ನರ್ ಇತ್ತಿಲ್ಲಿ. ಇಡೀ ದೇಶದಲ್ಲಿ ಮೈಸೂರು ಸಂಸ್ಥಾನದಷ್ಟು ಇನ್ಯಾವುದು ಇಂಪ್ರೂವ್ನೇ ಆಗಿರಲಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ. ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇತ್ತು, ಮೆಡಿಕಲ್ ಕೇರ್ ಇತ್ತು, ಬಿಲ್ಡಿಂಗ್ಸ್ ಇತ್ತು, ಸ್ಟಾಫ್ ಇತ್ತು, ಎಲ್ಲ ಇತ್ತು ಇಲ್ಲಿ. ಇಡೀ ಸೆಂಟ್ರಲ್ ಗೌರ್ಮೆಂಟ್ನ ಇಡೀ ಇಂಡಿಯಾನ ರನ್ ಮಾಡಿದ್ದು ಮೈಸೂರು ಸಂಸ್ಥಾನ. ಇನಿಷಿಯಲ್ ಸ್ಟೇಜಸ್ ಆಫ್ ಇಂಡಿಪೆಂಡೆನ್ಸಲ್ಲಿ ನಾವು ರನ್ ಮಾಡಿದ್ದು. ಎಲ್ಲ ಬಂದು ಇಲ್ಲಿಂದ ಟ್ರೈನಿಂಗ್ ತೊಗೊಂಡೋದ್ರು IAS IPS ಆಫೀಸರ್ಗಳು. ಹಾಂ, ಸೊ ಹಾಗಾಗಿ ಎಲ್ಲ ಇಲ್ಲಿಗೆ ಬಂದರು ಡೇ ಒನ್ನಿಂದಾನೆ. ಅದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ ಮೊದಲು ಬರೋದು ಇಲ್ಲಿಗೆ. ಯಾಕೆಂತಂದರೆ ಇಲ್ಲೆಲ್ಲ ಮೊದಲು ನಾವು ರೆಡಿ ಮಾಡಿಟ್ಟಿದ್ವಿ. ಈ ಥರ ಯಾರೂ ಇಟ್ಟಿರಲಿಲ್ಲ. ಈ ಥರ ನಿಸ್ವಾರ್ಥವಾಗಿ ಯಾವ ಮಹಾರಾಜರು ಇರಲಿಲ್ಲ. ನಮ್ಮ ಥರ ಯಾರೂ ಇರಲಿಲ್ಲ. ನ ಭೂತೋ ನ ಭವಿಷ್ಯತಿ, ಯಾರು ಇರಲಿಲ್ಲ. ಬ್ಯಾಂಗ್ಳೂರ್ ಬಗ್ಗೆ ಮಾತಾಡ್ತಿದ್ವಿ. ಬ್ಯಾಂಗ್ಳೂರಲ್ಲೇ ಬ್ಯಾಂಗ್ಳೂರ್ ಆಸ್ ನೋನ್ ಆಸ್ ಸಿಲಿಕನ್ ವ್ಯಾಲಿ ಆಫ್ ಇಂಡಿಯಾ. ಬರೀ ಇಂಡಿಯಾ ಅಲ್ಲ, ಇವಾಗ ವರ್ಲ್ಡ್ ವೈಡ್ ವಿದೇಶಗಳಲ್ಲಿ ಸಿಲಿಕನ್ ವ್ಯಾಲಿ ಅಂದ್ರೆ ಸಡನ್ ಆಗಿ ಒಂದು ಲಾಸ್ಟ್ 10 years ಸ್ಟಾರ್ಟ್ಅಪ್ ಇಂಡಸ್ಟ್ರೀಸ್ ಟೇಕನ್ ಓವರ್, MNCs ಟೇಕನ್ ಓವರ್ ಅಂತ ಹೇಳಕ್ ಬರಲ್ಲ. ಆಸ್ ಅ ಪಾರ್ಟ್ ಆಫ್ ಗ್ರೋಯಿಂಗ್ ಇಂಡಿಯಾ, ಗ್ರೋಯಿಂಗ್ ಭಾರತ್, ಸ್ಟಾರ್ಟ್ಅಪ್ ಕಲ್ಚರ್ ಬಂದಿದೆ ಬ್ಯಾಂಗ್ಳೂರಲ್ಲಿ. ಸೊ MNC ಕಂಪೇರ್ ಮಾಡಿದ್ರೆ ಸ್ಟಾರ್ಟಪ್ನು ಹೇಗೆ ಹೊಂದ್ಕೊಂಡು ಹೋಗುತ್ತೆ? ಬರೀ ಬೆಂಗಳೂರಲ್ಲಿ ಬೆಂಗಳೂರಿಗೊಂದು ವಿಶೇಷವಾದಂಥ ಗುಣ ಇದೆ. ಬೇರೆ ಊರುಗಳಲ್ಲಿ ಇಲ್ಲದೇ ಇರೋವಂಥ ಗುಣ ಈ ಭಾರತದಲ್ಲಿ 2 ನಗರಗಳಿದೆ. ಒಂದು ಬೆಂಗಳೂರು, ಮುಂಬೈ. ಆಯಿತಾ, ಈ 2 ನಗರಗಳು ಬೇರೆ ಭಾರತಕ್ಕೆ. ಈ 2 ಸಿಟೀಸೇ ಬೇರೆ, ಬೇರೆ ಸಿಟೀಸ್ ಬೇರೆ. ದೊಡ್ಡ ದೊಡ್ಡ ಸಿಟಿ ದಿಲ್ಲಿ ಇದೆ, ಕಲ್ಕತ್ತಾ ಇದೆ, ಚೆನ್ನೈ ಇದೆ, ಹೈದರಾಬಾದ್ ಇದೆ, ಆಯಿತಾ, ಕೊಚ್ಚಿನ್ ಇದೆ, ಎಲ್ಲ ಸಿಟಿ ದೊಡ್ಡ ದೊಡ್ಡ ಊರುಗಳಿದೆ. ಆದರೆ ಬೆಂಗಳೂರಿಗೆ ಒಂದು ವಿಶೇಷವಾದಂಥ ಗುಣ ಏನಿದೆ ಅಂದರೆ, ನಿಮ್ಮಲ್ಲಿ ನಿಜವಾಗ್ಲೂ ಕಂಟೆಂಟ್ ಇದ್ದರೆ ನೀವು ಬೆಳಿತೀರಾ ಇಲ್ಲಿ. ಅವನು ಏನೇ ಆಗಿರಲಿ, ಅವನೊಬ್ಬ ಟೀ ಮಾಡೋನಾಗಿರಲಿ, ಅವ್ನು ಚೆನ್ನಾಗಿ ಟೀ ಮಾಡಿದ್ರೆ ಅವ್ನು ಬೆಂಗಳೂರಲ್ಲಿ ಬಿಟ್ಟರೆ ಮುಂಬೈಯಲ್ಲಿ ಅವನ್ನ ಇಡೀ ಭಾರತ ಗುರುತಿಸೋ ಥರ ಅವ್ನು ಬೆಳೀತಾನೆ. ಮುಂಬೈಯಲ್ಲಿ ಬಿಟ್ಟರೆ ಬೆಂಗಳೂರಲ್ಲಿ ಅಷ್ಟೇ ಈ ಗುಣ ಇರೋದು. ಈ ನೆಲಕ್ಕೆ ಆ ಗುಣ ಇದೆ. ಮುಂಬೈಯಲ್ಲೂ ಇತ್ತು, ಮುಂಬೈಯಲ್ಲಿ ಈಗಲೂ ಇದೆ, ಬೆಂಗಳೂರಲ್ಲೂ ಇದೆ. ಸೊ ಬೆಂಗಳೂರಲ್ಲಿ ಈಗ ಕಂಪ್ಯೂಟರ್ ಸಿಲಿಕಾನ್ ವ್ಯಾಲಿ ಸಂಬಂಧಿತ ಕೆಲಸಗಳು ಜಾಸ್ತಿ ಇರೋದ್ರಿಂದ ಅದ್ರ ಬಗ್ಗೆ ಏಮ್ ಇಟ್ಕೊಂಡ್ರೆ ಅವನ್ನೆಲ್ಲ ಬರ್ತಾನೆ ಇಲ್ಲಿ ಬೆಂಗಳೂರಿಗೆ, ಅಲ್ವಾ? ಬಂದೇ ಬರ್ತಾನೆ ಇಲ್ಲಿಗೆ. ಏನಾರು ಅವ್ನು ಮಾಡೋಕ್ಕೆ ಯಾಕೆಂದರೆ ಬೆಂಗಳೂರಿಗರಿಗೆ ಅಥವಾ ಬೆಂಗಳೂರಿನ ಜನಕ್ಕೆ, ಬೆಂಗಳೂರಿನ ಹವೆಗೆ ಈ ಥರ ಒಂದು ಕಂಟೆಂಟನ್ನು ಗುರುತಿಸುವಂಥ ಶಕ್ತಿ ಇದೆ. ಅವನ್ನ ಗುರುತಿಸಿ ಅವನ ಮೇಲೆ ಎತ್ತಾರೆ. ಸೊ ಹಾಗಾಗಿ ಎಲ್ಲರ ಕನಸಲ್ಲೂ ಇರುತ್ತೆ, ನನ್ನ ಒಂದು ಟ್ಯಾಲೆಂಟ್ನ ಬೆಂಗಳೂರಲ್ಲಿ ತೋರಿಸ್ಬೋದಲ್ಲ. ಸರ್, ಇದು ಇನ್ನೊಂದು ಬುಕ್ಕಲ್ಲಿ ಹಿಂಗೆ ಓದಿದೆ, ಇಫ್ ಮುಂಬೈ ಇಸ್ ಅ ಸಿಟಿ ಆಫ್ ಡ್ರೀಮ್ಸ್, ಬ್ಯಾಂಗ್ಳೂರ್ ಇಸ್ ಅ ಸಿಟಿ ಆಫ್ ರಿಯಾಲಿಟಿ. ಅದು ಎಷ್ಟು ಯಾಕೆ ಮುಂಬೈ ಇಸ್ ದ ಸಿಟಿ ಆಫ್ ಡ್ರೀಮ್ಸ್? ಅದಕ್ಕಿಂತ ಮುಂಚೆ ಮುಂಬೈ ಇಸ್ ದ ಸಿಟಿ ಆಫ್ ರಿಯಾಲಿಟಿನೇ ಇತ್ತು. ಯಾಕೆ ಅಂತಂದರೆ ಹತ್ತಿ ಗಿರಣಿಗಳಿತ್ತು ಅಲ್ಲಿ, ನೂರಾರು ಸಾವಿರಾರು. ಯಾಕೆ ಮುಂಬೈಗೆ ಹೋಗಿ ಜನ, ನೀವೊಂದು ಅಬ್ಸರ್ವ್ ಮಾಡಿ, ಮುಂಬೈನಲ್ಲಿ ಕೆಳ ಮಧ್ಯಮ ವರ್ಗದ ಜನ ತುಂಬ, ಚಾರ್ಲ್ಸು ತುಂಬ, ಸ್ಲಮ್ಸು ತುಂಬ. ಯಾಕೆ ಅಂತಂದರೆ ಅಲ್ಲಿ ಮಿಲ್ಲಲ್ಲಿ ಕೆಲಸ ಮಾಡೋ ಲಕ್ಷಾಂತರ ಜನ ಇದ್ದರು. ಯಾಕೆಂದರೆ ಲಕ್ಷಾಂತರ ಮಿಲ್ಸ್ ಇತ್ತು ಅಲ್ಲಿ. ಸಿಟಿ ಆಫ್ ಡ್ರೀಮ್ಸ್ ಯಾಕೆಂದರೆ ಅದಾದಮೇಲೆ ಬಾಲಿವುಡ್ ಶುರು ಆಯಿತು ಅಲ್ಲಿ. ಸೊ ಹಾಗಾದಾಗ ಅದಕ್ಕೆ ಎಲ್ಲರೂ ಕನಸು ಬಾಲಿವುಡ್ಗೆ ಹೋಗಬೇಕು ಅಂತ ಭಾರತದ ಎಲ್ಲೆಡೆಯಿಂದ ಜನ ಹೋದ್ರು ಅಲ್ಲಿಗೆ. ನನಗೂ ಒಂದು ಚಾನ್ಸ್ ಸಿಗಲಿ, ನನಗೂ ಒಂದು ಚಾನ್ಸ್ ಸಿಗಲಿ ಅಂತ. ಅದಕ್ಕೆ ಕನಸಾಗಿ ಉಳಿದ್ಬಿಡ್ತು. ಎಲ್ರಿಗೂ ಸಿಗಲ್ವಲ್ಲ, ಒಬ್ಬ ರಾಜೇಶ್ ಖನ್ನಾ, ಒಬ್ಬ ಬಚ್ಚನ್ ಅಷ್ಟೇ, ಎಲ್ಲ ಆಗೋಕ್ಕಾಗಲ್ಲ. ಅದಕ್ಕೆ ಸಿಟಿ ಆಫ್ ಡ್ರೀಮ್ಸ್ ಆಯಿತು. ಇಲ್ಲಿ ಹಂಗಿಲ್ವಲ್ಲ ಬೆಂಗಳೂರಲ್ಲಿ. ನೀವು ಒಂದು ಸ್ಟಾರ್ಟಪ್ ಕಂಪ್ನಿ ಶುರು ಮಾಡ್ಬೋದು, ರಿಯಾಲಿಟಿ. ಅದು ಗೊತ್ತಿಲ್ಲ ನೀವು ಕ್ಲಿಕ್ ಆಗ್ತಿರೋ ಇಲ್ವೋ, ಬಟ್ ನಿಮ್ಮ ಹತ್ರ ಕಂಟೆಂಟ್ ಇದ್ದರೆ 100% ಇಲ್ಲಿ ನೀವು ಉದ್ಧಾರ ಆಗ್ತೀರಾ. 100ಕ್ಕೆ 100 ಭಾಗ ಉದ್ಧಾರ ಆಗ್ತೀರಾ. ನಿಮ್ಮನ್ನು ಏನೇ ಯಾವುದೇ ಕೆಟಗರಿ, ಯು ನೇಮ್ ಎನಿಥಿಂಗ್ ಅಂಡರ್ ದ ಸ್ಕೈ, ನಿಮ್ಮನ್ನು ಗುರುತಿಸ್ತಾರೆ ಬೆಂಗಳೂರಲ್ಲಿ ಜನ. ನಿಮ್ಮ ಹತ್ರ ನೀವೇನೋ ಒಂದು ಹಾಗಲಕಾಯಿ ಕಷಾಯ ಮಾಡ್ತೀರಾ ಅಂದ್ಕೊಳ್ರಿ, ಅದನ್ನು ಇಷ್ಟಪಡೋ 100 ಜನ ಬೆಂಗಳೂರಲ್ಲಿ ಸಿಗ್ತಾರೆ ನಿಮಗೆ. ಹಾಂ, ಅದು ಸಂಡೇ ಕಬ್ಬನ್ ಪಾರ್ಕ್ ಹತ್ರ ಹೋದರೆ 100 ಜನ ಸಿಗ್ತಾರೆ. ಸೊ ಅದೇ ಫೇಮಸ್ ಆಗುತ್ತೆ. ಸೊ ಆ ರೀತಿ ಬೆಂಗಳೂರಿಗೆ ಆ ಗುಣ ಇದೆ. ಸರ್, ಈ ಸ್ಟಾರ್ಟಪ್ ಅಂದಮೇಲೆ ಇವಾಗ ಹೊಸ ಬಿಸ್ನೆಸ್, ಚಿಕ್ಕ ಬಿಸ್ನೆಸ್ಸಿಗೆ ಬರೋದು ಅನ್ನೋದು
ಒಂದು ಟರ್ನ್ ಕೊಟ್ಟಿದ್ದಾರೆ ಸ್ಟಾರ್ಟಪ್ ಅಂತ. ಈ ತರ ಮುಂಚೆನೂ ಇತ್ತ ಅಂತ ಮೈಸೂರು ಸಣ್ಣ ಸಣ್ಣ ಬಿಸ್ನೆಸ್? ಮುಂಚೆ ಏನಿತ್ತು, ಮುಂಚೆ ಪ್ರೀ ಇಂಡಿಪೆಂಡೆನ್ಸ್ 200-300 ವರ್ಷನೇ ಹೊಟ್ಟೋಗೋಣ ಹಿಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೇಗಿತ್ತು ಬದುಕು ಅವಾಗ ಅಂತಂದರೆ, ನೀವೇನೇ ಹೊಸದು ಮಾಡ್ತೀನಿ ಅಂತಂದರೂ ಅದು ನೇರವಾಗಿ ರಾಜಂಗೆ ತಲುಪಿಬಿಡ್ತಾ ಇತ್ತು. ಯಾವುದೇ ಹೊಸದಾದ ತಿಂಡಿ, ಯಾವುದೇ ಹೊಸದಾದ ಶಸ್ತ್ರಾಸ್ತ್ರ, ಯಾವುದೇ ತಂತ್ರಗಾರಿಕೆ ಏನೇ ಆದರೂ ಅವನು ರಾಜ ಅದನ್ನು ಹೇಳ್ಕೊಂಡು ಇನ್ವಾಲ್ವ್ ಮಾಡ್ಕೊಂಡ್ಬಿಡ್ತಾ ಇದ್ದ. ಅವ್ನಿಗೊಂದು ಪದವಿ ಕೊಟ್ಟು ಅವ್ನಿಗೆ ಕೂರ್ಸ್ಕೊಂಬಿಟ್ಟು ನೀನು ನನಗೋಸ್ಕರ ಕೆಲಸ ಮಾಡಪ್ಪ ಅಂತ. ಯಾಗಿದ್ದು ಅಂತ ಹೇಳ್ತೀನಿ ಕೇಳಿ. ವಿಜಯನಗರದ ಕಾಲದಲ್ಲಿ ಡೆಕ್ಕನ್ ಸುಲ್ತಾನೇಟ್ ವರ್ಸಸ್ ವಿಜಯನಗರ ಕಂಟಿನ್ಯೂಸ್ ಯುದ್ಧಗಳು ನಡೀತಾ ಇತ್ತು. ಒಂದು ಸರಿ ಇವ್ರು ಸೋಲೋದು, ಒಂದು ಸರಿ ಇವ್ರು ಗೆಲ್ಲೋದು, ಒಂದು ಸರಿ ಈ ಥರ ನಡೀತಾ ಇತ್ತು. ಆಗ ಎರಡನೇ ದೇವರಾಯ ಒಂದು ಲೆಕ್ಕ ಮಾಡ್ದ. ದ ಟೆಕ್ನಿಕ್ ಆಫ್ ದ ಸೋಲ್ಜರ್ಸ್ ಆಫ್ ಗುಲ್ಬರ್ಗಾ ಈಸ್ ಡಿಫರೆಂಟ್ ಫ್ರಮ್ ದ ಟೆಕ್ನಿಕ್ ಆಫ್ ವಿಜಯನಗರ ಸೋಲ್ಜರ್ಸ್. ದಟ್ಸ್ ವೈ ದೇ ಆರ್ ವಿನಿಂಗ್. ಅವರು ಅದನ್ನು ಆ ಟೆಕ್ನಿಕ್ ಉಪಯೋಗಿಸಿ ನಮ್ಮ ಮೇಲೆ ಯುದ್ಧ ಮಾಡಿ ಗೆಲ್ತಾ ಇದ್ದಾರೆ ಅಂತ ಇವನಿಗೆ ಗೊತ್ತಾಯಿತು. ಇವನು ಅವ್ರನ್ನೇ ಇನ್ವೈಟ್ ಮಾಡ್ದ, ನಮಗೂ ಈ ಟೆಕ್ನಿಕ್ ಹೇಳ್ಕೊಡು ನೀನು ಅಂತ. ಸಿ ದ ಕೇಸ್, ಅವನು ಈಸ್ ಎನಿಮಿ. ಬಟ್ ಇದೊಂಥರ ಲವ್ ಆ್ಯಂಡ್ ವಾರ್ ಥರ, ಒಂದ್ಸಲ ಎನಿಮಿ ಒಂದ್ಸಲ ಪ್ರೀತಿ, ಈ ಥರ. ಅವನು ಕರೆದ ಹೇಳ್ಕೊಡು ಅಂತ. ಅವ್ರು ಬಂದು ವಿಜಯನಗರಲ್ಲಿ ಉಳ್ಕೊಂಡು ದೇ ಟ್ರೈನ್ ವಿಜಯನಗರ ಸೋಲ್ಜರ್ಸ್. ಆವಾಗ ನೀವೇನೇ ಹೊಸದಂತಂದರೆ ಅದು ನೇರವಾಗಿ ರಾಜನ ಹೊರಟೋಗ್ತಾ ಇತ್ತು. ನೀವೇನೋ ಹೊಸದೇನೋ ಮಾಡಿದ್ರಿ, ಹೊಸದಾಗೊಂದು ಅಕ್ಕಿ ಬೆಳೆದ್ರಿ, ರಾಜಮುಡಿ ಅಂತ ಅಕ್ಕಿ. ರಾಜಮುಡಿ ಅಕ್ಕಿ ಕಥೆನೇ ಹೀಗೆ. ರಾಜಮುಡಿ ಅಂತ ಅದು ಭಾಳ ಸೊಗಸಾದಂಥ ಅಕ್ಕಿ ಅಂತೇಳಿ ಮಹಾರಾಜರಿಂದ ನಮ್ಗೆ ಅರಮನೆ ಕಳಿಸಿದ್ರು. ಅದು ರಾಜರಿಗೆ ಮೀಸಲಾಗೋಯ್ತದು. ರಾಜಮುಡಿ, ರಾಜರಿಗೆ ಮುಡಿಪು ಅಂತ ಆಯಿತು. ಅದಕ್ಕೆ ಅದು ರಾಜಮುಡಿ ಅಂತ ಕರೆಯೋದು. ಅದನ್ನು ಅನ್ಪಾಲಿಶ್ಡ್ ರೆಡ್ ರೈಸ್ ನೀವು ನೋಡಿದ್ರಲ್ಲ, ರಾಜಮುಡಿ ಅಂತ ಕರೆಯೋದು ಅದಕ್ಕೇ. ಅದು ಮಹಾರಾಜರು ಇಷ್ಟಪಟ್ಟು ತಿಂತಿದ್ದಂಥ ಅಕ್ಕಿ, ಅದು ಮಹಾರಾಜರಿಗೆ ಮುಡಿಪಾದಂಥ ಅಕ್ಕಿ. ಸೊ ಇದು ಕೊಪ್ಪಡಪ್ಪ, ಅದು ರಾಜಮುಡಿ. ಮುಡಿ ಅಂದರೆ ಮುಡಿಪು ಅಂದರೆ ರಿಸರ್ವ್ಡ್, ರಾಜಮುಡಿ ಅಂದರೆ ಅದು. ಆ ರೀತಿ ಆಗೇನೇ ಆದರೂ ರಾಜರಿಗೆ ಗೊತ್ತಾಗ್ತಾ ಇತ್ತು ಹೊಸದಾಗಿ ಏನೇ ಮಾಡಿದ್ರು. ಈಗ ಪ್ರಜಾಪ್ರಭುತ್ವ, ನೀವು ಮಾಡಿದ್ರೆ ನೀನೇ ಬಾಸಿವ ಆ ಥರ. ಸರ್, ನನ್ನ ಕಾಲೇಜಲ್ಲಿ ಎಕನಾಮಿಕ್ಸ್ ಓದ್ತಿರಾಗ ಒಂದು ಟರ್ಮ್ ಇತ್ತು ಸರ್, ಅಲ್ಲಿ ಪಿಸ್ಟಲ್ ಅಂತ, PISTLE, ಪೊಲಿಟಿಕಲ್, ಇನ್ಫ್ರಾಸ್ಟ್ರಕ್ಚರ್, ಸೋಷಿಯಲ್, ಟೆಕ್ನಾಲಜಿಕಲ್, ಲೀಗಲ್, ಆಮೇಲೆ ಎಕನಾಮಿಕಲ್. ಇವಾಗ ನಾವು ಹಿಸ್ಟ್ರಿ ಪ್ಲಸ್ ಫ್ಯೂಚರ್ ಎರಡೂ ತೊಗೊಂಡ್ರೆ, ಕಂಪ್ಯಾರಿಟಿವ್ಲಿ ಮಾಡೋದಿದ್ರೆ ಹಿಸ್ಟ್ರಿ ಮತ್ತು ಫ್ಯೂಚರ್ನ, ಈ ಇಷ್ಟು ಪೊಲಿಟಿಕಲ್ ನಾನು ಏನು ಹೇಳಿದೆ ಅದು ಹೇಗೆ ಇನ್ಫ್ಲೂಯೆನ್ಸ್ ಆಗ್ಬೋದು? ಆಗಬೇಕಿತ್ತು, ಇವ್ರು ಮಾಡ್ಕೊಳ್ಳಿಲ್ಲ. ಅದಕ್ಕೆ ನಾವು ಈ ಥರ ಸಮಸ್ಯೆಗಳು ಎದುರಿಸ್ತಾ ಇರೋದು. ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಹೇಗೆ ನಮ್ಮ ಊರುಗಳನ್ನು ಕಟ್ಟಿ ಬೆಳೆಸಿದ್ರು, ಹೇಗೆಲ್ಲ ಅವ್ರು ಬದುಕಿದ್ರು ಅಂತ ನಾವು ಒಂದು ಸರಿ ಅಧ್ಯಯನ ಮಾಡಿ ಹೊಸ ಊರುಗಳು ಕಟ್ಟಿದರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಅಲ್ವಾ. ಒಂದನೇದಾಗಿ ಅಪಾರವಾದಂಥ ಜನಸಂಖ್ಯೆ, ಇಷ್ಟೊಂದು ಜನ ನೀ ಹೇಗೆ ಉಪಯೋಗಿಸ್ಕೋಬೇಕು ಅಂತ ನಮ್ಮ ಲೀಡರ್ಗಳಿಗೆ ವಿಷನ್ನೇ ಇರಲಿಲ್ಲ. ಆಮೇಲೆ ಎಲ್ಲೋ ಒಂದು ಊರು ಬೆಳೀತು ಅಂತ ಅದನ್ನೇ ಬೆಳೆಸ್ತಾ ಇರೋದು, ಅಕ್ಕಪಕ್ಕ ಊರುಗಳನ್ನು ಬೆಳೆಸಬೇಕು ಅನ್ನೋ ಒಂದು ದೂರದೃಷ್ಟಿ ಇಲ್ಲದೆ ಇರೋದು. ಈಗ ಒಂದೇ ಊರಿಗೆ ಒಂದು 16 ಕೋಟಿ ಜನ ಬಂದ್ಬಿಟ್ರೆ ಇವ್ರನ್ನೇನು ಮಾಡಬೇಕು ಅಂತ ಗೊತ್ತಾಗದೇ ಇರೋದು. ಇವ್ರು ಹಿಂದೆ ನೋಡಿ ಕಲ್ತಿದ್ರೆ, ನಮ್ಮ ಇತಿಹಾಸದಿಂದ ಪಾಠ ಕಲ್ತಿದ್ರೆ ಇವ್ರು ಇವತ್ತು ಈ ಸಮಸ್ಯೆ ಬರ್ತಾ ಇರಲಿಲ್ಲ. ವಿಜಯನಗರಕ್ಕೆ 2 ರಾಜಧಾನಿ ಇತ್ತು, ಒಂದು ಹಂಪೆ, ಒಂದು ಪೆನ್ಕೊಂಡೆ. ಹೊಯ್ಸಳರಿಗೆ 2-3 ರಾಜಧಾನಿ ಇತ್ತು, ಒಂದು ದ್ವಾರ ಸಮುದ್ರ, ಇನ್ನೊಂದು ಅರುಣ ಸಮುದ್ರ ಅಂದರೆ ಇವತ್ತು ತಿರುವಣ್ಣಾಮಲೈ. ಅಲ್ಲಿ ಕೂತ್ಕೊಂಡು ಅವನು ಆ ರಾಜ್ಯ ಆಳ್ತಾ ಇದ್ದ. ದ್ವಾರ ಸಮುದ್ರ ಅಂದರೆ ಹಳೇಬೀಡು. ಅದನ್ನು ಬೈಫರ್ಕೇಟ್ ಮಾಡ್ತಾಯಿದ್ರು. ಎಲ್ಲ ಕಾಲದಲ್ಲೂ ಜನಸಂಖ್ಯೆ ಇತ್ತು, ಇಲ್ಲ ಅಂತಲ್ಲ. ಆ ರಾಜರಿಗೆ ಆ ಜಾಣ್ಮೆ ಇತ್ತು, ನಮ್ಮವ್ರಿಗಿಲ್ಲ. ಇತಿಹಾಸ ಸರಿಯಾಗಿ ಕಲ್ತಿದ್ರೆ, ಈಗ ಅವನು ವಿಜಯನಗರದ ಸೋತಾಗ 1565 ಡೆಕ್ಕನ್ ಸುಲ್ತಾನೇಟ್ ಎದುರುಗಡೆ ಅವರೆಲ್ಲ ಪೆನ್ಕೊಂಡೆಗೆ ಶಿಫ್ಟ್ ಆದರು. ಸೆಕೆಂಡ್ ಕ್ಯಾಪಿಟಲ್ ಇತ್ತು, ಪೆನ್ಕೊಂಡೆಗೆ ಶಿಫ್ಟ್ ಆದರು. ಪೆನ್ಕೊಂಡೆಯಿಂದ ಶ್ರೀರಂಗಪಟ್ಟಣ ಶಿಫ್ಟ್ ಆದರು. ಈ ರೀತಿಯಾಗಿ ಆಲ್ಟರ್ನೇಟ್ ಇಟ್ಕೊಂಡಿದ್ರಾಗ ಎಲ್ಲಿದೆ ನಮ್ಮ ಹತ್ರ ಆಲ್ಟರ್ನೇಟಿವ್? ಬೆಂಗಳೂರಿಗೆ ಬಿಟ್ಟರೆ ಆಲ್ಟರ್ನೇಟೇ ಇಲ್ಲ. ಇತಿಹಾಸದಿಂದ ಕಲಿಬೇಕು. ಇತಿಹಾಸ ಇರೋದು ಸುಮ್ಮನೆ ನಾವು ಬರೆದು ಪಾಸ್ ಮಾಡೋದಕ್ಕಲ್ಲಪ್ಪ. ಇತಿಹಾಸದಿಂದ ಕಲಿಬೇಕು. ನಮ್ಮ ಅಪ್ಪ ಅಮ್ಮ, ಅವರಪ್ಪ ಅಮ್ಮ ಹೆಂಗೆ ಬದುಕಿದ್ರು ನಾವು ಕಲಿಬೇಕು. ಕಲ್ತ್ರೆ ನಮ್ಗೆ ಯೂಸ್ ಆಗುತ್ತೆ. ನೀವು ನಮ್ಗೆ ಅದು ಯಾವುದು ಬೇಡ ಅಂತ ಹೋದರೆ ಹಂಗೆ ಮುಗ್ಗಿಸ್ ಬಿದ್ದುಬಿಡ್ತೀವಿ. ಸರ್, ಇವಾಗ ಮೋಸ್ಟ್ಲಿ ಪೊಲಿಟಿಕಲ್ ಇಂದ ಪಾಲಿಸೀಸ್ ಇರಲಿ, ಇಲ್ಲ ಲೀಗಲ್ ಗೈಡೆನ್ಸ್ ಇರಲಿ, ಎಲ್ಲ ಪೊಲಿಟಿಕಲ್ ಇಂದ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿದೆ. ಇವಾಗ ಮುಂದೆ ಹೋಗ್ತಾನು, ಇವಾಗ ರೀಸೆಂಟ್ ಎಲೆಕ್ಷನ್ ಆದಾಗಿಂದ ಅಷ್ಟೊಂದು ಫ್ರೀಬೀಸ್ ಕೊಡ್ತಿದ್ದಾರೆ ಅಲ್ವಾ, ಈಗ ಜನ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ. ಅದರಿಂದ ಮುಂದೆ ಹೋಗ್ತಾ ಎಷ್ಟೋ ಎಲ್ಲ ಸೋಷಿಯಲ್ ಫ್ಯಾಕ್ಟರ್ಸ್ ಆಗಿರಲಿ, ಎಕನಾಮಿಕ್ ಫ್ಯಾಕ್ಟರ್ಸ್, ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್, ಸ್ಟಾರ್ಟ್ಅಪ್ಗಳೆಲ್ಲ ಬರ್ತಾರೆ. ಈ ಪೊಲಿಟಿಕಲ್, ಇದು ಒಂದು ಸ್ವಲ್ಪ ಪೊಲಿಟಿಕಲ್ ಕ್ವಶನ್ ಸರ್. ಮುಂದೆ ಹೋಗ್ತಾ ಯಾವ ತರ ಲೀಡರ್ಸ್ ಬರ್ಬೇಕು? ಇವಾಗ ನೀವು
ಇಂಡಿಯಾ ಬೇಡ, ಬರೀ ಕರ್ನಾಟಕಕ್ಕಾಗಿ ಯೋಚನೆ ಮಾಡಿದ್ರೆ ಹ್ಞೂ ಒಬ್ಬರು ಇಬ್ಬರು ಯೂತ್ ಲೀಡರ್ಸ್ಗಳಿದ್ದಾರೆ. ಯೂತ್ ಲೀಡರ್ ಹಂಗಲ್ಲ ನಾನು ಹೇಳ್ತೀನಿ ಕೇಳಿ. ಯಾವ ಥರ ಲೀಡರ್ಸ್ ಬರಬೇಕು ಅಂದರೆ ಪಾಲಿಸಿ ಕರೆಕ್ಟಾಗಿ ಮಾಡೋ ಲೀಡರ್. ಈಗ ಎಷ್ಟು ಸಾವಿರ ಜನಸಂಖ್ಯೆನ ನೀವು ಇನ್ನು ಹೆಂಗೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗ ನಿಮ್ಮ ಹತ್ರ ಇದು ಶಕ್ತಿ, ಇದು ಎರಡು ಥರ ಅಪ್ಪ. ಇದು ಈ ಪಾಪ್ಯುಲೇಷನ್ ಇದೆಯಲ್ಲ, ಇದು ಹುಲಿ ಸವಾರಿ. ನೀವು ಅದ್ರ ಮೇಲೆ ಕೂತಿದ್ದಾಗ ನೀವು ಸೇಫು, ಇಳಿದ್ರೆ ಆ ಹುಲಿ ನಿಮ್ಮನ್ನು ತಿನ್ನುತ್ತೆ. ಯಾವಾಗಲೂ ಪೊಲಿಟಿಕ್ಸ್ ಅಂದರೆ ಅದು ಹುಲಿ ಸವಾರಿ ಅಂತೀವಿ ನಾವು. ಹುಲಿ ಸವಾರಿ ಯಾಕೆ ಅಂತಂದರೆ ನೀವು ಇಳಿದ್ರೆ ಅದು ನಿಮ್ಮನ್ನು ತಿಂದ್ಬಿಡ್ತದೆ. ನೀವು ಅದ್ರ ಮೇಲೆ ಕೂತಿರೋ ತನಕ ನೀವೇ ಕಿಂಗ್. ಸೊ ನೀವು ಈ ಜನಸಂಖ್ಯೆ ಇದೆಯಲ್ಲ, ನೀವು ಕಂಟ್ರೋಲ್ ಮಾಡಿದ್ರೆ ನೀವೇ ಕಿಂಗ್. ನೀವು ಬಿಟ್ಟರೆ ಅದು ನಿಮ್ಮನ್ನು ತಿನ್ನುತ್ತೆ. ಸೊ ನೀವು ಅದಕ್ಕೆ ಪಾಲಿಸಿ ಕರೆಕ್ಟಾಗಿರೋದು ತರಬೇಕು. ಇವ್ರನ್ನ ಕರೆಕ್ಟ್ ದಾರಿಲಿ ನೀವು ಉಪಯೋಗಿಸ್ಕೋಬೇಕು ಈ ಜನನ್ನು. ಆವಾಗ ಅವರು ನಿಮಗೆ ನಿಮ್ಮ ಕೈಗೆ ವೆಪನ್ ಸಿಗ್ದಂಗೆ ಸಿಗ್ತಾರೆ. ಇಲ್ಲದಿದ್ದರೆ ಅವರೇ ನಿಮಗೆ ವೆಪನ್ ಆಗಿಬಿಡ್ತಾರೆ. ಇದನ್ನು ಹೆಂಗೆ ಮಾಡೋದು ಅನ್ನೋ ಯೋಚನೆ ಮಾಡೋನು ಬರಬೇಕು. ಅವ್ನು ಯಂಗ್ಸ್ಟರ್ ಬರ್ತಾನೋ, ಅವ್ನು ವಯಸ್ಸಾದವನು ಬರ್ತಾನೋ, ಇದನ್ನು ಕರೆಕ್ಟಾಗಿ ಯೋಚನೆ ಮಾಡಬೇಕು. ಈಗೆಲ್ಲ ಕೈ ಮೀರಿ ಹೋಗಿದೆ ಅಂತ ನಮ್ಗೆ ಅನಿಸುತ್ತೆ. ಬಟ್ ಎಲ್ಲೋ ಒಂದು ಕಡೆ ಒಂದು ಎಸ್ಕೇಪ್ ರೂಟ್ ಇರುತ್ತೆ. ಇದಕ್ಕೆ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಆ ಸೊಲ್ಯೂಷನ್ ಇವ್ರು ಹುಡುಕಬೇಕು, ಏನು ಮಾಡಬೇಕು ಇದಕ್ಕೆ ಅಂತ. ಅದು ಅಷ್ಟೊಂದೆಲ್ಲ ಈ ನಮ್ಮನ್ನು ಆಳೋ ಪಾಲಿಟಿಷಿಯನ್ಸ್ಗೆ ಇಷ್ಟೊಂದೆಲ್ಲ ಟೈಮ್ ಇದೆಯಾ ಅನ್ನೋದು ನಮ್ಗೆ ಅನುಮಾನ ಅಷ್ಟೇ. ಸರ್, ಒಂದು ಸ್ವಲ್ಪ ಮಿತ್ಸ್ ಇದ್ದಾವೆ. ಕರ್ನಾಟಕ, ಬೆಂಗಳೂರು, ಮೈಸೂರು ಅಕ್ಕಪಕ್ಕ, ಪ್ಲಸ್ ಅದರ ಆಳಿರೋ ರಾಜರಾಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ಸ್ವಲ್ಪ ಕಾಂಟ್ರವರ್ಷಿಯಲ್ ಆಲ್ಸೋ. ಒಂದು ಸ್ಟೇಟ್ಮೆಂಟ್ ಅಗೇನ್ ಆರ್ಟಿಕಲ್ ಅಲ್ಲಿ, ಇಂಡಿಯಾಗೆ ಕೆಪಾಸಿಟಿನೇ ಇರಲಿಲ್ಲ ಒಂದು ಸೈಕಲ್ ಫ್ಯಾಕ್ಟ್ರಿ ಮಾಡೋದಕ್ಕೆ. ಆದರೆ ಮೈಸೂರು ರಾಜರು ಮೈಸೂರಲ್ಲಿ, ಬ್ಯಾಂಗ್ಳೂರಲ್ಲಿ ಒಂದು ಏರ್ಪೋರ್ಟ್ ಕಟ್ಬಿಟ್ಟಿದ್ರು ಅವಾಗ, ವಿಚ್ ಇಸ್ ನೌ HAL. ಅದು ಕತೆ ಏನು ಸರ್? ಅದು ಅಲ್ಲ ಅವಾಗ ಅದನ್ನು ನಾನೇ ತುಂಬ ಕಡೆ ಹೇಳಿದ್ದೀನಿ. ಒಂದು ಸೈಕಲ್ ಫ್ಯಾಕ್ಟ್ರಿನೂ ಇಲ್ದಿರೋ ಕಾಲದಲ್ಲಿ ಇಲ್ಲಿ ನಮ್ಮ HAL ಮಾಡಿದ್ರು. ನಮ್ಮ ರಾಜರಿಗೆ ಆ ವಿಷನ್ ಇತ್ತು, ಕಾರ್ ಫ್ಯಾಕ್ಟ್ರಿ ಮಾಡಬೇಕು ಅಂತಿದ್ರು. HALಗೂ ಮುಂಚೆ ಕ್ರಿಸ್ಲರ್ ಕಾರ್ ಕಂಪ್ನಿ ಇದೆಯಲ್ಲ, ಅದು ಬಂದಿತ್ತು ಮಿರ್ಜಾ ಇಸ್ಮಾಯಿಲ್ ಟೈಮಲ್ಲಿ. ನಾವು ಮಾಡ್ತೀವಿ, ಅಮೇರಿಕನ್ ಕಂಪ್ನಿ ಬಂದಿತ್ತು ಬ್ರಿಟಿಷ್ ಬರೋದಕ್ಕೆ ಮುಂಚೆನೇ, ಅಂದರೆ ಬ್ರಿಟಿಷ್ ಟೈಮಲ್ಲಿ. ಬ್ರಿಟಿಷ್ಗೆ ಒಪ್ಪಿಗೆ ಆಗಲಿಲ್ಲ. ಅಮೇರಿಕನ್ಸ್ ಬಂದರೆ ನಮ್ಮದು ಸ್ವಲ್ಪ ಕಡಿಮೆ ಆಗೋಗುತ್ತೆ ಅಂತ ಅವ್ರು ಕಳಿಸ್ಬಿಟ್ರಾಗ. ಮಿರ್ಜಾ ಇಸ್ಮಾಯಿಲ್ ದಿವಾನ್ ಆಗಿದ್ದಾಗ 1939 ಕ್ರಿಸ್ಲರ್ ಕಾರ್ ಕಂಪ್ನಿ ಬಂದಿತ್ತು ಇಲ್ಲಿ. ಅದೇನಾದ್ರು ನಮ್ಮ ಡೀಲ್ ಎಲ್ಲ ಫೈನಲೈಸ್ ಆಗಿದೆ, ಮೊದಲ ಕಾರ್ ಕಂಪ್ನಿ ನಾವು ಬೆಂಗಳೂರಲ್ಲಿ ತೆಗಿತೆ, ವಿಮಾನದ ಕಂಪ್ನಿಗಿಂತ ಮುಂಚೆ. ಇದು ಇವರು ತೆಗೆದರು ಅಷ್ಟೇ. ಇದು ತೆಗೆದಿದ್ದು ಎಷ್ಟು ಒಳ್ಳೇದಾಯಿತು ಅಂದರೆ 1971 ಪಾಕಿಸ್ತಾನ ವಾರ್ ಗೆದ್ದಿದ್ದು ನಮ್ಮ HAL ತಯಾರಿಸಿದ್ದು ಫೈಟರ್ ಜೆಟ್ ಇದ್ದ. ಹೆಂಗೆ? ಯಾವಾಗ ಸರ್? 1971 ಪಾಕಿಸ್ತಾನ ವಾರ ಆಯ್ತಲ್ಲ, ಇಂಡಿಯಾ ಪಾಕಿಸ್ತಾನ ವಾರ. ಅದ್ರ ಗೆದ್ದಿದ್ದು ನಮ್ಮ ಇಲ್ಲಿ HAL ತಯಾರಿಸಿದ್ದು ಫೈಟರ್ ಜೆಟ್ಟು. ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಬಾಂಬ್ ಹಾಕಿದ್ರು ಇವರು. ಆವಾಗ 1971 ವಾರ ಆಗಬೇಕಾದ್ರೆ ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಇಡೀ ಬ್ಯಾಂಗ್ಳೂರು ಸ್ವಿಚ್ ಆಫ್, ನೋ ಪವರ್. ಅವ್ರು ಅಲ್ಲಿಂದ ಬಂದು ಬಾಂಬ್ ಹಾಕ್ತಾರೆ ಇಲ್ಲಿಗೆ ಅಂತ. ಎಲ್ಲ ವಿಂಡೋಸ್ಗೆಲ್ಲ ಪೇಪರ್ ಹಾಕಿ ಕವರ್ ಮಾಡ್ತಾಯಿದ್ರು. ಲೈಟ್ ಒಳಗಡೆಯಿಂದ ಈಚೆ ಬರಬಾರ್ದು, ಮೊಂಬತ್ತಿ ಲೈಟ್ ಅದು ಇದು ಅಂತ ಈಚೆ ಬರಬಾರ್ದು ಅಂತ ಪೇಪರಾಗಿ ಕವರ್ ಮಾಡಿಬಿಡ್ತಾಯಿದ್ರು. ಗ್ಲಾಸ್ ವಿಂಡೋಸ್ ಇದ್ದರೆ ಕಂಪ್ಲೀಟ್ಲಿ ಕವರ್. ಬೆಳಗ್ಗೆ 6 ಗಂಟೆಗೆ ಎಲ್ಲ ಈಚೆ ಬರೋರು. ಯಾರು ನೈಟ್ ಓಡಾಡ್ತಾ ಇರಲ್ಲ 15 days. ಹಂಗೆ ಸರ್, ಇನ್ನೊಂದು ಸ್ವಲ್ಪ ಬ್ಯಾಂಗ್ಳೂರು ಮೈಸೂರು ಬಿಟ್ಟು ಸ್ವಲ್ಪ ಆಚೆ ಕೊಡವ ಕೂರ್ಗೀಸ್ ಅನ್ನೋದೊಂದು ಪಾರ್ಟ್ ಆಫ್ ಕರ್ನಾಟಕ ಆಲ್ಸೋ. ಸ್ವಲ್ಪ ರೂಮರ್ ಅಂದರೆ ಸ್ವಲ್ಪ ಇನ್ಫಾರ್ಮೇಶನ್ ಏನಿದೆ, ವರ್ ಕೂರ್ಗೀಸ್ ಲೆಫ್ಟ್ ಓವರ್ ಆರ್ಮಿ ಆಫ್ ಅಲೆಕ್ಸಾಂಡರ್ ಕಿಂಗ್ ಅಂತ. ಅದೆಲ್ಲ ಅದಕ್ಕೂ ನಮ್ಮ ಹತ್ರ ಡಾಕ್ಯುಮೆಂಟ್ ಇಲ್ಲಮ್ಮ. ನಮ್ಮ ಹತ್ರ ಡಾಕ್ಯುಮೆಂಟ್ ಇಲ್ಲ. ಕೊಡವರು ಈ ನಾಡಿನ ಜನ, ಅವರು ಮೊದಲಿಂದನೂ ಹೋರಾಟ ಮಾಡ್ಕೊಂಬಂದವರು. 1834 to 37 ಈ ಬ್ರಿಟಿಷ್ನ ಕೊಡಗು ಮಂಗಳೂರಿಂದ ಒದ್ದೋಡಿಸಿ 17 ದಿನಗಳ ಕಾಲ ಸ್ವತಂತ್ರವಾಗಿಟ್ಟವರು ಕೊಡಗುನವರು. ಕೆದಂಬಾಡಿ ರಾಮಯ್ಯಗೌಡರು, ಗುಡ್ಡೆಮನೆ ಅಪ್ಪಯ್ಯಗೌಡರು, ಇವರೆಲ್ಲ ಕೊಡಗುವಾಗ ಮಂಗಳೂರುವರೆಗಿತ್ತು. ಸುಳ್ಯ, ಸಂಪಾಜೆ, ಪುತ್ತೂರು ಎಲ್ಲ ಕೊಡಗು ಸೇರಿತ್ತಾಗ. ಕೊಡಗು ದೊಡ್ಡ ಪ್ರದೇಶ. ಈ ಬ್ರಿಟಿಷ್ನ ಒದ್ದೋಡಿಸ್ಬಿಟ್ಟಿದ್ರು ಕೊಡಗು ಮತ್ತು ಮಂಗಳೂರಿಂದ 1834 to 37. ಆ 37 ಯುದ್ಧ ಆಗಿ 17 ದಿನ 1837 ಬ್ರಿಟಿಷರೇ ಇರಲಿಲ್ಲ ಆ ಪ್ರಾಂತ್ಯದಲ್ಲಿ. ಇವರು ಆ ಯೂನಿಯನ್ ಜಾಕ್ ಕೆಳಗಿಳಿಸ್ಬಿಟ್ಟು ಕೊಡಗು ರಾಷ್ಟ್ರಧ್ವಜ ಹಾರಿಸಿದ್ರಾಗ. ಭಾರತದಲ್ಲಿ ಮೊದಲ ಬಾರಿಗೆ ಕೊಡಗು ಧ್ವಜ ಹಾರಿಸಿದ್ರಾಗ. ಬಾವುಟಗುಡ್ಡೆ ಅಂತ ಮಂಗಳೂರಲ್ಲಿ ಇದೆ, ಏರ್ಪೋರ್ಟ್ಗೆ ಹೋಗೋ ರೋಡಲ್ಲಿ. ಆ ಬಾವುಟಗುಡ್ಡೆಯಲ್ಲಿ ಹಾರಿಸಿದ್ರು. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಬಾವುಟಗುಡ್ಡೆ ಇವತ್ತಿಗೂ. ಅದನ್ನು ಯಾಕೆ ಬಾವುಟಗುಡ್ಡೆ ಅಂತ ಕರಿತೀವಿ ಅಂದರೆ ಅಲ್ಲಿ ಕೊಡಗು ಧ್ವಜ ಹಾರಿಸಿದ್ರು. ನಾವು ವಿ ಆರ್ ಇಂಡಿಪೆಂಡೆಂಟ್, ನಾವು ಇವರು ಓಡಿಸಿದ್ದೀವಿ ಅಂತ. ಆದರೆ ಅವ್ರು ಹೆಚ್ಚಿನ ಸೈನ್ಯ ತಂದು ಇವ್ರನ್ನೆಲ್ಲ ಹಿಡಿದ್ರು. ಅದು ಸೋಲಾಯಿತು, ಅದೆಲ್ಲ ಓಕೆ. ಬಟ್ ಅಂತ ಅವರು ಕೊಡಗರು ಅಂದರೆ ವೀರರು. ಕೊಡಗರು ಅಂದರೆ ಅವ್ರಿಗೂ ಅಲೆಕ್ಸಾಂಡರ್ಗೂ ಏನು ಸಂಬಂಧ? ಅದು ನಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ? ಇದಾದರೆ ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ. ಅದು ನಾನು ಹೆಂಗೆ ಹೇಳೋಕ್ಕಾಗುತ್ತೆ ಸರ್? ಬ್ಯಾಂಗ್ಳೂರ್ ವಾಸ್ ಒನ್ ಆಫ್ ದ ಲೌಡ್ ಸಿಟೀಸ್
ಫಾರ್ ಆಲ್ ದ ಕಿಂಗ್ಸ್ ಆ್ಯಂಡ್ ಇರೋ ಇಂಡಿಯಾದಲ್ಲಿ ಇರೋ ರಾಜರಿಗೂ ಪ್ಲಸ್ ಹೊರಗಡೆಯಿಂದ ಬಂದಿರೋ ರಾಜರಿಗೂ ಬ್ಯಾಂಗ್ಳೂರ್ ಅಷ್ಟು ಪ್ರೀತಿಯಾದಂಥ ಒಂದು ಸಿಟಿ ಏನಕ್ಕೆ ಇರ್ಬೋದು ಸರ್? ಈ ನೆಲದ ಗುಣ ಹಾಗೇನೆ. ಕೆಂಪೇಗೌಡರು ಆದಮೇಲೆ ಇಮ್ಮಡಿ ಕೆಂಪೇಗೌಡರು ಬಂದಾಗ ಇಮ್ಮಡಿ ಕೆಂಪೇಗೌಡರನ್ನ ಸೋಲಿಸಿದಂಥ ಶಿವಾಜಿ ಅವ್ರ ತಂದೆ ಅವರಿಲ್ಲೇ 16 ವರ್ಷ ಉಳ್ಕೋತಾರೆ. ಶಿವಾಜಿ ಅವ್ರ ತಂದೆಯನ್ನು ಸೋಲಿಸಿದಂಥ ಔರಂಗಜೇಬನ ಸೇನಾಧಿಕಾರಿ ಕಾಸಿಂ ಖಾನ್ ಅವನಿಲ್ಲೊಂದು 4-5 ವರ್ಷ ಉಳ್ಕೋತಾನೆ. ಅದೇ ಅದು ಸೊ ಇಲ್ಲಿ ಬಿಟ್ಟು ಹೋಗಲ್ಲ, ಇದು ನೋಡ್ಬಿಟ್ಟೆ ಈ ಊರಲ್ಲಿ ಇರ್ತೀನಿ ಅಂತ. ಏನು ಕಾರಣಕ್ಕೆ ಸರ್ ಅಲ್ಲಿ? ಮೇ ಬಿ ದ ವೆದರ್, ಈ ಊರಿನ ವೆದರ್ ಇರ್ಬೋದು, ಈ ಊರಿನ ಜನ ಇರ್ಬೋದು. ಆಮೇಲೆ ಕೆಂಪೇಗೌಡರು ಅಷ್ಟು ಚೆನ್ನಾಗಿ ಊರು ಕಟ್ಟಿದ್ರು. ಇಲ್ಲಿ ತುಂಬ ದೊಡ್ಡ ಬಿಸ್ನೆಸ್ ಇತ್ತು ಆಗ್ಲಿಂದಾನೆ. ಈ ಊರು ಕಟ್ಟಿದ್ದ ದಿನದಿಂದನೇ ಈ ಊರು ಬಿಸ್ನೆಸ್ಗೆ ಹೆಸರುವಾಸಿ. ಈ ಬೆಂಗಳೂರು ಕಟ್ಟಿದ್ದೇ ಬಿಸ್ನೆಸ್ಗೋಸ್ಕರ. ಕೆಂಪೇಗೌಡರು 66 ಕುಲಕಸುಬುಗಳನ್ನು ತಂದು ಬಿಸ್ನೆಸ್ ಶುರು ಮಾಡಿಸೋದು. ಮಾಡಿ ನೀವು ಎಲ್ಲ ಕಡೆ ಇದನ್ನು ವ್ಯಾಪಾರ ಮಾಡೋಣ ಅಂತ. ಈ ಊರು ಕಟ್ಟಿದ್ದೇ ಅದಕ್ಕೋಸ್ಕರ. ಜನ ಉದ್ಧಾರ ಆಗಲಿ ಅಂತ ಕಟ್ಟಿದ ಊರು ಬೆಂಗಳೂರು. ಅದಕ್ಕೆ ಇಲ್ಲಿ ಬಂದವರೆಲ್ಲ ಉದ್ಧಾರ ಆಗೋದು. ನೆನ್ಪಿಟ್ಕೊಳ್ಳಿ, ಇವರು ಜನ ಉದ್ಧಾರ ಆಗಲಿ, ಎಲ್ಲಿಂದನಾರು ಬಂದು ಉದ್ಧಾರ ಆಗಲಿ ಜನ ಅಂತ. ಎಲ್ಲ ಕಡೆ ಸೋತಿರ್ತಾನಲ್ಲ ಅವ್ನು ಬೆಂಗಳೂರಿಗೆ ಬಂದರೂ ಉದ್ಧಾರ ಆಗ್ತಾನೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ಆವಾಗಲಿಂದ ಅದಕ್ಕೆ ಕಟ್ಟಿದ್ದು. ಸೊ ಇವರೆಲ್ಲ ಬಂದವರು ಅದಕ್ಕೇ ಇದ್ದರು. ಚೆನ್ನಾಗಿದೆ ಇದು ಅಂತ, ಇಂಪ್ರೂವ್ ಆಗ್ತಾ ಇದ್ದೀವಿ ನಾವು ಅಂತ. ಸರ್ ಒಂದು ಸೆಗ್ಮೆಂಟು ರ್ಯಾಪಿಡ್ ಫೈರ್ ನಿಮಗೆ ಗೊತ್ತೇ ಇರುತ್ತೆ, ಆದರೆ ಜನಕ್ಕೆ ಯಾವ ಏರಿಯಾದಲ್ಲಿ ಇದ್ದೀವಿ, ಯಾವ ಭೂಮಿ ಮೇಲೆ ನಿಂತಿದ್ದೀವಿ ಅನ್ನೋದೊಂದು ಕಾರಣಕ್ಕೆ ಬಿ ಟಿ ಎಮ್ ಅಂದರೆ ಬೈರ್ಸಂದ್ರ, ತಾವರೆಕೆರೆ, ಮಡಿವಾಳ ಅವೆಲ್ಲ 3 ಸೇರಿ ಬಿ ಟಿ ಎಮ್ ಲೇಔಟ್ ಮಾಡಿದ್ದಾರೆ. HRBR ಹೆಣ್ಣೂರು ಬಾಣಸ್ವಾಡಿ ಸೇರಿಸಿ HRBR ಮಾಡಿದ್ದಾರೆ. ಬೆಲ್ ರೋಡ್ ಸರ್, BL ರಸ್ತೆ, ನಮ್ಮ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ರಸ್ತೆ. ಅಲ್ಲಿ BL ಇದೆಯಲ್ಲ ಅಲ್ಲಿ, ಅದಕ್ಕೆ ಅದು ನ್ಯೂ BL ರೋಡು ಅಂತ ಮಾಡ್ಬಿಟ್ರು ಅದನ್ನ. ಸರ್ ಒಂದು ಫೈನಲ್ ಲಾಸ್ಟ್ ಕ್ವಶನ್ನು, ನೀವೊಬ್ಬರು ಹಿಸ್ಟೋರಿಯನ್ ಕರಿಬೋದಾ ಸರ್ ನಿಮಗೆ? ಇತಿಹಾಸ ಹಿಸ್ಟೋರಿಯನ್ಸ್ ಬೇರೆ. ಹಿಸ್ಟೋರಿಯನ್ಸ್ ಅವರು ಬೇರೆ, ಅವರು ರಿಸರ್ಚ್ ಮಾಡಿ ಬರೆದು ಕೊಡೋರು ನಮಗೆ. ಅದನ್ನು ತಗೊಳ್ಳೋನು ನಾನೊಬ್ಬ ಆಸಕ್ತ, ಇತಿಹಾಸ ಪ್ರೇಮಿ ಅಂತ ನನಗೆ ಕರಿಬೋದು ನೀವು. ನಾನೊಬ್ಬ ಅದರಲ್ಲಿ ಆಸಕ್ತ, ನನಗೆ ಭಾಳ ಇಷ್ಟ ಇದು. ಯಾಕೆ ಇಷ್ಟ ಅಂದರೆ, ಈಗ ಗೊತ್ತಿಲ್ಲದಿರೋರು ಹೇಳೋಕ್ಕೆ, ಈಗ ನೀವು ಆಗಲೇ ಕನ್ನಡದ್ದೆಲ್ಲ ಮಾತಾಡಿದ್ರಿ, ನಾನು ಯಾಕೆ ಇದನ್ನು ಹೇಳಿದ್ದೀನಿ ಅಂದರೆ ನಮ್ಮ ಭಾಷೆ ಇದನ್ನು ಉಳಿಸೋದಕ್ಕೋಸ್ಕರ ಎಲ್ಲ ಹೇಳ್ತಾ ಇರ್ತೀನಿ. ಇದರಿಂದ ನಮ್ಮ ಭಾಷೆ ಉಳಿಬೋದೇನೋ ಅಂತ ನನ್ನ ದೂರದ ಆಸೆ. ಈ ಕನ್ನಡ ಅನ್ನೋ ತೇರನ್ನು ಎಳೆಯೋದಕ್ಕೆ 1001 ತೇರು ಎಳೆಯೋದು ಗೊತ್ತಲ್ಲ ನಿಮಗೆ. 106 ಜನ ಎಳಿತಾ ಇರ್ತಾರಲ್ಲ, ನಾನು ಒಬ್ಬ ಎಳಿತಾ ಇದ್ದೀನಿ, ನಾನು ಸೇರಿಸಿ ಎಳಿತಾ ಇದ್ದೀನಿ ಅಷ್ಟೇ. ಸೊ ನಾನೊಬ್ಬ ಇತಿಹಾಸ ಹಿಸ್ಟೋರಿಯನ್ ಅಂತ ನಾನು ಹೇಳ್ಕೊಳಕ್ಕಾಗಲ್ಲ. ನಾನೊಬ್ಬ ಶಾಸ್ತ್ರೋಕ್ತವಾಗಿ ಇತಿಹಾಸ ಓದಲಿಲ್ಲ. ಅಂದರೆ MA ಹಿಸ್ಟ್ರಿ ಮಾಡಿ PhD ಮಾಡಿ ನಾನು ಅದು ಮಾಡಿದ್ದೀನಕ್ಕೆ ನಾನು ಹೇಳ್ಕೊತೀನಿ ನಾನೇ. ಮಾಡ್ತೀರಾ ಸರ್? ಮಾಡಬೇಕು ಅಂತ ಇದ್ದೀನಿ. ನಾನು ಒಂದು ಮಾಸ್ಟರ್ ಇನ್ ಹಿಸ್ಟ್ರಿ ಮಾಡೋಣ, ಒಂದು PhD ಮಾಡೋಣ. ತುಂಬ ಸಬ್ಜೆಕ್ಟ್ಸ್ ಇದೆ, ತುಂಬ ಆಸಕ್ತಿಕರ ಸಬ್ಜೆಕ್ಟ್ಸ್ ಇದೆ. ಇದೆಲ್ಲ ಓದ್ತಾ ಇರ್ತೀನಲ್ಲ, ನಾನು ದಿನ ಓದ್ತೀನಿ. ಸೊ ದಿನ ಓದಬೇಕಾದ್ರೆ ಇದ್ರ ಮೇಲೆ ಯಾಕೆ ನಾನೊಂದು ತೀಸಿ ಬರಿಬಾರ್ದು ಅಂತ ನಂಗೆ ಅನಿಸ್ತಾ ಇರುತ್ತೆ. ಸೊ ಅವು ಮಾಡಿದಾಗ ನಾನು ಹೇಳ್ಕೊತೀನಿ. ಈಗೊಬ್ಬ ನಾನು ಅದನ್ನು ಒಬ್ಬ ಹಿಸ್ಟ್ರಿ ಬಫ್ ಅನ್ಕೋಬೋದು, ಒಬ್ಬ ಪ್ರೇಮಿ, ಕನ್ನಡದಲ್ಲಿ ಇತಿಹಾಸ ಪ್ರೇಮಿ, ನಾನೊಬ್ಬ ಆಸಕ್ತ ಅಂತ ಹೇಳ್ಕೋಬೋದು. ಸರ್ ಕ್ವಶನ್ ಏನು ಅಂದರೆ, ನಿಮ್ಮ ಅಷ್ಟೊಂದು ಹಿಸ್ಟ್ರಿ ಇತಿಹಾಸ ಗೊತ್ತಿರೋದು, ದೇಶಕ್ಕಾದರೂ ಆಗಲಿ, ಆಡಳಿತ, ರಾಜರು ಅದೆಲ್ಲ, ಪ್ಲಸ್ ನೀವೊಬ್ರು ಇಂಜಿನಿಯರು. ನಾವು ಒಂದು ವಿಡಿಯೋಲಿ ನಿಮ್ದು ಕೇಳಿರೋದು, ಅರಮನೆಗೆ ಲೈಟಿಂಗ್ ಹಾಕಿದ್ರೆ ನಿಮ್ದೊಂದು ಮನೆ ಇದೆ, ಈಗಲೂ ಇದೆ. ಹೌದು, ನಮ್ಮನೆ ತುಂಬ ಹತ್ರ ಅರಮನೆಗೆ, ಒಂದು 50 ಮೀಟರ್ ಇದೆ ಅಷ್ಟೇ. ಅರಮನೆ ಲೈಟಿಂಗ್ ನಿಮ್ಮ ಮನೆ ಬೀಳುತ್ತೆ. ಹೌದು ಅನ್ನೋದು ರಾಜರಿಗೂ ನೋಡಿದ್ದೀರಾ ನೀವು? ಹೌದು. ಆಮೇಲೆ ಆ ಟೈಮ್ದು ಎಕ್ಸ್ಪೀರಿಯನ್ಸ್ ಇದೆ ನಮಗೆ. ಅದಕ್ಕೆ ಕಂಪೇರ್ ಮಾಡೋದು ಪ್ಲಸ್ ಇವಾಗಿನ ಜನ್ರೇಷನ್, ಇವಾಗಿನ ಡೆವಲಪ್ಮೆಂಟ್, ಇವಾಗಿನ ಸಿಟಿ ನೋಡಿದ್ರೆ, ಒಂದು ಕ್ವಶನ್ ನಾವು ಎಲ್ಲರಿಗೂ ಕೇಳ್ತೀವಿ ಬಂದಿರೋ ಗೆಸ್ಟ್ಗಳಿಗೆಲ್ಲ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮನಿ ನಿಮಗೆ? ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗಿನ ಜನಕ್ಕೆ ವಿನಯತೆ ಇಲ್ಲ. ನಾನು ಒಂದೇ ಲೈನಲ್ಲಿ ಹೇಳ್ತೀನಿ, ಈಗಿನ ಜನಕ್ಕೆ ಸರಳತೆ ಇಲ್ಲ. ಈಗಿನ ಜನಕ್ಕೆ ಸರಳತೆಯೇ ಇಲ್ಲ. ನಮ್ಮ ಕಾಲದ ಜನಕ್ಕೆ ಸರಳತೆ ತುಂಬ ಇತ್ತು. ಅವರು ತಲೆಯಿಂದ ಕಾಲ್ವರ್ಕ್ ಕಂಟೆಂಟ್ ಇರ್ತಾಯಿತ್ತು ಅವ್ರ ಹತ್ರ, ಅಷ್ಟೇ ಸರಳವಾಗಿರ್ತಾಯಿದ್ರು ಅವರು. ಈಗಿನ ಜನಕ್ಕಿಲ್ಲ. ಈಗ ಒಂದು ಪಿಕ್ಚರ್ ಇಟ್ಟಾದ್ರೆ ನೀವು ಅವನ್ನ ಮಾತಾಡ್ಸೋಕ್ಕಾಗಲ್ಲ ಅಲ್ವಾ? ನಾವು ರಾಜ್ಕುಮಾರ್ ಅವ್ರನ್ನ ಹಿಂಗೆ ಮಾತಾಡಿಸ್ತಾ ಇದ್ವಿ. ಅಷ್ಟು ಸರಳತೆ ಇತ್ತು. ನಾವು ಅಣ್ಣವ್ರ ನಾನು ದೊಡ್ಡ ಭಕ್ತ, ಅಣ್ಣವ್ರದ್ದು ದೊಡ್ಡ ಫ್ಯಾನ್ ನಾನು. ನಮಗೆ ಇಷ್ಟೇ ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ನಮ್ಮನ್ನು ಕೇಳ್ತಾಯಿದ್ರೆ, ಏನು ಓದ್ತಾ ಇದ್ದೀರಾ, ಏನು ಮಾಡ್ತಾಯಿದ್ರೆ, ಚೆನ್ನಾಗಿ ಓದ್ಬೇಕು ನೀನು ಅಂತ ಇದ್ರು. ಸೊ ಇಷ್ಟು ಸರಳತೆ ಈಗಿನ ಜನಕ್ಕಿಲ್ಲ. ಈಗಿನ ಜನಕ್ಕೆ ಸರಳತೆ ಇಲ್ಲ. ಈಗಿನ ಜನಕ್ಕೆ ವಿನಯವೇ ಗೊತ್ತಿಲ್ಲ. ವಿದ್ಯಾದದಾತಿ ವಿನಯಂ ಅಂತ ನಮ್ಗೆ ಹೇಳ್ಕೊಡೋರು. ವಿನಯವೇ ವಿದ್ಯೆಗೆ ಭೂಷಣ. ನೀನು ಎಷ್ಟು ಓದ್ತೀಯ ಅಷ್ಟು ಕಡಿಮೆ ಆಗ್ತಾ ಇರಬೇಕು. ಈಗ ಇಲ್ಲವೇ ಇಲ್ಲ, ಅದು ಗೊತ್ತೇ ಇಲ್ಲ ಈಗಿನ ಜನಕ್ಕೆ.
ಈಗಿನ ಜನಕ್ಕೆ ಆ್ಯಟಿಟ್ಯೂಡ್ ತೋರಿಸೋದೇ ಒಂದು ಲೈಫ್ ಸ್ಟೈಲ್ ಅಂದ್ಕೊಂಬಿಟ್ಟವ್ರು. ತಪ್ಪು ಅದು ತಪ್ಪು. ನೀನು ಸರಳವಾಗಿದ್ದಷ್ಟು ಜನ ನೀನು ಗೌರವಿಸ್ತಾರೆ. ನೀನು ಎಲ್ರಿಗೂ ಆಕ್ಸೆಸಬಲ್ ಆಗಿರ್ಬೇಕು ನೀನು, ಅಲ್ವಾ? ಅದಿಲ್ಲ ಅಂದರೆ ಮತ್ತೇನು ಪ್ರಯೋಜನ ಮತ್ತೆ, ಅಲ್ವಾ? ನೀನು ಯಾವತ್ತು ತಿಳ್ಕೊಳ್ರಿ, ನಾನು ಹೇಳ್ತೀನಿ, ಈಗ ನಾನು ಸೋಷಿಯಲ್ ಮೀಡಿಯಾದಲ್ಲಿದ್ದೀನಿ, ನನ್ನ ವೀಡಿಯೋಸ್ 1 ಮಿಲಿಯನ್ ಜನ ನೋಡ್ತಾರೆ. ಆದರೆ ನಾನು ಏನು ಅಂತ ನನ್ನನ್ನು ಮಾತಾಡಿಸ್ದಾಗಲೂ ಅದೇ ಫೀಲಿಂಗ್ ಆಗಬೇಕು. ಯು ಶುಡ್ ಬಿ ದ ಸೇಮ್ ಪರ್ಸನ್ ಪ್ರೈವೇಟ್ಲಿ, ಪಬ್ಲಿಕಲಿ, ಪರ್ಸನಲಿ. ನೀವು ಒಂದೇ ಥರ ಇರಬೇಕು. ನಾನು ಮನೆಯಲ್ಲೂ ಇರೋದು ಹಿಂಗೇನೆ, ಪಬ್ಲಿಕಲ್ಲಿ ಇರೋದು ಹಿಂಗೇನೆ, ಸೋಷಿಯಲ್ ಮೀಡಿಯಾದಲ್ಲಿ ಇರೋದು ಹಿಂಗೇನೆ, ನಾನು ಕೆಲಸ ಮಾಡೋ ಕಡೆನೂ ಹಿಂಗೇನೆ. ನಾನು ಇನ್ನೊಂದು ರೂಪನೇ ಇಲ್ಲ ನನಗೆ, ಒಂದೇ ರೂಪ. ನಾನು ಇರೋದೇ ಹಿಂಗೆ, ಇದೇ ಬಟ್ಟೆ, ನಾನು ಎಲ್ಲೋದ್ರೂ ಇದೇ ಬಟ್ಟೆ. ಒಂದು ಚೀಫ್ ಮಿನಿಸ್ಟರ್ ಕರೆದ್ರು ಇದೇ ಬಟ್ಟೆ, ನೀವು ಕರೆದ್ರು ಇದೇ ಬಟ್ಟೆ. ಒಂದು ಇದು ಜಾಕೆಟ್ ಐಕಾನ್ ಆಗ್ಬಿಟ್ಟಿದೆ. ಇದಕ್ಕೆ ಬೇರೆ ಇಲ್ಲ. ಅಂದರೆ ನಾನು ಅಷ್ಟು ಸರಳವಾಗಿದ್ದೀನಿ, ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾನು 20 ವರ್ಷ ಹೊರಗಡೆ ಕೆಲಸ ಮಾಡಿ ಬಂದಿದ್ದೀನಿ, 7 ದೇಶದಲ್ಲಿ ಕೆಲಸ ಮಾಡಿ 36-37 ವರ್ಷದಿಂದ ನಾನು ಸಿವಿಲ್ ಇಂಜಿನಿಯರ್ ಆಗಿದ್ದೀನಿ. ಆದರೆ ನಾನು ಸರಳವಾಗಿದ್ದೀನಿ ಅಷ್ಟು. ಅದು ಭಾಳ ಮುಖ್ಯ. ನೀವು ಇದನ್ನು ಕಾಪಾಡ್ಕೊಳ್ಳೋದು ಭಾಳ ಮುಖ್ಯ ಅಲ್ವಾ? ಭಾಳ ಮುಖ್ಯ. ಸರಳವಾಗಿರಬೇಕು. ಅದು ಈಗಿನ ಜನ್ರೇಷನ್ಗಿಲ್ಲ. ಅದನ್ನು ಕಲ್ತ್ಕೊಳ್ಳಿ. ಅವರು ಸರಳವಾಗಿರೋದು ಅವಮಾನ ಅಂತ ಈಗಿನ ಜನ್ರೇಷನ್ಗೆ. ಸರಳವಾಗಿರೋದು ಅವಮಾನ. ಬ್ರ್ಯಾಂಡೆಡ್ ಅಲ್ಲದೆ ಇರೋದನ್ನು ಹಾಕೊಳ್ಳೋದೇ ಅವಮಾನ ಅವ್ರಿಗೆ. ಬ್ರ್ಯಾಂಡೆಡ್ಡೇ ಆಗಬೇಕು ಅಲ್ವಾ? ಅದನ್ನು ಬಿಡಿಸ್ಬೇಕು ಈಗಿನ ಮಕ್ಕಳಿಗೆ. ಅವ್ರ ತಂದೆ ತಾಯಿಗಳಿಂದ ಬಿಡಿಸ್ಬೇಕು. ಅವ್ರ ಮಕ್ಳಿಗೆ ಸರಳವಾಗಿರೋದನ್ನು ಕಲಿಸಿ ಅಂತ ಕಲಿಸ್ಬೇಕು. ಅದು ಭಾಳ ಮುಖ್ಯ. ಅದೇ ಭಾಳ ಮುಖ್ಯ. ಸರಳತೆಯೇ ಸಾಧನ. ಸರಳವಾಗಿರೋದನ್ನು ನೀವು ಕಲ್ತ್ಬಿಟ್ರೆ ಈ ಪ್ರಪಂಚ ಅರ್ಧ ಶಾಂತವಾಗಿರುತ್ತೆ. ನಾನು ಹೇಳ್ತೀನಿ, ಅದು ಕಲಿದೇನೆ ಜನ ಆ್ಯಂಗ್ಸೈಟಿಗೊಳಗಾಗ್ಬಿಟ್ಟು ಬೇಕಾದಷ್ಟು ಕೆಲಸ ಮಾಡಿಬಿಡ್ತಾರೆ, ತಪ್ಪು ಕೆಲಸಗಳನ್ನ. ಅದಾಗಬಾರ್ದು. ಸಿಂಪ್ಲಿಸಿಟಿ ಅದೇ ಕೀ. ಎಲ್ಲ ಸಕ್ಸಸ್ಗೂ ಅದೇ ಕೀ. ನೀವೇನು ಕಲ್ತಿಲ್ಲ ಅಂತಲೇ ಇರ್ಬೇಕು ನೀವು. ನಾನು ಇಲ್ಲಿ ಬಂದಿದ್ದು ನಿಮ್ಮಿಂದ ಏನಾರು ಕಲಿಯೋಕ್ಕೆ ಸಿಗುತ್ತೆ ಅಂತಲೇ ಬರೋದು. ನಾ ಎಲ್ಲ ಕಡೆನೂ ಏನಾರು ಸಿಗ್ಬೋದಾ ಇಲ್ಲಿ ಇವರಿಂದ ಕಲಿಯೋಕ್ಕೆ, ನಾವೇನಾರು ಅಳವಡಿಸ್ಕೋಬೋದಾ, ಅದನ್ನು ನೋಡ್ತಾ ಇರ್ಬೇಕು ನಾವು. ನಾವೇ ಎಲ್ಲ ಕಲ್ತಿದ್ದೀವಿ ಅಂದಿನ ನಾವು ಸಮಾಧಿ ಆಗ್ಬಿಡ್ತೀವಿ. ಆಗಬಾರ್ದು ಹಂಗೆ ಆಗಬಾರ್ದು. ಅಷ್ಟೇ ನಾನು ಹೇಳೋದು. ಸರ್, ಥ್ಯಾಂಕ್ ಯು ಸೋ ಮಚ್. ಭಾಳ ಇಂಟ್ರೆಸ್ಟಿಂಗ್, ಭಾಳ ಕಲಿಯೋಕ್ಕೆ ಸಿಕ್ತು. ಭಾಳ ಹಿಸ್ಟ್ರಿ, ಅಂದರೆ ನಾನು ಮುಂಚೆ ಹೇಳ್ದಂಗೆ ಓಡಾಡಿರೋ ರಸ್ತೆ ಬೆಂಗಳೂರು ಮೈಸೂರೆಲ್ಲ, ಆದರೆ ಇಷ್ಟೊಂದು ಇತಿಹಾಸ, ಇಷ್ಟೊಂದು ಸ್ಟೋರಿ ಇದೆ ಅದರಲ್ಲಿ, ಇಷ್ಟೊಂದು ರಾಜರು ಬಂದು ನಡೆದು ಹೋಗಿರೋ ಜಾಗಗಳಂತ. ಸೊ ಒಂದು ಕಡೆ ಹೆಮ್ಮೆ, ಒಂದು ಕಡೆ ನೊಸ್ಟಾಲ್ಜಿಯಾ ಆಗ್ಬಿಡುತ್ತೆ, ಇಲ್ಲೆಲ್ಲ ಇದೆಲ್ಲ ನಡೆದಿತ್ತಾ ಅಂತ ಒಂಥರ. ಥ್ಯಾಂಕ್ ಯು ಸೋ ಮಚ್.